ನಾನೇ ಪರ್ಸ್ನಲಿ ಆ ವಿ ಆರ್ ಹೆಡ್ಸೆಟ್ ತೊಗೊಳ್ಳೋವರೆಗೂ ನಾನು ಎಲ್ಲಿ ಶಾಪಿಂಗ್ ಮಾಲಲ್ಲೇ ನೋಡಿದ್ದೀನಿ, ಇದಕ್ಕೆ ಯಾಕೆ 100 ರೂಪಾಯಿ ಕೊಡ್ಬೇಕಪ್ಪ, ಒಂದು 5 ನಿಮಿಷದ ಸಲುವಾಗಿ ಯಾಕೆ 200 ರೂಪಾಯಿ. ಯಾಕಂದ್ರೆ ಎಸ್ ಹಳ್ಳಿಗೆ ಹೋಗಿದ್ವಿ ಜಸ್ಟ್ ಶೋಕೇಸ್ ಮಾಡೋಕ್ಕೆ ಸ್ಕೂಲಲ್ಲಿ. ಆ ಮಕ್ಕಳು ಫುಲ್ ಖುಷಿ ಆಗ್ಬಿಟ್ರು ನೋಡಿ. ಈಗೇನಂದರೆ ನಮ್ಮ ಸಲುವಾಗಿ ಅದು ಆಗ್ಮೆಂಟೆಡ್ ರಿಯಾಲಿಟಿ, ಮಕ್ಕಳಿಗೇನಂದರೆ ಇಟ್ ಲುಕ್ಸ್ ಲೈಕ್ ಎ ಮ್ಯಾಜಿಕ್. ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಎನಿ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಅಸೆಟ್ ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ ಜಾಸ್ತಿ. ಸ್ಮಾರ್ಟ್ ಬೋರ್ಡು ಯಾಕೆ ಹಾಕಿದಾರಪ್ಪ ಅಂತಂದರೆ NCERT ಬೋರ್ಡು ಕಂಪಲ್ಸರಿ ಮಾಡಿದೆ. ಇದನ್ನ ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ಯಾಕೆ ತಗೊಳಕ್ಕೆ ಹೊಂಟಿರಿ? ಯಾಕಂದ್ರೆ ನಿಮ್ಗೆ ಅದರಿಂದ ಫೈನಾನ್ಸ್ದೊಳಗೂ ಹೆಲ್ಪ್ ಆಗಲ್ಲ. ಸೊ ನಮ್ಮಲ್ಲಿ ಇದೊಂದು. ಆಮೇಲೆ ಇನ್ನೊಂದು ಇಂಡಿಯಾದಾಗ ಮೈಂಡ್ಸೆಟ್ ನಾನು ನೋಡೀನಿ, ನಾ ಏನಾರ ಒಂದು ಐಡಿಯಾ ಇತ್ತಂದರೆ ನಾನು ಯಾವನಿಗಾನ ಎದುರಿನವ್ರಿಗೆ ಹೇಳಿದ್ರೆ ಅವಾಗ ಕಾಪಿ ಮಾಡ್ಬಿಡ್ತಾನೆ. ನಂದು ಆ ಚಿಬಿಲಿ ಇಮೇಜಸ್ ಶುರುವಾಗಿತ್ತಲ್ಲ, ಯಾವುದೋ ಹೊಸದಾಗಿ ಶುರುವಾಗಿತ್ತಲ್ಲ, ಎಲ್ಲರೂ ಇಮೇಜಸ್ ನಾವು ಅಪ್ಲೋಡ್ ಮಾಡದೇ ಮಾಡಿದ್ವಿ. ವಿಚ್ ಎವರ್ ಈಸ್ ಫ್ರೀ ಇಟ್ಸ್ ನಾಟ್ ಎಟ್ ಆಲ್ ಫ್ರೀ ಆ್ಯಕ್ಚುಲಿ. ಬ್ಲೈಂಡ್ ರನ್ನಿಗೆ ಇಳಿಬೇಡಿ. ಆ್ಯಂಡ್ ಸ್ಟಾರ್ಟ್ಅಪ್ ಜರ್ನಿ ಇಸ್ ಅ ಮ್ಯಾರಥಾನ್, ನಾಟ್ ಅ ಸ್ಪ್ರಿಂಟ್. ಬಲಿಷ್ಠ ದೇಶ ಕಟ್ಟಬೇಕಂದ್ರೆ ಉತ್ತಮವಾದ ಯುವಕರು ಬೇಕು. ಉತ್ತಮವಾದ ಯುವಕರು ಬೆಳಿಬೇಕಂದ್ರೆ ಉತ್ತಮವಾದ ಶಿಕ್ಷಣ ಕೊಡಬೇಕು. ಉತ್ತಮವಾದ ಶಿಕ್ಷಣ ಬೇಕಂದ್ರೆ ಆಧುನಿಕ ಟೆಕ್ನಾಲಜಿ ಬೇಕು. ಈ ಆಧುನಿಕ ಟೆಕ್ನಾಲಜಿ ಪ್ರತಿ ಹಳ್ಳಿಯ ಮಕ್ಕಳಿಗೂ ಸಿಗಬೇಕನ್ನೋ ಗುರಿ ಇವತ್ತಿನ ಹೆಡ್ ಮಾಸ್ಟರ್ ಪ್ರಶಾಂತ್ ಚಿಗನೂರ್ ಅವ್ರದ್ದು. ಇವರು CEO ಆಫ್ ಬೀಜಮ್ ಕಂಪನಿ. ಈ ಪರ್ಟಿಕ್ಯುಲರ್ ಪಾಡ್ಕಾಸ್ಟ್ನಾಗ AR/VR ಟೆಕ್ನಾಲಜಿ ಬಗ್ಗೆ ಮಾತಾಡೀವಿ. ಇದರಿಂದ ಸೊಸೈಟಿ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗ್ತದ, ಹೆಂಗೆ ಬೆನಿಫಿಟ್ ತೊಗೋಬೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೀವಿ. ಅದು ಅಲ್ಲದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅದರಿಂದ ಫಂಡ್ಸ್ ಹೆಂಗೆ ಈ ಸ್ಟಾರ್ಟಪ್ಗಳಿಗೆ ಹೆಂಗೆ ಬರುತ್ತೆ ಅನ್ನೋದನ್ನು ಹೇಳ್ಕೊಟ್ಟಾರ. ಭಾಳ ಇಂಟ್ರೆಸ್ಟಿಂಗ್ ಐತ್ರಿ, ಮಿಸ್ ಮಾಡ್ಕೋಬೇಡ್ರಿ. ವೆಲ್ಕಮ್ ಟು ಕನ್ನಡ ಹೆಡ್ ಮಾಸ್ಟರ್. ನಾವು ನೋಡಿದ್ದು AR/VR ಅಂದ್ರೆ ಅದ್ರ ಹೆಸರು ಗೊತ್ತಿಲ್ಲ, ಬಟ್ ಎಲ್ಲರೇ ನಾವು ಮಾಲಿಗೆ ಹೋದಾಗ ಅಥವಾ ಬೇರೆ ಮ್ಯೂಸಿಯಮ್ಸ್ ಈ ಥರ ಹೋದಾಗ ಅಲ್ಲಿ ಒಂದು ಹೆಡ್ಸೆಟ್ ಬರುತ್ತೆ. ಆ ಹೆಡ್ಸೆಟ್ದೊಳಗೆ ಆಟ ಆಡಿದ್ದೇ ನೆನಪಿರ್ತದೆ. ಅಂದ್ರೆ 200 ಅಥವಾ 100 ಕೊಟ್ಟು ಒಂದು 5 or 10 minutes ಆಟ ಆಡಿಸ್ತಾರೆ ಅಷ್ಟೇ. ಸೊ ಆ ಥರ ನೋಡಿದ್ದು ನಮ್ಗೆ ಪರಿಚಯ AR/VR ಅದರ ಪರಿಚಯ. ಸೊ ವಾಟ್ ಎಕ್ಸಾಕ್ಟ್ಲಿ ಇದು AR ಅಂದ್ರೇನು, VR ಅಂದ್ರೇನು? ಓಕೆ, ಈಗ AR ಅಂತಂದರೆ ಏನಪ್ಪ ಅಂತಂದರೆ, ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ಫಿಲ್ಟರ್ಸ್ ಬರ್ತವೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಈಗ ಆಲ್ಮೋಸ್ಟ್ ಆಲ್ ಹುಡುಗರಿಗಿಂತ ಹೆಣ್ಮಕ್ಳು ಜಾಸ್ತಿ ಯೂಸ್ ಮಾಡ್ತಾರೆ. ಈ ಟಿಪಿಕಲಿ ಹೆಂಗೆ ಬರುತ್ತೆ ಅಂದರೆ, ಈ ಇಯರ್ಸ್ ಬರ್ತವೆ, ರ್ಯಾಬಿಟ್ ಇಯರ್ಸು, ರ್ಯಾಬಿಟ್ ನೋಸು, ಇದೆಲ್ಲ ಫಿಲ್ಟರ್ಸ್ ಬರ್ತಾವಲ್ಲ. ಸೊ ರಿಯಲ್ ಟೈಮ್ ಎನ್ವಿರಾನ್ಮೆಂಟು, ರಿಯಲ್ ಟೈಮ್ ವಿಡಿಯೋ ಮೇಲೆ 3D ಮಾಡೆಲ್ ಎನೇಬಲ್ ಆಗೋದಕ್ಕೆ ಅಗ್ಯುಮೆಂಟ್ ಆಗೋದಕ್ಕೆ ಅಗ್ಯುಮೆಂಟೆಡ್ ರಿಯಾಲಿಟಿ ಅಂತ ಕರೀತಾರೆ. AR ಅಂದ್ರೇನು? ಅಗ್ಯುಮೆಂಟೆಡ್ ರಿಯಾಲಿಟಿ. ರಿಯಲ್ ಟೈಮ್ ಎನ್ವಿರಾನ್ಮೆಂಟ್, ರಿಯಲ್ ಟೈಮ್ ವಿಡಿಯೋ, ಇದರಲ್ಲಿ 3D ಮಾಡೆಲ್ ಪಾಪಪ್ ಆಗೋದಕ್ಕೆ ಅಗ್ಯುಮೆಂಟೆಡ್ ರಿಯಾಲಿಟಿ ಅಂತ ಕರೀತಾರೆ. ವರ್ಚುವಲ್ ರಿಯಾಲಿಟಿ. ವರ್ಚುವಲ್ ಅಂದ್ರೇನು? ಮಿಥ್ಯ ಅಂದಂಗೆ ಅರ್ಥ. ವರ್ಚುವಲ್ ಆ್ಯಂಡ್ ರಿಯಾಲಿಟಿ. ಸೊ ಇರ್ಲಾರ್ದನ್ನ ಕ್ರಿಯೇಟ್ ಮಾಡುವಂಥ ಎನ್ವಿರಾನ್ಮೆಂಟ್. ಈಗ VR ಹೆಡ್ಸೆಟ್ ಹೇಳಿದ್ರಿ, ಈಗ ಶಾಪಿಂಗ್ ಮಾಲಲ್ಲಿ ಹೋಗಿ VR ಹೆಡ್ಸೆಟ್ ಹಾಕ್ಕೊಂಡು ಒಂದು 5 minutes 10 minute ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ, ಆ 5-10 minutesಲ್ಲಿ ನೀವು ಅನ್ಕೊಂಬಿಟ್ಟಿರ್ತೀವಿ, ಇಲ್ಲಿ ಬಿಟ್ಟು ಅಲ್ಲಿ ಹೋಗಿರ್ತೀರ ನೀವು. ವರ್ಚುವಲ್ ಎನ್ವಿರಾನ್ಮೆಂಟಲ್ಲಿ ಕಂಪ್ಲೀಟಾಗಿ ಮುಳುಗೋಗ್ಬಿಡ್ತೀರ ನೀವು. ಅದಕ್ಕೆ ಏನಂತ ಹೇಳ್ತಾರೆ? ವರ್ಚುವಲ್ ರಿಯಾಲಿಟಿ ಅಂತ ಕರೀತಾರೆ. ಸೊ ವರ್ಚುವಲ್ ರಿಯಾಲಿಟಿಗೆ ನಮಗೆ VR ಹೆಡ್ಸೆಟ್ ಕಂಪಲ್ಸರಿ ಬೇಕಾಗುತ್ತೆ, VR ಡಿವೈಸು, ಅದನ್ನು ನಾವು ಕಣ್ಣಿಗೆ ಹಾಕ್ಕೊಂಡು ಯೂಸ್ ಮಾಡಬೇಕು. ಅಗ್ಯುಮೆಂಟೆಡ್ ರಿಯಾಲಿಟಿ ಅಂತ ಬಂದಾಗ ನೀವು ಮೊಬೈಲ್ ಫೋನು, ಟ್ಯಾಬ್ಲೆಟು ಅದನ್ನು ಯೂಸ್ ಮಾಡಿ ನಾವು ನೋಡ್ಬೋದು ಅಗ್ಯುಮೆಂಟೆಡ್ ರಿಯಾಲಿಟಿ. ಓಕೆ. ನಿಮ್ದು ಲಿಂಕ್ಡ್ಇನ್ ಪ್ರೊಫೈಲ್ ನೋಡ್ತಾ ಇದ್ದೆ, ಅಲ್ಲಿ AR/VR ಬಿಟ್ಟು ಇನ್ನೊಂದು MR ಮಿಕ್ಸ್ ರಿಯಾಲಿಟಿ ಅಂತ ಅದೊಂದಿತ್ತು. ಅದು ಏನು ಆ್ಯಕ್ಚುಲಿ? ಓಕೆ, ಈಗ ಏನಾಗಿದೆ ಅಂತಂದರೆ, ಈಗ AR ಅಲ್ಲಿ ಏನಪ್ಪ ಅಂತಂದರೆ ಮೊಬೈಲ್ ಡಿವೈಸ್ ಯೂಸ್ ಮಾಡಿಕೊಂಡು ನಾವು ನೋಡ್ತೀವಿ. ಒಂದು 3D ಮಾಡೆಲ್ ಪಾಪಪ್ ಆಗುತ್ತೆ, ರಿಯಲ್ ಟೈಮಲ್ಲಿ ಫಿಲ್ಟರ್ ಆಗಿರ್ಬೋದು, ಈ ಥರದ್ದೆಲ್ಲ ಯೂಸ್ ಮಾಡ್ತೀವಿ ನಾವು. ಈಗ ವರ್ಚುವಲ್ ರಿಯಾಲಿಟಿಯಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಕಂಪ್ಲೀಟ್ಲಿ ಇಮರ್ಸಿವ್ ಇಂಟು ವರ್ಚುವಲ್ ವರ್ಲ್ಡ್. ಈಗ ಮಿಕ್ಸ್ಡ್ ರಿಯಾಲಿಟಿ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ AR ಆ್ಯಂಡ್ VR. ಓಕೆ. ಸೊ ಅಲ್ಲಿಯೂ ಕೂಡ ನಾವು VR ಹೆಡ್ಸೆಟ್ ಹಾಕೊತೀವಿ. ಬಟ್ ಏನಪ್ಪ ಅಂತಂದರೆ, ಅದು ರಿಯಲ್ ಟೈಮ್ ಎನ್ವಿರಾನ್ಮೆಂಟ್ ಜೊತೆ ಆ 3D ಮಾಡೆಲ್ ಬ್ಲೆಂಡ್ ಆಗುತ್ತೆ. ಓಕೆ. ಸೊ ಅದಕ್ಕೆ ನಾವು ಮಿಕ್ಸ್ಡ್ ರಿಯಾಲಿಟಿ ಅಂತ ಕರಿತೀವಿ. ಈಗ ವಿಷನ್ ಪ್ರೋದಲ್ಲಿ ನೋಡಿರ್ಬೋದು ನೀವು. ಈಗ ಲೆಟ್ಸೆ ನೀವು ಒಂದು VR ಹೆಡ್ಸೆಟ್ ಹಾಕೊಂಡಿರಾ, ನಾನು ಒಂದು VR ಹೆಡ್ಸೆಟ್ ಹಾಕೊಂಡಿನಿ, ನೀವು ಒಂದು ವರ್ಚುವಲ್ ವರ್ಲ್ಡ್ನಾಗಿದ್ದೀರಿ, ನಾನು ಒಂದು ವರ್ಚುವಲ್ ವರ್ಲ್ಡ್ನಾಗಿದ್ದೀನಿ. ಬಟ್ ವಿ ಆರ್ ನಾಟ್ ಏಬಲ್ ಟು ಕಮ್ಯುನಿಕೇಟ್. ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಲುಕಿಂಗ್, ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ವಾಟ್ ಐ ಆಮ್ ಲುಕಿಂಗ್, ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅವಾಗ ಏನಾಗುತ್ತೆ ಅಂದರೆ ಮಿಕ್ಸ್ಡ್ ರಿಯಾಲಿಟಿ ಕಮ್ ಇನ್ ಟು ಪಿಕ್ಚರ್. ಅವಾಗ ಏನಾಗುತ್ತೆ, ನೀವು ನೋಡೋದು ನಾನು ನೋಡೋದು ಒಂದು ಸಿಂಕ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಇಫ್ ಐ ಆಮ್ ಸೀಯಿಂಗ್ ಒನ್ ಪರ್ಟಿಕ್ಯುಲರ್ ಮಾಡೆಲ್ ವೆರ್ ಯು ಆರ್ ಏಬಲ್ ಟು ಸಿ ದಟ್ ಪರ್ಟಿಕ್ಯುಲರ್
ಪರ್ಟಿಕ್ಯುಲರ್ ಥಿಂಗ್. ಅವಾಗ ಏನಾಗುತ್ತೆ, ಆ ಮಿಕ್ಸ್ಡ್ ರಿಯಾಲಿಟಿ ಏನಂದ್ರೆ ರಿಯಲ್ ಟೈಮ್ ಇಂಟ್ರಾಕ್ಷನ್ ಈಸಿ ಆಗ್ಬಿಡುತ್ತೆ. ದೋ ವಿ ಆರ್ ಇನ್ ವರ್ಚುವಲ್ ವರ್ಲ್ಡ್, ಬಟ್ ಏನಂದ್ರೆ ನಮ್ಮ ಒಂದು ಕನೆಕ್ಷನ್ ಸಿಂಕ್ ಆಗುತ್ತೆ, ಸೊ ದಟ್ ವಿ ಆರ್ ಏಬಲ್ ಟು ಸಿ ದಟ್ ಪರ್ಟಿಕ್ಯುಲರ್ ಥಿಂಗ್. ಸೊ ರಿಯಲ್ ಟೈಮ್ ಎನ್ವಿರಾನ್ಮೆಂಟ್ ಜೊತೆ ಆ ಒಂದು 3D ಮಾಡೆಲ್ ಎನೇಬಲ್ ಆಗುತ್ತೆ ನಮ್ಮ ಜೊತೆ. ಸೊ ಇಟ್ಸ್ ಕಾಲ್ಡ್ ಮಿಕ್ಸ್ಡ್ ರಿಯಾಲಿಟಿ. ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ವರ್ಷನ್. ಓಕೆ, ಈಗ ನೋಡಿ ನಾನೇನೋ ನೋಡ್ತಾ ಇದ್ದೀನಿ ಅಂದ್ರೆ ನಾನು ಒಬ್ಬನೇ ನೋಡಕತ್ತಂದ್ರೆ ಮಜಾ ಬರಂಗಿಲ್ಲ, ನನ್ನ ಜೊತೆ ಇನ್ನೊಬ್ರು ಇರ್ಬೇಕು ನಾನು ನೋಡೋವಂಥದ್ದು. ಈಗ ನಾವು ಸಿನಿಮಾ ನೋಡೋ ಟೈಮಲ್ಲಿ ಒಬ್ಬ ಹೀರೋ ಡೈಲಾಗ್ ಹೊಡೆದ ತಕ್ಷಣ ಪಕ್ಕದೊಂದು ಸಿಟಿ ಹೊಡಿತಾನೆ ಅಂತ ನಮಗೂ ಹೊಡಿಬೇಕು ಅನ್ಸುತ್ತೆ. ಸೊ ದಟ್ಸ್ ದ ಮಿಕ್ಸ್ಡ್ ರಿಯಾಲಿಟಿ ಕಾನ್ಸೆಪ್ಟ್. ಏನಂದ್ರೆ ನಾನು ನೋಡೋದನ್ನ ನೀವು ನೋಡ್ಬೋದು, ನೀವು ನೋಡೋದನ್ನ ನಾನು ನೋಡೋದು, ಸೊ ದಟ್ ವಿಲ್ ಆಲ್ ಟುಗೆದರ್ ಸಿಂಕ್ಡ್ ಇನ್ ಪ್ರಾಪರ್ಲಿ. ಸೊ ಅದಕ್ಕೆ ಮಿಕ್ಸ್ಡ್ ರಿಯಾಲಿಟಿ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ, ಈ ಟಾಪಿಕ್ ಬಗ್ಗೆ ನಾ ಸ್ಟಡಿ ಮಾಡೋ ಹೊತ್ನಾಗ ಒಂದು ಸ್ವಸ್ತಿಕ್ ಮೂವಿ, ಉಪೇಂದ್ರ ಅವ್ರದ್ದು ಮೂವಿ ನೋಡಿದೆ ಸರ್. ಅಲ್ಲಿ ಒಂದು ಸೀನ್ ಬರುತ್ತೆ, ಡ್ಯುಯಲ್ ಪಾತ್ರ ಇರುತ್ತೆ ಇವ್ರದ್ದು, ಹೀರೋದು. ಅವಾಗ ಒಂದು ಹೀರೋ ಇರೋದಿಲ್ಲ, ಬಟ್ ದೇ ಹ್ಯಾವ್ ಟು ಶೋ ದೆಮ್. ಅವಾಗ ಈ ಥರ ಒಂದು ಟೆಕ್ನಾಲಜಿ ಯೂಸ್ ಆಗುತ್ತೆ. ಇಸ್ ಇಟ್ ಸಿಮಿಲರ್ ಟು AR VR? ಇಲ್ಲ, ದಟ್ಸ್ ಪ್ರೊಜೆಕ್ಷನ್ ಟೆಕ್ನಾಲಜಿ. ಡಿಸ್ಪ್ಲೇ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಇಂಪ್ರವೈಸೇಷನ್ ಆಗಿದೆ. ಈಗ ನೋಡಬಹುದು ನೀವು, ಇತ್ತೀಚೆಗೆ ಚೈನಾದಲ್ಲಿ ಸೊ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ. ಸಮ್ಟೈಮ್ಸ್ ನಾವು ಪ್ಲೇ ಮಾಡಿದಾಗಷ್ಟೇ ವಿಡಿಯೋ ಬರ್ತದೆ, ಅದರ್ವೈಸ್ ಇಟ್ ಆಕ್ಟ್ ಆಸ್ ಅ ವಿಂಡೋ, ಟ್ರಾನ್ಸ್ಪರೆಂಟ್ ಗ್ಲಾಸ್. ಸೊ ಇಟ್ಸ್ ಅ ಪ್ರೊಜೆಕ್ಷನ್ ಟೆಕ್ನಾಲಜಿ, ದಟ್ಸ್ ಕಂಪ್ಲೀಟ್ಲಿ ಡಿಫರೆಂಟ್. ಸೊ ದಿಸ್ ಈಸ್ ಡಿಫರೆಂಟ್. AR and VR and ಮೆಟಾವರ್ಸ್, ಐ ಕ್ಯಾನ್ ಸೇ ಹೋಲ್ ಸಮ್ ಇದನ್ನ ಮೆಟಾವರ್ಸ್ ಅಂತಲೂ ಕರಿಬೋದು ನಾವು. ನೀವು AR VR ಮ್ಯಾಗ ವರ್ಕ್ ಮಾಡ್ತೀರಿ, ನಾನು ಇಂಜಿನಿಯರಿಂಗ್, ಬಟ್ AR VR ಅನ್ನೋ ಸಬ್ಜೆಕ್ಟೇ ನಮಗಿರ್ಲಿಲ್ಲ. ಸೊ ಅದು ಹೊಸ ನ್ಯೂ ಕಾನ್ಸೆಪ್ಟ್. ನೀವು ಈ ಫೀಲ್ಡಲ್ಲಿ ಹೆಂಗೆ ಬಂದ್ರಿ ಅನ್ನೋದು ನನ್ಗೆ ಕೇಳ್ಬೇಕನ್ನೋದು ಆಸೆ. ಓಕೆ, ಇದು ಹೆಂಗಪ್ಪ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡ್ತಾರೆ. ಏನು ಕಾರ್ಟೂನ್ಸ್ ನಾವು ನೋಡಿದ್ದೀವಿ. ಡಿಸ್ನಿ ಅವರ್ಸ್ ಇಸ್ ಮೈ ಫೇವ್ರೆಟ್ ಅವರ್ಸ್. ಬೆಳಿಗ್ಗೆ 8-8:30 ಶುರು ಆಗ್ತಿತ್ತು. ಮಿಕ್ಕಿ ಮೌಸ್, ಡೊನಾಲ್ಡ್ ಡಕ್ ಅವೆಲ್ಲ ನೋಡಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಅಂತೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಕ್ಕಳು, ನಾನು ಅಲ್ಲ ಎಲ್ಲರೂ ನೀವು ನೋಡಿರ್ತೀರ. ಆ್ಯಂಡ್ ಅದೇ ನೋಡ್ತಾ ಏನಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅನಿಮೇಷನ್ ಮೇಲೆ ಅದೆಲ್ಲ. ಅವಾಗ ಏನಂತಂದರೆ 10th ಆದಮೇಲೆ PUC ಎಲ್ಲ ಮಾಡೋ ಟೈಮ್, PUC ಎಲ್ಲ ಆದಮೇಲೆ ಆ್ಯಕ್ಚುಲಿ ಒಂದು ಸಬ್ಜೆಕ್ಟ್ ಬ್ಯಾಕ್ ಆಗಿತ್ತು. ಆ ಟೈಮ್ ಪೀರಿಯಡಲ್ಲಿ ಏನು ಮಾಡೋದು, ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಮನೇಲಿ ಅಂತ ಅಂದ್ಕೊಂಡು ನಾನು ಅನಿಮೇಷನ್ ಕೋರ್ಸ್ ಜಾಯ್ನ್ ಆದೆ. 1 year ಟೈಮ್ ಇದೆ, ಆ 1 year ಎಕ್ಸಾಮ್ಗೂ ಪ್ರಿಪೇರ್ ಆಗ್ಬೋದು ನಾನು, ನೆಕ್ಸ್ಟ್ ಇಯರ್ ಬರೋದ್ರೆ ಆಯ್ತು ಅಂತೇಳಿ. ಸೊ ಆ ಟೈಮಲ್ಲಿ ಸ್ಟೋರಿ ಹೆಂಗಪ್ಪ ಅಂತಂದರೆ, ಎಕ್ಸಾಮ್ ಮುಗಿಸ್ಕೊಂಡು ಹೊರಗೆ ಬರುವಾಗ ನನ್ನ ಕೈಯಲ್ಲಿ ಯಾರೋ ಒಂದು ಪಾಂಪ್ಲೆಂಟ್ ಕೊಟ್ಟಿದ್ರು. ಆವಾಗ ನಾನು ಕಲ್ತದ್ದು ಆ್ಯಂಡ್ಸ್ ಅಂತೇಳಿ ಅನಿಮೇಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ನಮ್ಮ ಗುಲ್ಬರ್ಗದಲ್ಲಿ. ಅದನ್ನ ನೋಡ್ಬಿಟ್ಟು ನನಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಕ್ರಿಯೇಟ್. ಅದೇ ಎಲ್ಲ ಅನಿಮೇಷನ್ ಕಲಿಬೇಕಂದ್ರೆ ಬೆಂಗಳೂರು ಬಂದು ಕಲಿಬೇಕಂತ ಇರ್ತಿತ್ತಲ್ಲ. ಸೊ ಅದೇ ಟೈಮಲ್ಲಿ ನೋಡ್ಬಿಟ್ಟು ಅರೆ ಗುಲ್ಬರ್ಗದಲ್ಲಿ ಓಪನ್ ಆಗಿದೆ, ಬೆಟರ್ ನಾನು ಜಾಯ್ನ್ ಆಗಬೇಕು 1 year, ಹೆಂಗೋ ಮನೇಲಿ ಕನ್ವಿನ್ಸ್ ಮಾಡಿ ಸೊ ಅನಿಮೇಷನ್ ಫೀಲ್ಡ್ಗೆ ಜಾಯ್ನ್ ಆದೆ ನಾನು. ಗ್ರೇಟ್. ಸೊ ಅನಿಮೇಷನ್ಗೂ ಮತ್ತು ಇದಕ್ಕೂ ಹೆಂಗೆ ಯಾವ ಥರ ರಿಲೇಷನ್ ಬಂತು? AR VR ಇಸ್ ಟೋಟಲಿ ಡಿಫ್ರೆಂಟ್ ನಾವು ನೋಡೋದು. ಅದು ಮತ್ತು ಅದನ್ನು 3D ವ್ಯೂದೊಳಗೆ ನೋಡ್ತೀವಿ. ಎಕ್ಸಾಕ್ಟ್ಲಿ ನೀವು ಅನಿಮೇಷನ್ ದೊಳಗೂ 3D ಇದು ಮಾಡ್ತೀರಿ. ಸೊ ಅದಕ್ಕೂ ಇದಕ್ಕೂ ಯಾವ ಥರ ರಿಲೇಷನ್ ಬಿಲ್ಡ್ ಮಾಡ್ತೀರಿ ನೀವು? ಈಗ ಅನಿಮೇಷನ್ ಕಲ್ತಾದ್ಮೇಲೆ ನಾನು ಜಾಬ್ ಮಾಡ್ತಾ ಇದ್ದೆ Myntra.com ಅಲ್ಲಿ ಆಸ್ ಎ ಗ್ರಾಫಿಕ್ ಡಿಸೈನರ್. ಅಲ್ಲಿ ಜಾಬ್ ಮಾಡೋ ಟೈಮಲ್ಲಿ ನಮಗೇನಪ್ಪ ಅಂತಂದರೆ ಈ ಕಾರ್ಪೊರೇಟ್ ಸ್ಯಾಲರೀಸ್ ಇರುತ್ತೆ ಕಂಪಲ್ಸರಿ, ಹೌದಾ? ಅವಾಗ IDFC ಬ್ಯಾಂಕ್ ಅವರು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದ್ರು. ಅವರು ನಮ್ಮ ಕಂಪನಿ ಕ್ಯಾಂಪಸ್ಗೆ ಬಂದಿದ್ರು. ಸೊ ಯಾರ್ಯಾರು ಕಾರ್ಪೊರೇಟ್ ಅಕೌಂಟ್ ಏನಿದೆ, ಮೊದಲು ಆಕ್ಸಿಸ್ ಬ್ಯಾಂಕಲ್ಲಿ ಇತ್ತು ನಮ್ಮದು, ಅದು ಯಾರು ಕನ್ವರ್ಷನ್ ಮಾಡ್ತಾರೆ IDFC ಬ್ಯಾಂಕಿಗೆ, ಆ್ಯಸ್ ಎ ಕಾಂಪ್ಲಿಮೆಂಟರಿ VR ಹೆಡ್ಸೆಟ್ ಪ್ರೊವೈಡ್ ಮಾಡ್ತಾ ಇದ್ರು ಅವರು. ಓಕೆ, ಸೊ ಹಂಗಾಗಿ ಆ VR ಹೆಡ್ಸೆಟ್ ನೋಡ್ಬಿಟ್ಟು ಭಾಳ ಕ್ಯೂರಿಯಾಸಿಟಿ, ಇದೇನೋ ಡಿಫ್ರೆಂಟ್ ಇದೆ ಅಲ್ಲ. ಸೊ ನಾರ್ಮಲಿ ಗೆಜೆಟ್ ಅವೆಲ್ಲ ಇಂಟ್ರೆಸ್ಟಿಂಗ್ ಇರುತ್ತಲ್ಲ, ಇದು ಡಿಫ್ರೆಂಟ್ ಇದೆ ಅಂಥೇಳಿ ನಾನೇನು ವಿಚಾರ ಮಾಡಿದೆ, ಓಕೆ ನನಗದು VR ಹೆಡ್ಸೆಟ್ ಬೇಕಾಯಿತು. ನಾಟ್ ಪರ್ಟಿಕ್ಯುಲರ್ಲಿ ಆ ಬ್ಯಾಂಕ್ ಸರ್ವಿಸಸ್ ಏನು ರಿಕ್ವೈರ್ಡ್ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಕಾರ್ಪೊರೇಟ್ ಸ್ಯಾಲ್ರಿಗೆ ಕನ್ವರ್ಟ್ ಮಾಡಿ ಆ VR ಹೆಡ್ಸೆಟ್ ತೊಗೊಂಡು ಒಂದು 2-3 ದಿವಸ ಎಲ್ಲ ಯೂಟ್ಯೂಬ್ ವಿಡಿಯೋ ಸರ್ಚ್ ಮಾಡಿ ಹಾಕೊಂಡು ನೋಡಿ, ಅದೆಲ್ಲ ರೋಲರ್ ಕೋಸ್ಟರ್ ರೈಡು, ಡೈನೋಸಾರ್ ರೈಡು ಎಲ್ಲ ನೋಡ್ಬಿಟ್ಟೆ. ಅವಾಗ ಅನಿಸಿತ್ತು ಓಹೋ, ಯಾಕಂದರೆ ಆ ಥರದ್ದು VR ಅನಿಮೇಷನ್, VR ರಿಲೇಟೆಡ್ ವಿಡಿಯೋ ಮಾಡ್ಬೇಕಂದ್ರೆ ಮೆಜಾರಿಟಿ 3D ಅನಿಮೇಷನ್ ಯೂಸ್ ಮಾಡ್ಕೊಂಡೇ ಮಾಡ್ಬೇಕಲ್ಲ. ಸೊ ದೆನ್ ದಟ್ ಮೇಡ್ ಮಿ ಟ್ರಿಗರ್ಡ್, ಇದು ಇಂಟ್ರೆಸ್ಟಿಂಗ್ ಇದೆ. ಸೊ 3D ಅನಿಮೇಷನ್ ಟೆಕ್ನಾಲಜಿ ಅಡ್ವಾನ್ಸ್ಡ್ ವರ್ಷನ್ AR VR ಅನ್ಸಿತ್ತು. ದಟ್ ಮೇಡ್ ಮಿ ಟ್ರಿಗರಿಂಗ್, ಓಕೆ ಹಿಂಗೆ ಮಾಡ್ಬೇಕು ನಾವು. ಸೊ ನಾವು ಎನ್ಹಾನ್ಸ್ ಆಗ್ಬೋದು, ಅನಿಮೇಷನ್ಗೆ ನಿಲ್ಲೋ ನೆಸಿಟಿ ಇಲ್ಲ, AR VR ಅಲ್ಲೂ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಒಂದು ಜಜ್ಮೆಂಟ್ ಸಿಕ್ತು ನನಗೆ. ಓಕೆ, ಒನ್ ಈಸ್ ಟೆಕ್ನಾಲಜಿ, ಒಂದು ಪಾರ್ಟ್ ಏನು ಬರುತ್ತೆ ಟೆಕ್ನಾಲಜಿ, ಒನ್ ಈಸ್ ಅದರಿಂದ ರೆವೆನ್ಯೂ ಜನರೇಟ್ ಮಾಡಬೇಕು. ಸೊ ಇದಕ್ಕೆ ಏನಾದರೂ ಚಾಲೆಂಜಸ್ ಬರುತ್ತಾ ಅಂತ? AR VR ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಹೆಡ್ಸೆಟ್ ಎಲ್ಲರಿಗೂ ಅಫೋರ್ಡೇಬಲ್ ಆಗೋದಿಲ್ಲ. ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ
ಅದು ಹೊರಗಡೆ ಹೋಗ್ಬೇಕು. ಹೊರಗಡೆ ಇರೋರೆಲ್ಲ ಗೇಮಿಂಗ್ದೇ ಟೂಲ್ಸ್ ಮಾಡಕತ್ತಾರ. ಸೊ ನನಗೆ ಬೇಕಾಗಿರೋದು ನಾನು ನೋಡೋಕ್ಕಾಗೋದಿಲ್ಲ. ಸೊ ಈ ಗ್ಯಾಪ್ ಅಂದರೆ ನಾನೇ ಒಂದು ಕಂಪ್ನಿ ಇದ್ರ ಮೇಲೇ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಟ್ ನನಗೆ ಭಾಳ ಹರ್ಡಲ್ಸ್ ಅದಾವ. ಒಂದು, ಇಟ್ ಈಸ್ ನಾಟ್ ಅಫೋರ್ಡೆಬಲ್. ಸೊ ಇದು ಹೆಂಗೆ ಚಾಲೆಂಜಿಂಗ್ ಇತ್ತು ಅನ್ನೋದು ಇನ್ನೂ ಚಾಲೆಂಜಿಂಗೇ ಇದು. ಯಾಕೆ ಅಂತಂದರೆ ಯಾವುದೇ ಒಂದು ಹೊಸ ಟೆಕ್ನಾಲಜಿ ಅಂತ ಬಂದಾಗ ಎಲ್ಲರಿಗೂ ಅದ್ರ ಬಗ್ಗೆ ಐಡಿಯಾ ಇರೋಂಗಿಲ್ಲ. ಹೌದಾ? ನಾವು ಕಸ್ಟಮರಿಗೆ ಎಜುಕೇಟ್ ಮಾಡಿ ಸೆಲ್ ಮಾಡ್ಬೇಕಾಗ್ತದೆ. ಇದು ಇನ್ನೂ ಚಾಲೆಂಜ್ ಹಾಗೆ ಇರೋದು. ಎಲ್ಲ ಕಡೆ ನೀವು ನೋಡ್ಬೋದು, ಬರೀ VR ಹೆಡ್ಸೆಟ್ಟು, AR/VR ಎಕ್ಸ್ಪೀರಿಯನ್ಸು ಬರೀ ಶಾಪಿಂಗ್ ಮಾಲ್ಗೆ ಅಷ್ಟೇ ಇದೆ. ಟೈರ್ 2 ಟೈರ್ 3 ಸಿಟಿಗೆ ಇನ್ನೂ ಬಂದಿಲ್ಲ. ನೀವು ನೋಡುವ ತಾಲೂಕು ಲೆವೆಲ್ಲಾಗಿಲ್ಲ, ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ವೆರಿ ರೇರ್ಲಿ. ಆಮೇಲೆ ಈಗ 5 ನಿಮಿಷದ ಎಕ್ಸ್ಪೀರಿಯನ್ಸ್ಗೆ ನಾನು ₹100 ₹200 ಪೇ ಮಾಡ್ಬೇಕಂದ್ರೆ ವಿಚಾರನೂ ಮಾಡ್ತೀವಿ ನಾವು. ಅಫೋರ್ಡೆಬಿಲಿಟಿ ಭಾಳ ಮ್ಯಾಟರ್ಸ್. ಇನ್ನೂ ಸ್ವಲ್ಪ ಎವಾಲ್ವ್ ಆಗಬೇಕು. ನಾಟ್ ಇಮಿಡಿಯೇಟ್ಲಿ, ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಎಸ್ ನೀವೇ ನೋಡಿರ್ಬೋದು, ನಾನೇ ಪರ್ಸ್ನಲಿ ಆ VR ಹೆಡ್ಸೆಟ್ ತಗೊಳ್ಳೋವರೆಗೂ ನಾನು ಎಲ್ಲಿ ಶಾಪಿಂಗ್ ಮಾಲಲ್ಲೇ ನೋಡಿದ್ದೀನಿ, ಇದಕ್ಕೆ ಯಾಕೆ ₹100 ಕೊಡ್ಬೇಕಪ್ಪ, ಒಂದು 5 ನಿಮಿಷದ ಸಲುವಾಗಿ ಯಾಕೆ ₹200? ಯಾಕಂದ್ರೆ ಬಿರಿಯಾನಿನೂ ತಿನ್ಬೋದು ಆರಾಮ್ಸೆ. ಸೊ ಹಂಗಾಗಿ ಅದು ಆ ಮೈಂಡ್ಸೆಟ್ ಇನ್ನೂ ಬಂದಿಲ್ಲ. ಯಾಕಂದರೆ ಈ ಸ್ವಲ್ಪ ಇಂಡಿಯನ್ ಮೈಂಡ್ಸೆಟ್ ಹಂಗೆ ಇದೆ. ವೈ ಐ ನೀಡ್ ಟು ಸ್ಪೆಂಡ್. ಅದರ್ವೈಸ್ ನೋಡಿ ₹100 ಒಂದು 3 ತಾಸು ಪಿಕ್ಚರೂ ನೋಡ್ಬೋದು. 5 ನಿಮಿಷದ ಸಲ ವರ್ಕೌಟ್ ಆಗಂಗಿಲ್ಲ ಅಂತೇಳಿ ಸ್ವಲ್ಪ ಅಫೋರ್ಡೆಬಿಲಿಟಿ ಮ್ಯಾಟರ್ಸ್ ಆಗ್ತದೆ. ಯಾವುದೇ ಒಂದು ಎನಿ ಎಕ್ಸ್ಪೀರಿಯನ್ಸ್ ಆರ್ ಎನಿ ಪ್ರಾಡಕ್ಟ್ ಆರ್ ಎನಿ ಗೆಜೆಟ್, ಅಫೋರ್ಡೆಬಿಲಿಟಿ ಮ್ಯಾಟರ್ಸ್. ಇಫ್ ಇಟ್ ಈಸ್ ಬಿಯಾಂಡ್ ಅವರ್ ಪಾಕೆಟ್ ಸೈಜ್ ದೆನ್ ವಿಲ್ ಥಿಂಕ್. ಸೊ ನೀವು ಇದನ್ನ ಆಸ್ ಅ ಪ್ರೊಫೆಷನ್ ಅಥವಾ ಆಸ್ ಅ ಸ್ಟಾರ್ಟಪ್ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ ವಾಟ್ ವಾಸ್ ಅ ಲೂಪ್ ಹೋಲ್ ಆರ್ ವಾಟ್ ವಾಸ್ ಅ ಪ್ರಾಬ್ಲಮ್ ಯು ವಾಂಟೆಡ್ ಟು ಸಾಲ್ವ್? ಓಕೆ, ಪ್ರಾಬ್ಲಮ್ ಸಾಲ್ವ್ ಅಂತ ಏನಿರಲಿಲ್ಲ ಐಡಿಯಾ. ಎಸ್, ನಾನು ಅನಿಮೇಷನ್ ಕಲಿಯುವಾಗನೇ ನಾನು ಫ್ರೀಲ್ಯಾನ್ಸಿಂಗ್ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಅವಾಗೇನಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ ರೀಜನ್ ಅಂತ ಕರೀತಾರೆ, ಈಗ ಕಲ್ಯಾಣ ಕರ್ನಾಟಕ ರೀಜನ್ನು. ಆ ರೀಜನ್ನಲ್ಲಿ ಫಸ್ಟ್ ಶಾಪಿಂಗ್ ಮಾಲ್ ಅಂತೇಳಿ ಏಷ್ಯನ್ ಮಾಲ್ ಅಂತೇಳಿ ಗುಲ್ಬರ್ಗದಲ್ಲಿ ಆಗಿದೆ. ಓಕೆ, ಸೊ ಆ ಏಷ್ಯನ್ ಮಾಲ್ ಪ್ರಾಜೆಕ್ಟ್ 3D ವಾಕ್ ಥ್ರೂ ನಾನು ಆ್ಯಸ್ ಎ ಫ್ರೀಲ್ಯಾನ್ಸರ್ ಆಗಿ ನಾನು 18-19 ಇಯರ್ಸ್ ಇದ್ದೆ ಅವಾಗ. ಸೊ ಅವಾಗೇ ನಾನು ಹೋಗಿ ಬಿಲ್ಡರ್ಗೆ ಅಪ್ರೋಚ್ ಮಾಡಿದ್ದೆ. ಸರ್, ನಾನು ಆರ್ಕಿಟೆಕ್ಚರ್ ವಿಜುವಲೈಸೇಷನ್ ಎಲ್ಲ ಮಾಡಿದ್ದೆ. ಸರ್, ನಾನು ಈ ಥರ ವಿಡಿಯೋ ಮಾಡ್ತೀನಿ ಸರ್. ಅಂದರೆ ಅವಾಗೆಲ್ಲ ಯೂಟ್ಯೂಬಿಂದ ಡೌನ್ಲೋಡ್ ಮಾಡಿ, ಸರ್ ಈ ಥರ ವಿಡಿಯೋ ಮಾಡ್ಬೋದು ನಿಮ್ಮ ಶಾಪಿಂಗ್ ಮಾಲ್ದು. ಅದರಿಂದ ಏನಾಗ್ತದಪ್ಪ ಅಂತಂದರೆ ನಿಮ್ಮ ಕಸ್ಟಮರ್ಸ್ಗೆ ನೀವು ತೋರಿಸ್ಬೋದು, ಹೋಗಿ ಈ ಥರ ಶಾಪ್ಸ್ ಬರ್ತಾವೆ, ಅಡ್ವರ್ಟೈಸ್ಮೆಂಟ್ ಯೂಸ್ ಆಗುತ್ತೆ. ಅವ್ರು ನಾನು ನೋಡಿ ಹೇಳಿದ್ರು, ಪ್ರಶಾಂತ್ ತುಮ್ ಕರ್ ಸಕ್ತೆ ಕ್ಯಾ? ಆ್ಯಕ್ಚುಲಿ ಅವರು ಏಷ್ಯನ್ ಬಿಲ್ಡರ್, ಮುಸ್ಲಿಂ ಬಿಲ್ಡರ್ಸು. तो और हिंगे ಹೇಳಿದ್ರು, भाई बहुत छोटा है तुम, कैसा कर सकते हो ऐसा? सर नहीं सर, आप मुझे अपॉर्चुनिटी दे दो, मैं कर सकता हूँ ಅಂತ ಹೇಳಿದೆ ಅವರಿಗೆ. ಅವ್ರು ಹೇಳಿದ್ರು, एक ही बात बोलो, अगर मुझे पसंद हो तो पैसा देता हूँ, नहीं तो ₹1 भी नहीं दूंगा. ठीक है ಸರ್ ಅಂತೇಳಿ ತೊಗೊಂಡು ಬಂದೆ ಪ್ರಾಜೆಕ್ಟು. ಅದು ತೊಗೊಂಡು ಬಂದಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಏನೋ ಅದು ಮಾಡ್ಬೇಕನ್ನೋ ಹುಚ್ಚಂತರೂ ಭಾಳ ಇತ್ತು. ನಡೀವು ನಾವು ಏನಾರ ಆಗಲಿ ಮಾಡಿಬಿಡಮ್ಮ ಅಂತೇಳಿ ತೊಗೊಂಡು ಬಂದು 1 ಮಂತ್ ನಾನು ನಮ್ಮ ಫ್ರೆಂಡ್ಸಿಗೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಕೇಳಿದೆ, ಇದು ಈ ಥರ ಪ್ರಾಜೆಕ್ಟ್ ತೊಗೊಂಬಂದಿನಿ ಮಾಡಮ್ಮ ಅಂತ ಹೇಳಿದ್ರು. ಯಾರೂ ಸಪೋರ್ಟ್ ಮಾಡಲಿಲ್ಲ ನನಗೆ. ಹೋಗೋ ಮರ ಹುಚ್ಚಿದೆ ನೀನು, ಅಂಥ ದೊಡ್ಡ ಪ್ರಾಜೆಕ್ಟು ಎಲ್ಲಿಂದ ಆಗ್ತದೆ ನಮ್ಮ ಕೈಲಿ. ಅವಾಗೆಲ್ಲ ಎಷ್ಟು ನಮ್ಮ ಒಂದು ಸಿಸ್ಟಮಲ್ಲಿ 1 GB ಗ್ರಾಫಿಕ್ಸ್ ಕಾರ್ಡ್, 1 GB ಗ್ರಾಫಿಕ್ಸ್ ಕಾರ್ಡ್, 2 GB ಇದು, ಆ್ಯಂಡ್ ಪ್ರೊಸೆಸರ್ ಇಸ್ ಪೆಂಟಿಯಮ್, ಇಂಟೆಲ್ ಪೆಂಟಿಯಮ್. ಆ ಟೈಮಲ್ಲಿ ನಾವು ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋದ್ರೆ ಸುಮ್ಮನೆ ಅಲ್ಲ. ನಾನು ಚಾಲೆಂಜಿಂಗ್ ಆಗಿ ತೊಗೊಂಡೆ, ಕೆಲಸ ಟ್ರೈ ಮಾಡಿದೆ, ಆಗಲೇ ಅಲ್ಲ. ಟೋಟಲಿ ಐ ಟುಕ್ 6 ಮಂತ್ ಜಸ್ಟ್ ಒಂದು ನಿಮಿಷದ ವಿಡಿಯೋ ಮಾಡೋಕ್ಕೆ 6 ತಿಂಗಳು ತೊಗೊಂಡೆ ನಾನು. ಅಲ್ಲಿವರೆಗೂ ಹೋಗೇ ಭೇಟಿನೇ ಆಗಿಲ್ಲ ಏಷ್ಯನ್ ಬಿಲ್ಡರ್ಗೆ. ಹೋಗಿ ತೊಗೊಂಡೋಗಿ ಅವಾಗೆಲ್ಲ CD-ಯಲ್ಲಿ ನಾವು ಇದು ಬರ್ನ್ ಮಾಡ್ತಿದ್ವಿ ಎಲ್ಲ ವಿಡಿಯೋಸ್ ಎಲ್ಲ. ಅದಕ್ಕಿಂತ ಮೊದಲು ಫ್ಲಾಪಿ ಡಿಸ್ಕ್ ಇತ್ತು, ಫ್ಲಾಪಿ ಎಲ್ಲ ನಾವು CD-ಎಲ್ಲ ಇದು ಮಾಡ್ಕೊಂಡು ರೀರೈಟಬಲ್ CDs ಬರ್ತಾ ಇದ್ವು ಅವಾಗೆಲ್ಲ. ಓಕೆ, 50-100 ಸಿಗ್ತಿತ್ತು. ಅದರಲ್ಲಿ ಇದು ಬರ್ನ್ ಮಾಡಿಕೊಂಡು ಬರ್ನಿಂಗ್ CD ಅಂತ ಕರಿತಿದ್ವಿ ಅವಾಗ. ಅದನ್ನ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟೆ. ಅವ್ನಿಗೆ ಎಷ್ಟು ಖುಷಿ ಆದಂದ್ರೆ ₹10,000 ಕೊಟ್ಟರು ಅವಾಗ ನನಗೆ. ಯಾವ ಇಸ್ವಿ ಸರ್ ಇದು? 2010. ಎಸ್, 2010ರಲ್ಲಿ ನೀವು ನೋಡ್ಬೋದು, ಯೂಟ್ಯೂಬಲ್ಲಿ ಇನ್ನೂ ವಿಡಿಯೋ ಇದೆ ನಂದು. 2010ರಲ್ಲಿ ಹೋಗಿ ಕೊಟ್ಟ ಮೇಲೆ ₹10,000 ಕೊಟ್ಟರು. ಟೀಕೆ ಅಭಿ ಇಸ್ಮೆ ಬಹುತ್ ಕುಚ್ ಕರೆಕ್ಷನ್ ಅಂಥೇಳಿ ಅವ್ರು ಕೊಟ್ಟರು. ಹಾಗೆ ನಾನು ಮಾಡ್ತಾ ಅದಾದಮೇಲೆ ಏಷ್ಯನ್ ಗಾರ್ಡನಿಯಾ, ಏಷ್ಯನ್ ಬಿಸ್ನೆಸ್ ಸೆಂಟರ್, ಅವ್ರದ್ದೇ ಒಂದು 4-5 ಪ್ರಾಜೆಕ್ಟ್ ಮಾಡಿಬಿಟ್ಟೆ ನಾನು. ಎಸ್,
ಅದು ನಿಮ್ಮ ಫಸ್ಟ್ ಅರ್ನಿಂಗ್ ಇತ್ತು? ಫಸ್ಟ್ ಅರ್ನಿಂಗ್. ಓಕೆ. ಅದು ರೆಡಿ ಆದಮೇಲೆ ಸೊ ನಾನು ಬೆಂಗಳೂರಿಗೆ ಬಂದೆ ಜಾಬ್ ಮಾಡೋದಕ್ಕೆ. ನಾನು ಅಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ Myntra.com ಅಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಕಂಪನಿ ಹೆಂಗೆ ಸ್ಟಾರ್ಟ್ ಆಯಿತು, ಐಡಿಯಾ ಹೆಂಗೆ ಬಂತಂದ್ರೆ, ಇಟ್ ವಾಸ್ ನೆವರ್ ಮೆಂಟ್ ಟು ಸಾಲ್ವಿಂಗ್ ಅ ಪ್ರಾಬ್ಲಮ್. ಸುಮ್ಮ ಒಂದು ಕಂಪನಿ ಮಾಡಬೇಕು ಅಂತೇಳಿ. ಸ್ಟಾರ್ಟ್ಅಪ್ ಅನ್ನೋದು ಆಮೇಲೆ ಗೊತ್ತಾಯ್ತು ನಮಗೆ, ಸುಮ್ಮ ಒಂದು ಕಂಪನಿ ಮಾಡ್ಬೇಕಂತ. ಇವಾಗೆಲ್ಲ ಸ್ಟಾರ್ಟ್ಅಪ್ ಟ್ರೆಂಡು ಅದೆಲ್ಲ ಶುರುವಾಗಿದೆ. ಅವಾಗೆಲ್ಲ ಏನಂದ್ರೆ ರಿಯಲ್ ಟೈಮಲ್ಲಿ ಸ್ಟಾರ್ಟ್ಅಪ್ ಅಂದ್ರೆ ಒಂದು ಬಿಸ್ನೆಸ್ ಮಾಡಿದಂಗೆ. ಹೌದಾ? ಬೆಂಗಳೂರು ಬಂದು ಜಾಬ್ ಸೇರ್ಕೊಂಡಾಗ Myntra.com ಅಲ್ಲಿ. ಸೊ ಟಿಪಿಕಲ್ ಏನಂದ್ರೆ ಒಂದು 3 days ಇಂಡಕ್ಷನ್ ಇರುತ್ತೆ ಪ್ರತಿ ಎಂಪ್ಲಾಯಿ, ಎನಿ ಜಾಯ್ನೀಸ್ ಏನಿರುತ್ತಲ್ಲ. ಆ ಟೈಮಲ್ಲಿ ಮಿಂತ್ರಾ CEO, ಅವಾಗೇನು CEO ಇದ್ರಲ್ಲ, ಮುಖೇಶ್ ಬನ್ಸಲ್ ಅವ್ರು ಬಂದಿದ್ರು. ಅವ್ರು ಬಂದು ತಮ್ಮ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ವಿ ಸ್ಟಾರ್ಟೆಡ್ ವಿತ್ 1 BHK ಹೌಸ್. ಮುಖೇಶ್ ಬನ್ಸಲ್ಲೇ ಒಂದೊಂದು ಸರ್ತಿ ಡೆಲಿವರಿ ಬಾಯ್ಸ್ ಇರಲಿಲ್ಲ ಅಂದ್ರೆ ಅವರೇ ತೊಗೊಂಡು ಹೋಗಿ ಕೊಡ್ತಾ ಇದ್ರಂತೆ ಮನೆಗೆ. ಸೊ ಅದು ತಲೆಗೆ ಬಂತು, ಇಷ್ಟು ದೊಡ್ಡ ಕಂಪನಿ ಮಾಡೋರು ಹಿಂಗೆ ಶುರು ಮಾಡ್ತಾರ, ನಾನು ಶುರು ಮಾಡ್ಬೇಕಂತೇಳಿ. ಯಾವಾಗ ಇಂಡಕ್ಷನ್ ಕ್ಲಾಸ್, ಇನ್ನೂ ಕಂಪನಿ ಜಾಯ್ನ್ ಆಗಿ ಒಂದು 3 ದಿವಸ ಆಗಿಲ್ಲ, ಅವಾಗೇ ತಲೆಗೆ ಬಂತು ನಾನು ಕಂಪನಿ ಸ್ಟಾರ್ಟ್ ಮಾಡ್ಬೇಕಂತೇಳಿ. ಇದು ಸ್ಟಾರ್ಟಪ್ ಏನೋ ಸ್ಟಾರ್ಟ್ ಮಾಡಿದ್ರಿ, ಬಟ್ ಯಾರು ಎಂಡ್ ಯೂಸರ್ ಯಾರು ಅಂತೇಳಿ ಯೋಚನೆ ಏನ್ರಿ ಅವಾಗ ತಲೆಯಾಗಿತ್ತು, ಅಥವಾ ವಾಟ್ ವಾಸ್ ದ ಪ್ಲ್ಯಾನ್? ಸ್ಟಾರ್ಟಿಂಗಲ್ಲಿ ಏನು ತಲೆಗೆ ಬಂತಲ್ಲ ಮುಖೇಶ್ ಬನ್ಸಲ್ ಎಲ್ಲ ಸ್ಟೋರಿಯನ್ನು ಕೇಳಿದ ಮೇಲೆ, ಆಮೇಲೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಬೇಕು ಕಂಪಲ್ಸರಿ. ಸುಮ್ಮನೆ ಏನೋ ಕಂಪ್ನಿ ಮಾಡ್ತೇನೆ ಅಂತಂದ್ರೆ ನಡೆಯೋದೇನೂ ಇಲ್ಲ. ಹೌದಾ? ಅವಾಗ ಏನಪ್ಪ ಅಂತಂದರೆ ಒಂದು 2 ವರ್ಷ 3 ವರ್ಷ ಹಂಗೆ ಜಾಬ್ ಮಾಡ್ತಾ ನನ್ನ ಫ್ರೆಂಡ್ಸು ಕೊಲೀಗ್ಸ್ ಜೊತೆ ಎಲ್ಲ ನಮ್ಮ ಗುಲ್ಬರ್ಗದವರು ಅವ್ರಿಗೆಲ್ಲ ಮಾತಾಡಿದೆ, ಹಿಂಗೆ ಮಾಡ್ಬೇಕಂತ ಮಾಡಿದ್ದೀನಿ. ಹೆಂಗಿದ್ರು ಆರ್ಕಿಟೆಕ್ಚರ್ ವರ್ಕ್ ಮಾಡ್ತಾ ಇದ್ದೀವಲ್ಲ ನಾವು, 3D ಎಲಿವೇಷನ್ಸ್, 3D ಇಂಟೀರಿಯರ್ಸ್, 3D ವಾಕ್ ಥ್ರೂಸ್ ಎಲ್ಲ ಮಾಡ್ತಾ ಇದೀವಲ್ಲ, ಅದನ್ನೇ ಶುರು ಮಾಡೋಕೆ ಒಂದು ಕಂಪನಿ ಮಾಡೋಣ ಅಂತೇಳಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ರಿಜಿಸ್ಟರ್ ಮಾಡಿದ್ವಿ. ಅವಾಗ ಎಂಡ್ ಕಸ್ಟಮರ್ ಅಂತಂದ್ರೆ ನಾವು ಮೇಜರ್ಲಿ ಏನಂತಂದ್ರೆ ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು, ಬಿಲ್ಡರ್ಸ್ ಅಂಡ್ ಡೆವಲಪರ್ಸು, ದೋಸ್ ಆರ್ ಅವರ್ ಕಸ್ಟಮರ್. ಅವ್ರಿಗೆ ಹೋಗಿ ಅಪ್ರೋಚ್ ಮಾಡ್ತಿದ್ದೆ, ಸರ್ ನಿಮ್ಮ ಬಿಲ್ಡಿಂಗ್ದು 3D ವಾಕ್ ಥ್ರೂ ಮಾಡ್ತೀವಿ. ಈಗ ಆಮೇಲೆ ಇನ್ನೊಂದು ಏನು ಮಾಡ್ತಿದ್ವಿ ಅಂತಂದರೆ, ನಾವು ಏರಿಯಾ ಎಲ್ಲ ಸುಮ್ಮನೆ ನಾನು ನಮ್ಮ ಫ್ರೆಂಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಎಲ್ಲ ಫ್ರೆಂಡ್ ಸರ್ಕಲ್ಲೇ ಸೇರ್ತಿದ್ವಲ್ಲ, ಬೈಕ್ ಹೋಗ್ಕೊಂಡು ಸುಮ್ಮನೆ ಹೋಗ್ತಾ ಇರೋದು ತಿರುಗಾಡ್ಕೊಂಡು. ಎಲ್ಲರ ಬುನಾದಿ ಹಾಕಿದ್ರು ಅಂದರೆ ಫೌಂಡೇಶನ್ ಹಾಕಿದ್ರೆ ಹೋಗಿ ಭೇಟಿ ಆಗೋದು. ಅಲ್ಲಿ ಗುತ್ತೇದಾರಗಳು ಸಿಗ್ತಾ ಇದ್ರು, ಇಲ್ಲ ಓನರ್ ಸಿಗ್ತಿದ್ರು. ಸರ್ ನಿಮ್ಮ ಮನೆ ಕಟ್ಸೋಕ್ಕಿಂತ ಮೊದಲು ಹೆಂಗೆ ಕಾಣಿಸುತ್ತೆ ಅನ್ನೋದು ನಾವು ರೆಡಿ ಮಾಡಿಕೊಡ್ತೇವೆ ಸರ್ ಅಂತೇಳಿ 3Dದಾಗ. ಅಂದರೆ ಏನಂದರೆ ನೀವು ಮನೆ ಕಟ್ಸೋಕ್ಕಿಂತ ಮೊದಲೇ ಕಲರ್ ಹಿಂಗಿರ್ಬೇಕು, ಡಿಸೈನ್ ಹಿಂಗೆ ಬರಬೇಕು ಅನ್ನೋ ಒಂದು ಜಡ್ಜ್ಮೆಂಟ್ ಸಿಗ್ತದೆ ಸರ್. ನಿಮ್ಗೆ ಖರ್ಚು ಕಡಿಮೆ ಆಗ್ತದ, ಇಲ್ಲ ಸುಮ್ಮನೆ ಗುತ್ತೇದಾರಗಳು ಏನೋ ಮಾಡ್ಬಿಡ್ತಾರ. ಈಗ ಇಂಜಿನಿಯರ್ಗಳಿಗೇನು ಒಂದು ಐಡಿಯಾ ಸಿಗ್ತದ, ಹಿಂಗೆ ಕಾಣಿಸ್ಬೇಕು, ಹಿಂಗೆ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಬರ್ತದೆ ಸರ್ ಅಂಥೇಳಿ ನಾವು ಹಿಂಗೆ ಶುರು ಮಾಡ್ಕೊಂಡ್ವಿ ಕೆಲಸ. ನಾಟ್ ಪರ್ಟಿಕ್ಯುಲರ್ಲಿ ಸಾಲ್ವಿಂಗ್ ಅ ಪ್ರಾಬ್ಲಮ್ ಅನ್ಇಂಟೆನ್ಷನಲಿ, ಬಟ್ ಅದೇ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಸ್ಟೇಟ್ಮೆಂಟ್ ಆಯಿತು ನಮ್ಮ ಸ್ಟಾರ್ಟಿಂಗಲ್ಲಿ. ಸೊ ನೀವು ಪ್ರತಿ ಡೋರಿಗೂ ನೀವು ಕೆಲಸ ಇಸ್ಕೊಂಡಿರಿ? ಹೌದು. ನೀವು ಇಂಟೀರಿಯರ್ ಡಿಸೈನಿಂಗ್ ಏನ್ ಮಾಡ್ತಾರಲ್ಲ 3D ಇದ್ರೊಳಗೆ, ಯು ಆರ್ ದ ಫಸ್ಟ್ ಪರ್ಸನ್, ಲೈಕ್ ನಿಮ್ ಗ್ರೂಪ್ ಆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದನ್ನ ನೋಡಿರಿ ನೀವು? ಎಸ್ ನಾ ಅನ್ಬೋದು ಅದು ಆ ವಿಷಯದಲ್ಲಿ. ಯಾಕಂದ್ರೆ ಸ್ವಲ್ಪ ಅರ್ಲಿ ಟು ದ ಮಾರ್ಕೆಟ್ ಇದೀವಿ ನಾವು, ಆಲ್ಮೋಸ್ಟ್ ಸ್ವಲ್ಪ ಅಡ್ವಾನ್ಸ್ ಆಯ್ತು. ಎಲ್ಲರೂ ಎಂಟರ್ಟೈನ್ ಮಾಡ್ತಿರಲಿಲ್ಲ. ಔಟ್ ಆಫ್ ಇಫ್ ಐ ಸೇ ಔಟ್ ಆಫ್ 10 ಓನ್ಲಿ 3-4 ಪೀಪಲ್ ಆರ್ ಇಂಟ್ರೆಸ್ಟೆಡ್ ಟು ಮೇಕ್ ಇಟ್. ಅದರ್ ಪೀಪಲ್ ಅರೆ ಇದಕ್ಕೆ ಯಾಕೆ 4,000 ರೂಪಾಯಿ ಕೊಡ್ಬೇಕು, ಇದಕ್ಕೆ ಯಾಕೆ 5,000 ರೂಪಾಯಿ ಕೊಡ್ಬೇಕು, ಈಗ ಕಂಪಲ್ಸರಿ ಆಗಿಬಿಟ್ಟದ. ಈಗ ಎಲ್ಲರೂ ಮಾಡಕತ್ತಾರ. ಈಗ ಮನೆ ಅನ್ನೋದು ಎಲ್ಲರಿಗೂ ಡ್ರೀಮ್ ಇದ್ದಂಗೆ, ಎಲ್ಲರಿಗೂ ನೋಡ್ಬೇಕು ಅನ್ನೋದು ಇರ್ತದ. ಹೆಂಗ್ ಕಾಣಿಸುತ್ತೆ ನಮ್ಮ ಮನೆ, ಫ್ಯೂಚರ್ ಮನೆ ಪ್ರತಿಯೊಬ್ಬರಿಗಿದೆ. ಎಸ್, ನಾವು ಇಟ್ಸ್ ಅವರ್ ಟೈಮ್. ನಾವ್ ಹೇಳಿದ್ನಲ್ಲ, ಎಜುಕೇಟ್ ಮಾಡ್ಬೇಕು ಕಸ್ಟಮರ್ಗೆ, ದೆನ್ ದೇ ವಿಲ್ ಗೆಟ್ ಯೂಸ್ ಟು ಇಟ್. ಅದರ್ವೈಸ್ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಕನ್ವೆ ಮಾಡೋದಕ್ಕೆ. ಎಲ್ಲ ನ್ಯೂ ಸ್ಟಾರ್ಟಪ್ಗಳು ಅಥವಾ ಸ್ಟಾರ್ಟಪ್ ಫೌಂಡರ್ಸ್ ಯಾವುದೋ ಹೊಸದೇ ತಗೊಂಬಂದಿರ್ತಾರ, ಅವಾಗೆ ಅದನ್ನ ಮಾರ್ಕೆಟ್ ಬ್ರೇಕ್ ಮಾಡಕ್ ಒಂದು ದಾರಿ ಆಗುತ್ತೆ. ಎಲ್ಲರೂ ಸೇಮ್ ಮೈಂಡ್ ಸೆಟ್ ಐತಂದ್ರೆ ಅದನ್ನ ಮಾರ್ಕೆಟ್ನಲ್ಲಿ ಉಳಿದೇ ಇಲ್ಲದು. ಒಂದು ನನಗೆ ಅರ್ಥ ಆಗಿದ್ದು ಇಷ್ಟು ವರ್ಷ ನಾನು ಏನು ವರ್ಕ್ ಮಾಡಿದ್ದೀನಿ, ಸ್ಟಾರ್ಟಪ್ ಎಲ್ಲ ಮಾಡಿದಲ್ಲ, ಒಂದು ಐಡಿಯಾ ಭಾಳಷ್ಟು ಸ್ಟಾರ್ಟಪ್ಗಳಿಗೂ ಭೇಟಿಯಾಗಿದೆ. ದೇರ್ ಈಸ್ ನಥಿಂಗ್ ನ್ಯೂ ಇನ್ ದ ವರ್ಲ್ಡ್. ಓಕೆ, ಎವ್ರಿಥಿಂಗ್ ಸಮ್ ಆರ್ ದಿ ಅದರ್ ವೇ, ಇನ್ಸ್ಪೈರ್ಡ್ ಬೈ ಸಮಥಿಂಗ್ ಅಷ್ಟೇ ಇರೋದು. ಇನ್ಸ್ಪೈರ್ಡ್ ಬೈ ಸಮಥಿಂಗ್. ಆ್ಯಂಡ್ ಮ್ಯಾಟರ್ಸ್ ಏನಾಗುತ್ತೆ ಅಂದರೆ, ಡಿಸ್ರಪ್ಷನ್ ಅಂತ ಬಂದಾಗ ನೀವು ಎಂಡ್ ಕಸ್ಟಮರ್ಗೆ ಎಷ್ಟು ಅಫೋರ್ಡೆಬಲ್ ಆಗಿ ನೀವು ಕೊಡ್ತೀರಾ, ಎಷ್ಟು ಫೀಸಿಬಲ್ ಆಗಿ ಕೊಡ್ತೀರಾ, ಎಷ್ಟು ಫ್ಲಾಲೆಸ್ ಯೂಸ್ ಕೇಸ್ ಇರುತ್ತೆ ಅನ್ನೋದು ಮ್ಯಾಟರ್ಸ್ ಆಗುತ್ತೆ ಅಷ್ಟೇ. ಈಗ ನೋಡಿ, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು, ಅಮೆಜಾನ್ ಇಸ್ ದ ಮೇನ್ ಕಂಪನಿ, ಇ ಕಾಮರ್ಸ್ ಕಂಪನಿ, ಬಿಗ್ ಗೇಂಟ್, ಅದನ್ನೇ ಇನ್ಸ್ಪೈರ್ ಆಗಿ ತೊಗೊಂಡಿದ್ದಾರೆ. ಆ್ಯಂಡ್ ಬ್ಲಿಂಕಿಟ್ ಆಗಿರ್ಬೋದು, ಕ್ವಿಕ್ ಕಾಮರ್ಸ್, ಇಟ್ಸ್ ನಥಿಂಗ್ ಬಟ್ ಇ ಕಾಮರ್ಸ್ ಓನ್ಲಿ. ಹೌದಾ? ಸೊ ಎವ್ರಿ ಅದರ್ ಥಿಂಗ್ ಇಸ್ ಇನ್ಸ್ಪೈರ್ಡ್ ಬೈ ಸಮಥಿಂಗ್ ಅಷ್ಟೇ. ದೇರ್ ಇಸ್ ನಥಿಂಗ್ ನ್ಯೂ. ಮೇ ಬಿ ಒಬ್ರು ಒಂದು ಸ್ಟ್ಯಾಂಡ್ ತಗೋಬೇಕಾಗದ, ಲಾರ್ಜ್ ಸ್ಕೇಲ್ ಒಳಗೆ ಎಕ್ಸ್ಪಾಂಡ್ ಮಾಡ್ಬೇಕಂದ್ರೆ, ಒಂದು ಆರ್ಗನೈಸ್ ಸೆಕ್ಟರ್ ಆಗಿ ಮಾಡ್ಬೇಕಂದ್ರೆ, ಅದರ್ವೈಸ್ ಎಷ್ಟು ದೊಡ್ಡ ಕಂಪ್ನಿ ಆಗೋದಿಲ್ಲ. ಎಸ್ ದಟ್ಸ್ ಟ್ರೂ.
ಇವನ್ ಮೊದಲಾದ್ರೂ ಹೋಟೆಲ್ ಬಿಸ್ನೆಸ್ ಇತ್ತು, ಓಯೋ ಬಂತು, ಆಮೇಲೆ ಈ ಕಾರ್ ಬಿಸ್ನೆಸ್ ಇತ್ತು. ನೋಡ್ರಿ ಈಗ ಓಯೋ ಅಂತ ಹೇಳಿದ್ರಿ ಎಷ್ಟು ಯೂಸರ್ ಫ್ರೆಂಡ್ಲಿ ಅದ. ಏನಪ್ಪ ಅಂತಂದ್ರೆ ಯಾವ್ದಾರ ಒಂದು ಹೋಟೆಲ್ಗೆ ಹೋಗ್ಬೇಕಂತಂದ್ರೆ, ನಾವು ಬೇರೆ ಊರಿಗೆ ಹೋಗ್ಬೇಕಂತಂದ್ರೆ, ಈ ಒಂದು ಹೋಟೆಲ್ಗೆ ಹೋದ್ರೆ ಅದು ಕ್ಲೀನ್ ಇರ್ತಿರ್ಲಿಲ್ಲ, ಇನ್ನೊಂದು ಹೋಟೆಲ್ಗೆ ಹೋದ್ರೆ ಅವನು ಜಾಸ್ತಿ ರೇಟ್ ಹೇಳ್ತಿದ್ದ, ಹಿಂಗೆ ತಿರುಗಾಡೋದಾಗ್ತಿತ್ತು. ಈಗ ಮೊಬೈಲಲ್ಲೇ ಚೆಕ್ ಮಾಡಿ ನನ್ನ ವೆದರ್ ನನ್ನ ಬಜೆಟಿಗೆ ವರ್ಕೌಟ್ ಆಗ್ತದೆ ಅಲ್ಲ, ರಿವ್ಯೂ ಚೆಕ್ ಮಾಡ್ತೀವಿ. ಬರೀ ಬಜೆಟ್ ಒಂದೆಲ್ಲ, ಕಸ್ಟಮರ್ ರಿವ್ಯೂ ನೋಡ್ತೀವಿ. ಕಸ್ಟಮರ್ ರಿವ್ಯೂವಲ್ಲಿ ನಾವು ಚೆಕ್ ಮಾಡ್ತೀವಿ, ಕಸ್ಟಮರ್ ಫೋಟೋಸ್ ಹಾಕಿರ್ತಾರೆ, ಎಲ್ಲ ಹಾಕ್ತಾರೆ, ಈಸಿ ಆಯ್ತಲ್ಲ. ಎಂಡ್ ಆಫ್ ದ ಡೇ ಕಸ್ಟಮರ್ಗೆ ಯೂಸ್ ಕೇಸ್ ಈಸಿ ಆಗ್ಬೇಕು ಅನ್ನೋದೇ ಮ್ಯಾಟರ್ಸ್ ಆಗ್ತದೆ. ಅದೇ ಬಿಗ್ಗೆಸ್ಟ್ ಥಂಬ್ ರೂಲ್ ಇರೋದು. ಹಾಗಾಗಿ ಓಯೋ ಕ್ಲಿಕ್ ಆಯಿತು. ಆಮೇಲೆ ಇನಿಷಿಯಲ್ ಡೇಸಲ್ಲಿ ನಾವು ಫ್ಲಿಪ್ಕಾರ್ಟಲ್ಲಿ ನಾವು ಆರ್ಡರ್ ಮಾಡ್ತಿದ್ದರೆ ಕ್ಯಾಶ್ ಆನ್ ಡೆಲಿವರಿ ಮಾಡ್ತಿದ್ವಿ, ಯಾವತ್ತೂ ಪೇ ಮಾಡಿಲ್ಲ ನಾವು. ಆಮೇಲೆ ಬರ್ತಾ ನಮಗೂ ಗೊತ್ತಾಯಿತು, ಒಂದು ಟ್ರಸ್ಟ್ ಕ್ರಿಯೇಟ್ ಆಯಿತು. ಸೊ ಇವಾಗೆಲ್ಲ ಆಲ್ರೆಡಿ ನಾವು ಪೇ ಮಾಡ್ತೀವಿ, ಮನೆಗೆ ಬಂದು ಡೆಲಿವರಿ ಮಾಡಿಬಿಡ್ತಾರೆ. ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಸೊ ಗೋಯಿಂಗ್ ಬ್ಯಾಕ್ ಟು AR VR, ಈಗ ರೀಸೆಂಟಾಗಿ ನಾವು ನಿನ್ನೆ ಮಾತಾಡ್ದಂಗೆ ಯು ಆರ್ ಸೋಶಿಯೋ ಎಂಟರ್ಪ್ರಿನರ್ ಅಂತೇಳಿ ಐತಿ. ವಾಟ್ ಈಸ್ ದ್ಯಾಟ್? ಓಕೆ, ಈಗ ಸೋಷಿಯೋ ಎಂಟರ್ಪ್ರಿನರ್ಶಿಪ್ ಅಂತಂದರೆ ಈಗ ಪ್ರೆಸೆಂಟ್ ಸಿಚುವೇಶನ್ಗೆ ಎಲ್ಲರೂ ಒಂಥರ ಸೋಷಿಯಲ್ ಸರ್ವಿಸ್ ಮಾಡೋದೇ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅಂತ. ಸೋಷಿಯಲ್ ಸರ್ವಿಸ್ ಅನ್ನೋದಕ್ಕಿಂತ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಇಂಪ್ಯಾಕ್ಟ್ ಕ್ರಿಯೇಷನ್. ಇಂಪ್ಯಾಕ್ಟ್ ಅನ್ನೋದು ಹೆಂಗೆ ವರ್ಕ್ ಆಗುತ್ತಪ್ಪ ಅಂತಂದರೆ, ಫಾರ್ ಎನ್ ಎಕ್ಸಾಂಪಲ್, ಈಗ ನೋಡಿ ನಾವು ಓದುವಾಗ ಪ್ರೈಮರಿ, ನಂದು ಗೌರ್ಮೆಂಟ್ ಸ್ಕೂಲ್ ನಾನು ಓದಿದ್ದೆಲ್ಲ, ವಿ ನೆವರ್ ಫೆಲ್ಟ್ ದಟ್ ವಿ ಆರ್ ಲರ್ನಿಂಗ್ ಇನ್ ಗೌರ್ಮೆಂಟ್ ಸ್ಕೂಲ್. ಅಂದರೆ ಅಷ್ಟು ಚೆನ್ನಾಗಿದ್ರು ನಮ್ಮ ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಂದು ಭಾಳ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿ ಇಯರ್ ಏನಪ್ಪ ಅಂದರೆ ಒಂದು ಟೂರ್ ಮಾಡ್ತಿದ್ರು. ಎಲ್ಲೇ ಅಂತಲೇ ಸೈನ್ಸ್ ಸೆಂಟರ್ ಕರ್ಕೊಂಡು ಹೋಗ್ತಾಯಿದ್ರು ನಮಗೆ. ಹೌದಾ, ಸೈನ್ಸ್ ಸೆಂಟ್ರಿಗೆ ಹೋದಾಗ ಅಲ್ಲೆಲ್ಲ ಪ್ಲಾನಿಟೋರಿಯಮ್ಮು, ಅದೆಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನೋಡಿ ಭಾಳ ಖುಷಿ ಆಗ್ತಿತ್ತು. ಆ ಇಂಪ್ಯಾಕ್ಟ್ ಎಷ್ಟು ನನಗೆ ಡೀಪ್ ಆಗಿ ಇದಾಯ್ತು ಅಂತಂದರೆ, ಐ ವುಡ್ ಲವ್ ಟು ವಾಚ್ ಸ್ಪೇಸ್ ರಿಲೇಟೆಡ್ ಥಿಂಗ್ಸ್. ಸ್ಪೇಸ್ ಅಂದರೆ ಭಾಳ ಇಂಟ್ರೆಸ್ಟ್ ನನಗೆ. ಚಂದ್ರಯಾನ, ಮಂಗಳಯಾನ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ಹೆಂಗಿರ್ತದೆ, ದಟ್ ಇಂಪ್ಯಾಕ್ಟ್ ಮೇಡ್ ಮಿ ಟಿಲ್ ನೌ. ಸೊ ಹಾಗಾಗಿ ಇಂಪ್ಯಾಕ್ಟ್ ಕ್ರಿಯೇಷನ್ ಭಾಳ ಇಂಪಾರ್ಟೆಂಟ್. ಇಂಪ್ಯಾಕ್ಟ್ ಅಂದ್ರೇನು? ಕ್ರಿಯೇಟಿಂಗ್ ಅನ್ ಅವೇರ್ನೆಸ್, igniting the curiosity among students also, it's a huge impact. ಸೊ ಅದಕ್ಕೋಸ್ಕರ ಎಜುಕೇಷನ್ ಸೆಕ್ಟರಲ್ಲೇ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಣ ಥ್ರೂ ದೀಸ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತೇಳಿ. ಯಾಕಂದರೆ ಲರ್ನಿಂಗ್ ಅನ್ನೋದು ಹೆಂಗಪ್ಪ ಅಂತಂದರೆ, ಮಕ್ಕಳಿಗೆ ಆ ಖುಷಿಗೆ ಕೊಡಬೇಕು. ಈಗ ಬುಕ್ ಓದೋದು ಎಸ್ ಎಲ್ಲರೂ ಓದ್ತಾರೆ, ಎಲ್ಲರೂ, ಬಟ್ ಅದಕ್ಕಿಂತ ಬಿಯಾಂಡ್ ಏನಿದೆ, ಆ ಕ್ಯೂರಿಯಾಸಿಟಿ ಇಗ್ನೈಟ್ ಮಾಡಿದಾಗನೇ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಇಂಟ್ರೆಸ್ಟ್ ಜನ್ರೇಟ್ ಆಯ್ತು ಅಂದರೆ ಮಕ್ಕಳು ಓದೋಕ್ಕೆ ಶುರು ಮಾಡ್ತಾರೆ. ಆ ಕ್ಯೂರಿಯಾಸಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಹೊಸದಾಗಿ ಏನಾರ ನೋಡ್ಬೇಕು, ಹೊಸದು ಏನಾರು ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದನೇ ಮನುಷ್ಯನ ಲರ್ನಿಂಗ್ ಹೆಚ್ಚಿಗಾಗುತ್ತೆ. ಸೊ ಅದ್ರ ಮೇಲೆ ನಾವು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಣ ಅಂತೇಳಿ. ಪರ್ಟಿಕ್ಯುಲರ್ಲಿ ಈಗ ನೋಡಿ, ಸೋಷಿಯಲ್ ಇಂಪ್ಯಾಕ್ಟ್ ಅಂದರೆ ಮೆನಿ ಥಿಂಗ್ಸ್ ಆರ್ದಿದೆ. ಹೆಲ್ತ್ ಮೇಲಿದೆ, ಈಗೇನಂದರೆ ಎನ್ವಿರಾನ್ಮೆಂಟ್ ಮೇಲೆ ಶುರುವಾಗಿದೆ ಈಗ. ಹೌದಾ, ಸೊ ಅದಕ್ಕೆ ಎಲ್ಲ ಕಡೆ ಫೋಕಸ್ ಮಾಡೋದಕ್ಕಿಂತ ನನಗೆ ಯಾವುದು ಕೋರ್ ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ, ಎಜುಕೇಷನ್ ಸೆಕ್ಟರ್ ಮೇಲೆ. ಈಗ ನಮ್ಮದು ಕೋರ್ ಟೆಕ್ನಾಲಜಿ ಯಾವುದು? AR VR ಆ್ಯಂಡ್ ಮೆಟಾವರ್ಸ್ ಟೆಕ್ನಾಲಜಿ. ಅದನ್ನು ನಾನು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮತ್ತು ರೂರಲ್ ಇಂಡಿಯಾಗೆ, ಸ್ಪೆಷಲಿ ಗ್ರಾಮ ಪಂಚಾಯತ್ ಲೆವೆಲ್ಗೆ, ಹಳ್ಳಿಗಳಿಗೆ, ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ತೊಗೊಂಡು ಹೋಗೋಣ ಒಂದು ಐಡಿಯಾ. ದಟ್ಸ್ ವಾಟ್ ಮೈ ಇಂಪ್ಯಾಕ್ಟ್ ಟುವರ್ಡ್ಸ್ ಎಜುಕೇಷನ್. ಓಕೆ. ಸೊ ಈಗ ಆಲ್ರೆಡಿ ಇದನ್ನ ವರ್ಕ್ ಸ್ಟಾರ್ಟ್ ಮಾಡಿರಿ ಅಂದರೆ, ಹುಡುಗರಿಗೆ ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ಹೋಗಿ ಇದನ್ನ ತೋರಿಸೋ ಪ್ರಯತ್ನ ನಡೆದವು? ಎಸ್, ನನಗೇನಂತಂದರೆ, ನಾವೇನು ಮಾಡಿದೀವಿ ಅಂತಂದರೆ, ನಮ್ಮದೊಂದು ನನ್ನ ಓನ್ ಸ್ಟಾರ್ಟಪ್ ಕಂಪನಿಯಿಂದ ಒಂದು ಆಗ್ಯುಮೆಂಟೆಡ್ ರಿಯಾಲಿಟಿ ಲರ್ನಿಂಗ್ ಕಿಟ್ ಮಾಡಿದ್ವಿ. ಓಕೆ. ಸೊ ಅದರಲ್ಲಿ ಏನಪ್ಪ ಅಂದರೆ, ಬೇಸಿಕಲಿ ಇಟ್ಸ್ ಅ ಚೈಲ್ಡ್ಹುಡ್ ಎಜುಕೇಷನ್ ಲರ್ನಿಂಗ್ ಕಿಟ್. ಅದರಲ್ಲಿ ಆಲ್ಫಾಬೆಟ್ಸ್, ನಂಬರ್ಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಅನಿಮಲ್ ಕಿಂಗ್ಡಮ್, ಸ್ಪೇಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟ್ರಾಫಿಕ್ ಸಿಗ್ನಲ್ ಆ್ಯಂಡ್ ಮೊನಮೆಂಟ್ಸ್, ಒಂದು 8 ಕ್ಯಾಟಗರೀಸು, ಒಂದು 200 ಫ್ಲಾಶ್ ಕಾರ್ಡ್ ಇರುವಂಥ ಒಂದು ಅಪ್ಲಿಕೇಶನ್ ಇದೆ. ಸೊ ಅದರಲ್ಲಿ ಏನಪ್ಪ ಅಂದರೆ, ಆ ಒಂದು ಫ್ಲಾಶ್ ಕಾರ್ಡ್ನ ನಮ್ಮ ಒಂದು ಅಪ್ಲಿಕೇಶನಲ್ಲಿ ಸ್ಕ್ಯಾನ್ ಮಾಡಿದರೆ ಆ 3D ಮಾಡೆಲ್ ಪಾಪಪ್ ಆಗುತ್ತೆ. ಆ ಒಂದು ಪರ್ಟಿಕ್ಯುಲರ್ 3D ಮಾಡೆಲ್ಗೆ 10 ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಒನ್ ಲೈನರ್. ಸೊ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಇದೆ, ತೆಲುಗು, ತಮಿಳ್, ಬೆಂಗಾಲಿ, ಅಸ್ಸಾಮಿ, ಮಲಯಾಳಂ ಆ್ಯಂಡ್ ಗುಜರಾತಿ. ಸೊ ಇಷ್ಟು 9 ರೀಜನಲ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಇಂಗ್ಲೀಷ್ ಇದು ಇದೆ. ಸೊ ಅದನ್ನು ನಾನು ಒಂದು ಹಳ್ಳಿಗೆ ಹೋಗಿದ್ವಿ ಜಸ್ಟ್ ಶೋಕೇಸ್ ಮಾಡೋಕ್ಕೆ ಸ್ಕೂಲಲ್ಲಿ. ಆ ಮಕ್ಕಳು ಫುಲ್ ಖುಷಿ ಆಗ್ಬಿಟ್ರು ನೋಡಿ. ಈಗೇನಂದ್ರೆ ನಮ್ಮ ಸಲುವಾಗಿ ಅದು ಆಗ್ಯುಮೆಂಟೆಡ್ ರಿಯಾಲಿಟಿ, ಮಕ್ಕಳಿಗೆ ಏನಂದ್ರೆ ಇಟ್ ಲುಕ್ಸ್ ಲೈಕ್ ಎ ಮ್ಯಾಜಿಕ್. ಹೌದಾ, ಅಲ್ಲಿ ನೋಡಿದ್ಮೇಲೆ ಅನ್ಸಿತ್ತು, ಓಕೆ ಇದನ್ನ ನಾನು ಸ್ವಲ್ಪ ಬೇರೆ ರೀತಿ ತಗೊಂಡು ಹೋಗ್ಬೇಕು, ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತದೆ ಅಂತೇಳಿ. ಸೊ ಆ ಒಂದು ಪ್ರಾಡಕ್ಟು. ಆಮೇಲೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂತಂದ್ರೆ, ಈಗ ತಾಜ್ ಮಹಲ್ ಇದೆ, ತಾಜ್ ಮಹಲ್ 7 ವಂಡರ್ಸ್ ಆಫ್ ದಿ ವರ್ಲ್ಡ್. ಹೌದಾ, ಇನ್ನು ನಾವು ನೋಡೋಕೆ ಆಗಿಲ್ಲ. ಡೆಲ್ಲಿಗೆ ಹೋಗಿ ಡೆಲ್ಲಿಂದ ಹೋಗ್ಬೋದು, ಡೈರೆಕ್ಟ್ಲಿ ನಾವು ಆಗ್ರಾಗ್ ಹೋಗ್ಬೋದು, ಡ್ಯೂ ಟು ಮೆನಿ ರೀಸನ್, ನಾಟ್ ಪರ್ಟಿಕ್ಯುಲರ್ಲಿ ಒನ್ ಥಿಂಗ್ ಅಂತೇನಿಲ್ಲ.
ಬಟ್ ವರ್ಚುವಲ್ ರಿಯಾಲಿಟಿ ವೇರಿಂಗ್ ಎ VR ಹೆಡ್ಸೆಟ್, ನಾನು ತಾಜ್ ಮಹಲ್ ಎದುರಿಗೆ ನಿಂತು ನೋಡ್ಬೋದು. ಓಕೆ. ತಾಜ್ ಮಹಲ್ ಹೆಂಗಿದೆ, ಬರೀ ತಾಜ್ ಮಹಲ್ ಒಂದೇ ಅಲ್ಲ, ಐಫೆಲ್ ಟವರ್ ನೋಡ್ಬೋದು, ಬುರ್ಜ್ ಖಲೀಫಾ ನೋಡ್ಬೋದು. ಹೌದಾ? ಸೊ ಅದನ್ನ ವರ್ಚುವಲ್ ರಿಯಾಲಿಟಿ ನಾವು ನೋಡೋಣ. ಓಕೆ. ಸೊ ನಾನೇನು ಪ್ಲಾನ್ ಮಾಡಿದೆ. ಆಮೇಲೆ ಸ್ಪೇಸ್ ಅಂತ ಬಂದಾಗ ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಇದೆ. ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ಕಲ್ಪನಾ ಚಾವ್ಲಾ ಬಗ್ಗೆ ಒಂದು ಸಿಲೆಬಸ್ ಬಂದಿತ್ತು. ಅವಾಗ ಎಷ್ಟು ಕ್ಯೂರಿಯಾಸಿಟಿ ಆಯ್ತು ಅಂದ್ರೆ ನನಗೂ ಆಸ್ಟ್ರೋನಾಟ್ ಆಗ್ಬೇಕಂತ ಅನ್ಕೊಂಡ್ಬಿಟ್ಟಿದೆ. ಅಷ್ಟು ಲೆವೆಲ್ಗೆ ನನಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬಿಡ್ತು. ಹೌದಾ? ಸೊ ಹಂಗೆ ನಾವು ಮಕ್ಕಳಿಗೆ ಒಂದು ಸ್ಪೇಸ್ ರಿಲೇಟೆಡ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ಬೇಕಂದ್ರೆ ದೇ ಶುಡ್ ಸಿ ಸಮಥಿಂಗ್. ಈಗ ಟಿವಿಯಲ್ಲಿ ನೋಡ್ಬೋದು, ಟಿವಿಯಲ್ಲಿ ಫ್ಲಾಟ್ ಸ್ಕ್ರೀನ್ ಅಲ್ಲಿ ನೋಡ್ತಾರೆ. ದೇ ವಿಲ್ ಅಂಡರ್ಸ್ಟ್ಯಾಂಡ್ ಓಕೆ ವಾಟ್ ಈಸ್ ಸ್ಪೇಸ್, ವಾಟ್ ಈಸ್ ಗ್ಯಾಲಾಕ್ಸಿ, ಚಂದ್ರ ಹೆಂಗಿರ್ತದೆ, ಅಂಡ್ ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಅಂತ ಕರೀತಾರೆ. ಹೌದಾ? ಸೊ ಯಾಕೆ ಕರೀತಾರೆ ಅನ್ನೋದು ಒಂದು ಐಡಿಯಾ ಇದೆ. ಬಟ್ ಅದನ್ನ ವಿಜುವಲೈಸೇಷನ್ ಹೆಂಗೆ? ವಿಜುವಲೈಸೇಷನ್ ಟಿವಿಯಲ್ಲಿ ನೋಡ್ತಾರೆ 2D ಸ್ಕ್ರೀನ್ನಾಗ. ಬಟ್ ಇನ್ನೂ ಇಮರ್ಸಿವ್ ಮಾಡ್ಬೋದಲ್ಲ. ಸೊ ಅದಕ್ಕೋಸ್ಕರ ನಾವು ಸಿಮ್ಯುಲೇಷನ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ವು ಅಂದ್ರೆ, ಆ VR ಹೆಡ್ಸೆಟ್ ಹಾಕೊಂಡ್ಮೇಲೆ ನೀನು ಚಂದ್ರನ ಮೇಲೆ ನಿಂತಂಗೆ VR ಹೆಡ್ಸೆಟ್ ಹಿಂಗ್ ಹಾಕೊಂಡು ಈ ತರ ನೋಡ್ಬೋದು. ಅಲ್ಲೇ ನಿಂತು ನೋಡಿದಂಗೆ, ಮಂಗಳ ಗ್ರಹದ ಮೇಲೆ ನಿಂತು ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾವ ರೀತಿ ಇರುತ್ತದೆ, ಸೋಲಾರ್ ಸಿಸ್ಟಮ್ ಯಾವ ರೀತಿ ಕಾಣಿಸುತ್ತೆ, ಗ್ಯಾಲಾಕ್ಸಿ ಯಾವ ರೀತಿ ಇರುತ್ತೆ, ವಿತ್ ಕನ್ನಡ ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್. ಅವಾಗ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಪ್ರಾಪರ್ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಆದಾಗ ವಿಜುವಲ್ ಕಂಟೆಂಟ್ ಬಹಳ ಇಂಪ್ಯಾಕ್ಟ್ ಇರುತ್ತೆ. ಡೆಫಿನೆಟ್ಲಿ. ಫಾರ್ ಎಕ್ಸಾಂಪಲ್ ನಾವು ಯಾವ್ದಾರ ಒಂದು ಸಿನಿಮಾ ನೋಡಿದ್ರೆ ಆ ಡೈಲಾಗ್ ಪ್ರಾಪರ್ ಆಗಿ ನೆನಪಿರ್ತದೆ, ಆ ವಿಜುವಲ್ ಇಂಪ್ಯಾಕ್ಟ್ ಹೆಂಗಿದೆ. ಆಮೇಲೆ ನೀವು ಮಲ್ಟಿಪ್ಲೆಕ್ಸ್ ಥಿಯೇಟರ್ ಅಲ್ಲಿ ನೋಡ್ಬೋದು, ನ್ಯಾಷನಲ್ ಅಂತಮು ಸ್ಪೆಷಲಿ ಇನ್ ಮಲ್ಟಿಪ್ಲೆಕ್ಸ್ ಥಿಯೇಟರು, ಆ ಸೌಂಡ್ ಎಫೆಕ್ಟು, ಆ ವಿಜುವಲ್ಸ್ ಎಲ್ಲ ನೋಡಿ ಒಂದು 56 ಸೆಕೆಂಡ್ನಾಗ ಮೈ ಜುಮ್ ಅಂತ ನಾನು ಏನಾರ ಹೋಗಿ ದೇಶಕ್ಕೆ ಮಾಡ್ಬೇಕಂತೇಳಿ. ದಟ್ಸ್ ದ ಪವರ್ ಆಫ್ ವಿಜುವಲ್ ಇಂಪ್ಯಾಕ್ಟ್. ಹೌದಾ? ಸೇಮ್ ಅದೇ ರೀತಿ ಅದೇನು ಇಮರ್ಸಿವ್ ಎನ್ವಿರಾನ್ಮೆಂಟ್ ಇದೆಲ್ಲ ಆ ಮಕ್ಕಳಿಗೆ ಕ್ಯೂರಿಯಾಸಿಟಿ ಕೊಡುತ್ತೆ ಸ್ಪೇಸ್ ಬಗ್ಗೆ ಆಗಿರ್ಬೋದು ಇದನ್ನ. ಸೊ ವರ್ಚುವಲ್ ಟೂರಿಸಮ್ ಆ್ಯಂಡ್ ವರ್ಚುವಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಸೊ ಇದನ್ನ ನಾವು ಬ್ರಿಂಗಿಂಗ್ ಸೈನ್ಸ್ ಸೆಂಟರ್ ಟು ದ ಸ್ಕೂಲ್. ಓಕೆ. ದಟ್ಸ್ ದ ಹೋಲ್ ಐಡಿಯಾ ಇನ್ ಸಿಂಪಲ್ ವರ್ಡ್ಸ್, ಬ್ರಿಂಗಿಂಗ್ ಸೈನ್ಸ್ ಸೆಂಟರ್ ಟು ದ ಸ್ಕೂಲ್. ನೀವು ಅದು ಇಮರ್ಸಿವ್ ಎಷ್ಟು ಇಂಪ್ಯಾಕ್ಟ್ ಬರ್ತದೆ ಅಂತ ಹೇಳಾಕತ್ತಿರಲ್ಲ, ಒಂದು ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ, ನೀವು ನಗ್ಬೋದು, ನಾನು ಸಣ್ಣ ಇದ್ದಾಗ ವೈಸಿಟಿ ಗೇಮ್ ಆಡ್ತಿದ್ದೆ. ನಾವು GTA ವೈಸಿಟಿ ಅಲ್ಲ. ಸೊ ವೈಸಿಟಿ ಗೇಮ್ ಆಡೋ ಹೊತ್ನಾಗ ನನ್ನ ಕಂಪ್ಯೂಟರ್ ಒಳಗೆ ಇರೋದು ಒಂದೇ ಸಾಂಗ್, ಅದು ಸಾಯಿಬಾಬಾ ಆರತಿ ಸಾಂಗ್. ಅದನ್ನ ಲೂಪ್ ಒಳಗೆ ಇಟ್ಕೊಂಡು ಅದನ್ನ ಗೇಮ್ ಆಡ್ತಿದ್ದೆ. ಕಸ್ಟಮೈಸ್ ಮಾಡಬಹುದಾಗಿತ್ತು, ಸಾಂಗ್ ನಾವೇ ಹಾಕ್ಬೋದಾಗಿತ್ತು. ಸೊ ನಾನು ಕೆಲವೊಂದು ವರ್ಷ ಆಯ್ತು 10ನೇತೆ ಬಂದಲ್ಲ, ಅವಾಗ ಸಾಯಿಬಾಬಾ ಗುಡಿಗೆ ಹೋಗಿದ್ದೆ, ಆ ಸಾಂಗ್ ಕೇಳಿದೆ. ಆ ಸಾಂಗ್ ಕೇಳಿದ್ರೆ ದಟ್ ರಿಮೈಂಡ್ಸ್ ಮೀ ಆಫ್ GTA ನೆನಪಾಯ್ತು. ಸೊ ಈ ತರ ನಮ್ಗೆ ಇಮರ್ಸಿವ್ ಯಾವ ಟೆಕ್ನಾಲಜಿ ಇದೆಯಲ್ಲ ಅದನ್ನ ಇದಕ್ಕೆ ರೆಮಿನೆನ್ಸ್ ಥೆರಪಿ ಅಂತ ಕರೀತಾರೆ. ರೆಮಿನೆನ್ಸ್ ಥೆರಪಿ ಅಂದ್ರೆ ಓಲ್ಡ್ ಏಜ್ ಆಗಿರುತ್ತಲ್ಲ ಅವ್ರಿಗೆ ನೆನಪಾರೋ ಇದು ಕಾಯಿಲೆ ಇರ್ತದ. ಒಂದು ಹಾಸ್ಪಿಟಲಲ್ಲಿ ಈ AR/VR ಯೂಸ್ ಮಾಡಿಕೊಂಡು ಅವರು ಸಣ್ಣವರಿದ್ದಾಗ ಯಾವ ಪ್ಲೇಸ್ದೊಳಗೆ ಇರ್ತಾರಲ್ಲ ಅದ್ರದ್ದೊಂದು ವಿಡಿಯೋ ಮಾಡಿ ಅದ್ರ ಸೌಂಡ್ ಎಫೆಕ್ಟ್ ತೊಗೊಂಬಂದು ಅದು ಆ ಥೆರಪಿಯಲ್ಲಿ ಪ್ಲೇ ಮಾಡ್ತಾರೆ. ಕೆಲವೊಬ್ಬರಿಗೆ ಮಾತು ನಿಂತು ಹೋಗ್ಯದ ಯಾವುದೋ ಶಾಕಿಂದ, ಆ ಥೆರಪಿಯಿಂದ ಇದು ಮಾತು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ದಟ್ ಈಸ್ ಅ ಇಂಪ್ಯಾಕ್ಟ್ ಆಫ್ ವಿಜುವಲ್ ಆ್ಯಂಡ್ ಸೌಂಡ್ ಎಫೆಕ್ಟ್. ಸೊ ನೀವೊಂದು ಬರೀ ಹೇಳಿಬಿಟ್ರಿ ಅದನ್ನು. ಸಣ್ಣ ಹುಡುಗರಿಗೆ ನಾವು ಬಾಯಿಲೆ ಹೇಳೋಕ್ಕಿಂತ ವಿಜುವಲಿ ಏನು ತೋರಿಸ್ತೇವಲ್ಲ ದಟ್ ವಿಲ್ ಕ್ರಿಯೇಟ್ ಅ ಹ್ಯೂಜ್ ಇಂಪ್ಯಾಕ್ಟ್. ಎಸ್, ಗೇಮಿಫೈಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಈಗ ನೋಡಿ, ನಾವು ಈ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರು ಬುಕ್ನಾಗ ಓದೋದಕ್ಕಿಂತ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಮಾಡಿದ್ರೆ ನೆನಪಿರ್ತದೆ ಹುಡುಗರಿಗೆ. ಅದಕ್ಕೆ ಪ್ರೈಮರಿ ಸ್ಕೂಲಲ್ಲಿ ಫನ್ ಲರ್ನಿಂಗ್ ಜಾಸ್ತಿ ಇರ್ತದೆ. ಪ್ರೈಮರಿ ಅನ್ನೋದಕ್ಕಿಂತ ನಾನು ನರ್ಸರಿ ಅಂತ ಹೇಳ್ಬೋದು, LKG UKG ಟೀಚರ್ಸು ಕೂಡ ಅವ್ರ ಜೊತೆ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಸೊ ಗೇಮಿಫೈಡ್ ಫನ್ ಲರ್ನಿಂಗ್ ಬಹಳ ಇಂಪಾರ್ಟೆಂಟ್ ಇದೆ ಎಜುಕೇಶನ್ ಅಲ್ಲಿ. ಸೊ ಅದಕ್ಕೋಸ್ಕರ ಅದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ನೀವೇನು ರೆಮಿನೆನ್ಸ್ ಥೆರಪಿ ಹೇಳಿದ್ರಲ್ಲ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಸ್ಪೆಷಲಿ ಈ ಸೈಕಾಲಜಿಯಲ್ಲಿ ಈಗ ನೋಡಿ, ಒಂದು ಪೀಸ್ಫುಲ್ನೆಸ್ ಬೇಕಾಗಿದೆ ನನಗೆ. ಟಿಪಿಕಲಿ ನನಗೇನಪ್ಪ ಅಂದ್ರೆ ಐ ಆಮ್ ಅ ಬೀಚ್ ಗಾಯ್. ನಾನು ಹೆಂಗೆ ಹೋಗ್ತಾರೆ ಅಂದ್ರೆ ಎವ್ರಿ ಇಯರ್ ಗೋವಾ ಅಂತೂ ಮಿಸ್ ಮಾಡಂಗಿಲ್ಲ. ಓನ್ಲಿ ಪಾರ್ಟಿ ಮಾಡಕ್ ಹೋಗ್ತಾರೆ ಭಾಳ ಜನ, ಬಟ್ ನನಗೆ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ ಒಂದು ಪೀಸ್ ಬೇಕಂತೇಳಿ. ಸೊ ನಾರ್ಮಲಿ ಏನಂದ್ರೆ ಐಸೋಲೇಟೆಡ್ ಇದಕ್ಕೆ ಬೀಚಸ್ಗೆ ಹೋಗೋದು. ಬೆಳಿಗ್ಗೆ ಒಂದು 4 ತಾಸು, ಸಾಯಂಕಾಲ ಒಂದು 4 ತಾಸು. ಯಾಕಂದ್ರೆ ಮಧ್ಯಾಹ್ನ ಅಂತೂ ಬಿಸಿಲು ಭಾರಿ ಇರ್ತದೆ. ಅದಕ್ಕೆ ಬೆಳಿಗ್ಗೆ ಒಂದು 4 ತಾಸು ಸುಮ್ಮನೆ ಹೋಗಿ ಕುಂತ್ಬಿಟ್ಟಿದ್ದೇನೆ. ಆ ಒಂದು ಬೀಚ್ ಥೆರಪಿ ಡೆಫಿನೆಟ್ಲಿ ಆ ಅಲೆಗಳ ಸೌಂಡಿಗೆ ಅದಕ್ಕೆ ಡೆಫಿನೆಟ್ಲಿ ಇಟ್ ವಿಲ್ ರಿಲ್ಯಾಕ್ಸ್ ಯುವರ್ ಮೈಂಡ್. ಹೌದಾ?
ಅದನ್ನ ಎಲ್ಲ ಪೇಷಂಟ್ಗೂ ಕರ್ಕೊಂಡು ಹೋಗಕ್ಕೆ ಆಗಂಗಿಲ್ಲ. ಬಟ್ ಒಂದು ಒಳ್ಳೆ ವರ್ಚುವಲ್ ರಿಯಾಲಿಟಿ ವಿಡಿಯೋ ಇರುತ್ತೆ ಬೀಚ್ದು, VR ಹೆಡ್ಸೆಟ್ ಹಾಕಿ ಪ್ರಾಪರ್ ಸೌಂಡ್ ಇತ್ತಂದ್ರೆ ಮುಗಿತು, ಹಿ ಕ್ಯಾನ್ ಫೀಲ್ ಇಟ್. ಇಟ್ಸ್ ಆಲ್ಸೋ ಗುಡ್ ಥೆರಪಿ. ಅಂಡ್ ಒಂದಿಷ್ಟು ಜನ ಇರ್ತಾರೆ, ದೇ ಆರ್ ಮೌಂಟೇನ್ ಗೈಸ್, ಹೌದಾ, ಅವ್ರಿಗೆ ಏನೋ ಟ್ರೆಕ್ಕಿಂಗ್ ಮಾಡೋರು ಭಾಳ ಇಂಟ್ರೆಸ್ಟ್ ಇರ್ತದೆ, ಇಲ್ಲ ಗುಡ್ಡದ ಮೇಲೆ ಹೋಗಿ ಕುಂತು ಮೆಡಿಟೇಷನ್ ಮಾಡೋರು ಇರ್ತಾರೆ. ಸೊ ಸರಿಯಾಗಿ ಒಂದು ಒಳ್ಳೆ ಮೌಂಟೇನ್ ವ್ಯೂ 360 ಡಿಗ್ರಿ ವಿಡಿಯೋ ಇರುತ್ತೆ, ಪಕ್ಕ ಕಾಡ್ನಾಗ ಕುಂತಂಗೆ, ಮೌಂಟೇನ್ ಮೇಲೆ ಕುಂತಂಗೆ. ಎಸ್, ಇಟ್ ವಿಲ್ ವರ್ಕ್. ಅದು ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗ್ತದ. ನಾವು ಒಂದ್ಸರಿ ನೋಡಿದೇವೆ ಅಂದ್ರೆ ಡೋಪಮಿನ್ ರಿಲೀಸ್ ಆಗ್ತದ, ಅದಕ್ಕೆ ಒಳ್ಳೊಳ್ಳೆ ನೋಡ್ಬೇಕು ಅನ್ನಿಸ್ತದ. ಸೊ ಇದರಿಂದ ಈ ಟೆಕ್ನಾಲಜಿ ಇಟ್ಕೊಂಡು ನೀವೇನು ಟೀಚ್ ಮಾಡಕ್ ಹೊಂಟಿರಲ್ಲ, ದಟ್ ವಿಲ್ ಹ್ಯಾವ್ ಅ ಗ್ರೇಟ್ ಇಂಪ್ಯಾಕ್ಟ್. ಎಸ್ ಎಸ್, ಅಬ್ಸಲ್ಯೂಟ್ಲಿ. ಇಲ್ಲೇನಂದ್ರೆ ನೋಡಿ, ಇಗ್ನೈಟಿಂಗ್ ದ ಕ್ಯೂರಿಯಾಸಿಟಿ. ಈಗ ನೋಡ್ರಿ, ಎಲ್ಲರ ಒಂದ್ ಕಡೆ ದೊಡ್ಡ ಬೆಂಕಿ ಹತ್ತಬೇಕಂದ್ರೆ ಸಣ್ಣ ಕಿಡಿ ಸಾಕು, ಹೌದಾ? ಹಂಗೆ ಮಕ್ಕಳಿಗೆ ಎಸ್ಪೆಷಲಿ ಈಗೇನು ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಆಗಿರ್ಬೋದು, ನಾವು ಪ್ರೈಮರಿ ಹೈಸ್ಕೂಲ್ ತನ ನಾವ್ ಹೆಂಗ್ ಮೋಲ್ಡ್ ಮಾಡ್ತೀವಿ ಹಂಗೆ ಬೆಳೆದ್ ಬಿಡ್ತೀವಿ. ನಾವು ಕಾಲೇಜ್ ಮೇಲೆ ಬಗ್ಸಕ್ ಆಗಂಗಿಲ್ಲ, ಕಾಲೇಜ್ ಯಾರಿಗೂ ಬಗ್ಸಕ್ ಆಗಂಗಿಲ್ಲ. ಆ 10th ತನ ಏನ್ ಇರ್ತದಲ್ಲ ಟೈಮ್ ಪೀರಿಯಡ್, ಆ ಟೈಮ್ ಪೀರಿಯಡ್ ಅಲ್ಲೇ ಪ್ರಾಪರ್ ಆಗಿ ಗೈಡ್ ಮಾಡ್ಬಿಡ್ಬೇಕು ನಾವು ಸ್ಟೂಡೆಂಟ್ಸ್. ನೋಡಪ್ಪ, ಜಗತ್ ಹಿಂಗ್ ಹೊಂಟದ, ನೋಡು, ನೀನು ಎಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಅಂಡ್ ಇಟ್ಸ್ ನಾಟ್ ನೆಸೆಸರಿ ನಾವು 100 ಜನ ಮಕ್ಕಳಿಗೆ ನಾವು ಇದನ್ನ ತಗೊಂಡೋಗಿ ತೋರಿಸ್ತೀವಿ, 100 ಜನ ಕನ್ವರ್ಟ್. ನೋ, ಇಟ್ಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಆ 100 ಜನರಲ್ಲಿ ಒಂದು 5 ರಿಂದ 10 ಜನ, ಸಮ್ ಪೀಪಲ್ ಬಿಕಮ್ ಕಲ್ಪನಾ ಚಾವ್ಲಾ, ಅಲ್ಲ ಅಬ್ದುಲ್ ಕಲಾಂ, ಎನಿವನ್. ಆ ಒಂದು ಸಣ್ಣ ಇಂಪ್ಯಾಕ್ಟು ಬಹಳ ಮ್ಯಾಟರ್ಸ್ ಆಗ್ತದೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಅಂಡರ್ ಸರ್ವ್ಡ್ ಸ್ಟೂಡೆಂಟ್ಸ್ ಬಹಳಷ್ಟು ಜನ ಇದ್ದಾರೆ, ಅಂಥವ್ರಿಗೆ ಕೇಟರ್ ಮಾಡೋಣ ಅಂತ ಒಂದೊಂದು ಐಡಿಯಾ ನಮಗೆ. ಇದನ್ನ ನೀವು ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ಯಾಕೆ ತಗೊಳಕ ಹೊಂಟಿರಿ? ಯಾಕಂದ್ರೆ ಪ್ರೈವೇಟ್ ಸೆಕ್ಟರ್ದೊಳಗು ಹುಡುಗರು ಅದಾರ, ನಿಮ್ದು ಪರ್ಟಿಕ್ಯುಲರ್ ಅದು ನಿಮ್ಗೆ ಅದರಿಂದ ಫೈನಾನ್ಸ್ದೊಳಗು ಹೆಲ್ಪ್ ಆಗಲ್ಲ. ಇದು ಯಾಕೆ ಐಡಿಯಾ ಬಂತು? ಇಷ್ಟ ಏನ ಧೈರ್ಯ ಯಾಕೆ ತಗೊಂಡು ಈ ಸ್ಟೆಪ್ ಇಡಾಕತ್ತೀರಿ ಅನ್ನೋದು? ನಾನು ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್, ಸೊ ಹಂಗಾಗಿ ನಮ್ಮ ಫಾದರ್ನು ಗೌರ್ಮೆಂಟ್ ಸ್ಕೂಲ್ ಟೀಚರ್, ಅದು ಪ್ರೈಮರಿ ಸ್ಕೂಲ್ ಟೀಚರ್. ಎವ್ರಿ ಇಯರ್ ನೋಡಿ, ಜೂನ್ ನಲ್ಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ, ಹೌದಾ? ಆ ಟೈಮಲ್ಲಿ ನಾವು ಅಪ್ಪರ್ ಏನ್ ಮಾಡ್ತಿದ್ರು, ಪೆನ್ಸಿಲ್, ಬುಕ್, ಪೆನ್ ತಗೊಂಡು ಹೋಗ್ತಿದ್ರು ಅವರು. ಇನ್ನ ಗೌರ್ಮೆಂಟ್ ಇಂದ ಬರೋ ಲೇಟ್ ಆಗ್ತಾವಪ್ಪ, ಅಲ್ಲಿ ತನ ಮಕ್ಕಳು ಬರಿಬೇಕಲ್ಲ, ಅಟ್ಲೀಸ್ಟ್ ಬರಿಬೇಕು, ಓದ್ಬೇಕಂತ ತಗೊಂಡು ಹೋಗ್ತಿದ್ರಲ್ಲ, ಅವ್ರು ನೋಡಿ ಅನಿಸ್ತಿತ್ತು. ಅವಾಗ ನನಗೂ ನಮ್ಮ ಅಪ್ಪರ್ ಹೇಳಿದ್ರು, ನಂದು ಪ್ರಾಡಕ್ಟ್ ರೆಡಿ ಮಾಡಿದಾಗ, ನೀ ಏನಾರ ಮಾಡಪ್ಪ, ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೂ ಸ್ವಲ್ಪ ನೋಡು, ವಿಚಾರ ಮಾಡು ಅಂತ ಹೇಳಿದ್ರು. ಹಾಗಾಗಿ ನೋಡಿ, ಇಂಪ್ಯಾಕ್ಟ್ ಅಂಡ್ ಪ್ರಾಫಿಟ್ ಈಸ್ 2 other ಥಿಂಗ್ಸ್, ಹೌದಾ? ಸೊ when you wanted to do something for a society, yes, irrespective of anything, you have to do it ಅಷ್ಟೇ. Yes, challenges ಅದಾವ, ಎಸ್ಪೆಷಲಿ when it comes to finance part, yes, challenges ಇದೆ. ಬಟ್ ಅದನ್ನ ನಮ್ಮ ಕೈಯಾಗ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದೀವಿ. ಸೊ ಅದಕ್ಕೆ ಜಾಸ್ತಿ ಕ್ರಾಸ್ ಮಾಡ್ತಾ ಇಲ್ಲ. ವಿಚ್ ಎವರ್ ವಿ ಕ್ಯಾನ್ ಅಫೋರ್ಡ್, ಅದ್ರ ಮೇಲೆ ನಾವು ಎಕ್ಸಿಕ್ಯೂಷನ್ ಮಾಡ್ತಿದ್ವಿ. ಗೋಯಿಂಗ್ ಫಾರ್ವರ್ಡ್ ಏನಪ್ಪಾ ಅಂತಾರೆ, ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ ಸ್ಪಾನ್ಸರರ್ಸ್. ಯಾರಿಗೆ ಇಂಟ್ರೆಸ್ಟ್ ಇದೆ. ಈಗ ನೋಡಿ, ಇದನ್ನ ನಾನು ಇನ್ನೊಂದು ರೀತಿನ ಪೋರ್ಟ್ರೇ ಮಾಡ್ತಿದ್ದೀನಿ. ಯಾವ ರೀತಿ ಅಂತಂದ್ರೆ, ಈಗ ನೀವು ಎಲ್ಲಿ ಓದಿದ್ದು, ಗೌರ್ಮೆಂಟ್ ಸ್ಕೂಲಾ ಪ್ರೈವೇಟ್ ಸ್ಕೂಲಾ? ನಾನು 6th ವರೆಗೂ ಗೌರ್ಮೆಂಟ್ ಸ್ಕೂಲ್, ಹೌದಾ? ಈಗ ನಾರ್ಮಲಿ ಏನಾಗುತ್ತೆ, ಈಗ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ, ಎಲ್ಲ ಅಲ್ಯುಮಿನಿದವರು ಗ್ಯಾದರಿಂಗ್ ಎಲ್ಲ ಮಾಡ್ತಿದಾರಲ್ಲ. ಸೊ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಇರ್ತದ, ಯು ವಾಂಟೆಡ್ ಟು ಡೂ ಸಮಥಿಂಗ್ ಫಾರ್ ಯುವರ್ ಸ್ಕೂಲ್, come to us. On behalf of you, will donate the year we are learning kits to your school. Yes. By your alumni, saying this batch has sponsored this ARVR kit for this school. ಸೊ ಈ ರೀತಿನೂ ಗಿವಿಂಗ್ ಬ್ಯಾಕ್ ಟು ಅ ಸೊಸೈಟಿ. ದ ಹ್ಯಾಶ್ಟ್ಯಾಗ್ ಏನಪ್ಪ ಅಂದ್ರೆ ಬ್ಯಾಕ್ ಟು ಸ್ಕೂಲ್ ಫಾರ್ ಅ ಕಾಸ್ ಅಂತೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಶಾಲೆಗೆ ಹೋಗಿ, ಐದರ್ ಇಟ್ ಮೇ ಬಿ ಪ್ರೈವೇಟ್ ಆರ್ ಗೌರ್ಮೆಂಟ್, ಡಸಂಟ್ ಮ್ಯಾಟರ್. ದ ಹೋಲ್ ಐಡಿಯಾ ಏನಪ್ಪ ಅಂತಂದ್ರೆ, ನೀವು ನಿಮ್ಮ ಶಾಲೆಗೆ ಏನಾರ ಒಂದು ವಾಪಸ್ ಕೊಡ್ರಿ. ಜಗತ್ತೆಲ್ಲೋ ಹೊಂಟಿದೆ, ಆ ಜಗತ್ತನ್ನ ಸ್ವಲ್ಪ ವಾಪಸ್ ಕೊಡಿ, ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತದ, ಹೌದಾ? ಎಸ್ ಮಾಡ್ಲೇಬೇಕು. ಈಗ ನೋಡಿ, ಗಳಿಸೋದೇನ್ರಿ ಎಷ್ಟಾರ ಗಳಿಸ್ಬೋದು, ಅದ್ರಾಗ ಏನದ. ಬಟ್ ಏನಂತಂದ್ರೆ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಲ್ಲ, ಅದು ಎಷ್ಟು ರೊಕ್ಕ ಕೊಟ್ಟರು ಬರಂಗಿಲ್ಲ. ನಾನು ಮಕ್ಕಳಿಗೆ ನಮ್ದು ARVR ತೋರ್ಸಕ್ ಹೋಗಿದ್ವಲ್ಲ, ಆ ಹುಡುಗರು ಎಷ್ಟು ಖುಷಿ ಆದ್ರ ಅಂತಂದ್ರೆ, ಎಲ್ಲರೂ ಬಂದು ಸುತ್ತ ನಿಂತು, ಸರ್ ನೆಕ್ಸ್ಟ್ ಯಾವಾಗ ಬರ್ತೀರಿ ಸರ್, ನೆಕ್ಸ್ಟ್ ಏನ್ ತೋರಿಸ್ತೀರಿ ಸರ್ ಅಂದ್ರಲ್ಲ, ದಟ್ ಮೇಡ್ ಮಿ ರಿಯಲಿ ಹ್ಯಾಪಿ. ಇಲ್ಲ, ದುಡ್ಡು ಇರ್ಬೇಕು, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಏನಂತಂದ್ರೆ, ಆಸ್ ಯು ಸೆಡ್, ಡೋಪಮಿನ್ ಕ್ರಿಯೇಟ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್. ಎಸ್, ಐ ಕ್ಯಾನ್ ಫೀಲ್ ಇಟ್, ಅಂಡ್ ಐ ವುಡ್ ಲವ್ ಟು ಗಿವ್ ಇಟ್ ಟು ಅದರ್ಸ್ ಆಲ್ಸೋ. ಈಗ ಐ ವುಡ್ ಸಜೆಸ್ಟ್ ಯು ಆಲ್ಸೋ ಪ್ಲಾನ್ ಫಾರ್ ಸಮಥಿಂಗ್. ನೀವೇ ಹೋಗಿ ಮಕ್ಕಳಿಗೆ ತೋರಿಸಿ ಕೊಟ್ಟು ಬರ್ರಿ, ದಿಸ್ ಗಿವ್ ಲಾಟ್ ಆಫ್ ಹ್ಯಾಪಿನೆಸ್. ಎಸ್. ಸೊ ಈಗ ಕೆಲವೊಬ್ರು ಗೌರ್ಮೆಂಟ್ ಸ್ಕೂಲ್ಗಳನ್ನ ಅಡಾಪ್ಟ್ ಮಾಡ್ಕೋತಿರ್ತಾರೆ. ಸೊ ಅವರು ಇಂಥ ಇನಿಷಿಯೇಟಿವ್ ತೊಂದ್ರೆ ಇಟ್ ವಿಲ್ ಇಂಪ್ರೂವ್, ಅವ್ರ ನಾಲೆಜು ಇಂಪ್ರೂವ್ ಆಗ್ತದ ಇನ್ ಎಫೆಕ್ಟಿವ್ ವೇ. ಅವರು ಅದನ್ನ ನೋಡಿರೋ ಇಲ್ಲ. ಆಮೇಲೆ ಇನ್ನೊಂದು ಯಾವುದೋ ಒಂದು ಕಾಲೇಜ್ ಒಳಗೆ ಅವ್ರು ಏನು ಮಾಡ್ಯಾರ ಅಂದ್ರೆ, ಈ
AR/VR ದಿಂದನೇ ಈ ಕೆಮಿಕಲ್ಸ್ ಇರ್ತಾವಲ್ಲ, ಕೆಮಿಕಲ್ ಎಕ್ಸ್ಪೆರಿಮೆಂಟ್ ಅದನ್ನ ಎಕ್ಸ್ಪ್ಲೋಸಿವ್ ಇರ್ತಾವ, ಅದನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಮತ್ತು ಅದನ್ನ ಅಷ್ಟು ಎಕ್ಸ್ಪ್ಲೋಸಿವ್ನ ಅದನ್ನ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಸೊ ಈ AR/VR ದಿಂದ ಒಂದು ನಮ್ಗೆ ಬೇಕಾಗಿದ್ದು ಅಂದರೆ ಅದು ಫಾರ್ಮುಲಾ ನೋಡೇ ಹಾಕಬೇಕು. ಬೈ ಚಾನ್ಸ್ ನಾವು ಯಾವುದಾದ್ರೂ ತಪ್ಪು ಫಾರ್ಮುಲಾ ಹಾಕಿದ್ರೆ ದೇರ್ ಆರ್ ಚಾನ್ಸಸ್ ಆಫ್ ಡೆತ್ ಆಲ್ಸೋ, ಎಕ್ಸ್ಪ್ಲೋಷನ್ ಆಗ್ಬೋದು. ಸೊ ಇದನ್ನು AR/VR ದಿಂದ ಮಾಡಿ ಎಕ್ಸ್ಪ್ಲೋಸಿವ್ ಆಗುತ್ತಾ, ಬಟ್ ಇನ್ ವರ್ಚುವಲ್ ರಿಯಾಲಿಟಿ. ಸೊ ಆ ಥರ ಯಾವುದಾದ್ರೂ ನಿಮ್ಮ ಕಾನ್ಸೆಪ್ಟ್ ಇರೋದೇ ಅದೇ ಥರ. ಸೊ ಇಂಥವು ಟೆಕ್ನಾಲಜಿ ನಮ್ಗೆ ಬಂದ್ರೆ ಇಟ್ ವಿಲ್ ಹೆಲ್ಪ್ ಪೀಪಲ್ ಆಲ್ಸೋ. ಆಮೇಲೆ ಹುಡುಗರಿಗೆ ಹೆಚ್ಚಿಗೆ ತಿಳ್ಕೊಳಕ್ಕೆ ಸಹಾಯವಾಗುತ್ತೆ. ಹೌದು. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ AR/VRದು ಎಷ್ಟು ಅಡ್ವಾನ್ಸ್ಡ್ ಹೋಗಿದೆ ಅಂತಾರೆ. ಆಯಿಲ್ ಅಂಡ್ ಮಷಿನರಿ ಇಂಡಸ್ಟ್ರಿ ಬರ್ತವೆ ಬಿಗ್ ಸ್ಕೇಲ್, ಹೌದಾ? ಅಂತಲ್ಲಿ ಏನಪ್ಪಾ ಅಂದ್ರೆ ಹೊಸದಾಗಿ ಜಾಯ್ನ್ ಆಗಿರ್ತಾರೆ ಯಾರಾದ್ರೂ ಎಂಪ್ಲಾಯೀಸ್, ಸೇಫ್ಟಿ ಮೆಜರ್ಸ್ ಬಹಳ ಇಂಪಾರ್ಟೆಂಟ್, ಹೌದಾ? ಅವ್ರಿಗೆ ಏನಂದ್ರೆ ವರ್ಚುವಲ್ ರಿಯಾಲಿಟಿಯಲ್ಲಿ ಟ್ರೈನಿಂಗ್ ಸಿಮ್ಯುಲೇಷನ್ಸ್ ಮಾಡ್ತಾರೆ. ಓಕೆ, ಯಾವ ರೀತಿ ಮಷಿನ್ಸ್ ಹ್ಯಾಂಡಲ್ ಮಾಡ್ಬೇಕು ನೀವು, ಏನಾರ ಚಾಲೆಂಜಸ್ ಫೇಸ್ ಆಯ್ತಂದ್ರೆ ಫೈರ್ ಅಲಾರ್ಮ್ನ ಹೆಂಗ್ ಸ್ವಿಚ್ ಮಾಡ್ಬೇಕು, ಹೌದಾ? ರಿಯಲ್ ಟೈಮಲ್ಲಿ ಕರ್ಕೊಂಡೋಗಿ ಇದು ಮಾಡೋದಕ್ಕಿಂತ ವರ್ಚುವಲ್ ರಿಯಾಲಿಟಿಯಲ್ಲಿ ಒಂದು 5 to 10 times ಟ್ರೈನ್ ಮಾಡ್ಬಿಡ್ತಾರ, ಹೌದಾ? ಅವಾಗ ಏನಾಗುತ್ತಂತಂದ್ರೆ ಅವರಿಗೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಸೇಫ್ಟಿ ಹಜಾರ್ಡ್ಸ್ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಮಿಟಿಗೇಟ್ ಮಾಡಬೇಕು ಅನ್ನೋದು ವರ್ಚುವಲ್ ರಿಯಾಲಿಟಿ ಟ್ರೈನಿಂಗ್ ಸಿಮ್ಯುಲೇಷನ್ ಬಿಗ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಸೊ ನಾನು ಸಿಮೆನ್ಸ್ ಪಾರ್ಟ್ನರ್ ಇದ್ದೆ ಮೊದಲು. ಸೊ ಸಿಮೆನ್ಸ್ ಎಕೋಸಿಸ್ಟಮ್ ಅಲ್ಲಿ ಬೆಳೆದೀನಿ ನಾನು. ಸೊ ಅದರಲ್ಲಿ ಈಗ ಎಂತ ನೀವು ಹೇಳಿದ್ರಲ್ಲ, ಯಾವ ಟೂಲ್ ಹೆಂಗ್ ಹೋಗ್ಬೇಕು ಅಥವಾ ಹೆಂಗ್ ಸ್ವಿಚ್ ಆನ್ ಮಾಡಬೇಕು, ಸಿಮ್ಯುಲೇಷನ್ ಅಂತಾರಲ್ಲ. ಸೊ ಈ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಇದಕ್ಕೆ ಪ್ಲಾಂಟ್ ಸಿಮ್ಯುಲೇಷನ್ ಅಂತ ಕರೀತಾರೆ. ಸೊ ಈ ಪ್ಲಾಂಟ್ ಸಿಮ್ಯುಲೇಷನ್ ಅನ್ನೋ ಅಪ್ಲಿಕೇಶನ್ಸ್ ಅದಾವ. ಸೊ ಈ ಸಿಮ್ಯುಲೇಷನ್ ನ ಕ್ರಿಯೇಟ್ ಮಾಡಿ ದೇ ಕ್ಯಾನ್ ಟ್ರೈನ್ ನ್ಯೂ ಪೀಪಲ್, ಹೊಸ ಟ್ರೈನೀಸ್ಗಳನ್ನ ಮಾಡ್ತಾರೆ. ಆಮೇಲೆ ಇನ್ನೊಂದು ಇದು VR ಹೆಡ್ಸೆಟ್ ಇರ್ತದಲ್ಲ, ಅದರಲ್ಲಿ ಇನ್ಸ್ಟ್ರಕ್ಷನ್ ಬರ್ತದ. ಇಫ್ ನಾನು ಕಾರ್ ಅಸೆಂಬ್ಲಿ ಏನಾದ್ರು ಮಾಡಾಕತ್ತಿದ್ದೆ ಅಂದ್ರ ಈ ಡಿವೈಸ್ ನ ಎಲ್ಲಿ ಹಾಕ್ಬೇಕು ಅನ್ನೋದು ಹೇಳ್ತದ. ಏನೇನು ಇನ್ಸ್ಟ್ರಕ್ಷನ್ ಇಲ್ಲೇ ಮೇಲೆ ಬರ್ತಾವ. ನಾ ಹಿಂಗ್ ಹಾಕೊಂಡ್ರೆ ಇಲ್ಲಿ ಮ್ಯಾಕ್ ಕಾಣ್ತಾವು, ಹಿಂಗ್ ಸೆಲೆಕ್ಟ್ ಮಾಡಿ ನಾನು ವರ್ಚುವಲಿನೂ ಅಸೆಂಬಲ್ ಮಾಡ್ಬೋದು. ಸೊ ಆ ಥರ ಟೆಕ್ನಾಲಜಿ ಮುಂದೆ ಹೊಂಟದ. ಬಟ್ ನಾವು ಇನ್ನ ರೂರಲ್ ಏರಿಯಾಸ್ದವ್ರು ಇನ್ನ ಹಿಂದೆ ಉಳಿದೇವೆ. ಅದು ಏನಾಗಿದೆ ಅಂದ್ರೆ ಎಲ್ಲ ಎಂಟರ್ಪ್ರೈಸ್ ಸೊಲ್ಯೂಷನ್ ಎಲ್ಲರೂ ಮಾಡ್ಕೊಳಕ್ ಆಗಂಗಿಲ್ಲ, ಹೌದಾ? ಬಿಗ್ ಇಂಡಸ್ಟ್ರಿ, ಆಯಿಲ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದ್ರೆ ಬಿಗ್ ಇಂಡಸ್ಟ್ರಿ, ದೇ ರಿಕ್ವೈರ್ ಹ್ಯೂಜ್ ಅಮೌಂಟ್. ನಮಗೆಲ್ಲ ಯಾಕೆ ಬೇಕು ಹೇಳ್ರಿ, ಹೌದಾ? ಸೊ ಹಂಗಾಗಿ ಇನ್ನು ಎಜುಕೇಶನ್ ಸೆಕ್ಟರ್ ಅಲ್ಲಿ ದೇರ್ ಈಸ್ ಅ ಗ್ಯಾಪ್. ಗೇಮಿಫೈಡ್ ಲರ್ನಿಂಗ್ ಅಂತ ಬಂದಾಗ ದೇರ್ ಈಸ್ ಅ ಗ್ಯಾಪ್. ಈಗ ಎಲ್ಲ ಕಡೆ ಎಲ್ಲ ಸ್ಕೂಲಲ್ಲಿ ಸ್ಮಾರ್ಟ್ ಬೋರ್ಡ್ ಬಂದಿದೆ, ಗೌರ್ಮೆಂಟು ಮಾಡಿದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ಅದ್ರ ಜೊತೆ ಇದು ಒಂದು ಆಡ್ ಆನ್ ಆಗುತ್ತೆ. ಇದೇ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡೋದಂತ ಹೇಳ್ತಾ ಇಲ್ಲ, ಸಮ್ವೇರ್ ಇಟ್ ವಿಲ್ ಆಡ್ ಸಮ್ ವ್ಯಾಲ್ಯೂ ಮಕ್ಕಳಿಗೆ ಅನ್ನೋ ಒಂದು ಐಡಿಯಾ. ಸೊ ನಾವು AR/VR ತಗೊಂಡು ಹೋಗೋದಂತ ಬಿಗ್ ಡಿಫರೆನ್ಸ್ ಅಂತ ಇಲ್ಲ, ಅ ಸ್ಮಾಲ್ ಪೋರ್ಷನ್. ಯಾಕಂದ್ರೆ ಸ್ಮಾಲ್ ಪೋರ್ಷನ್ ಫಾರ್ ಅ ಬಿಗ್ ನಂಬರ್ ಇಸ್ ಮ್ಯಾಟರ್ಸ್ ಅ ಲಾಟ್. ಅಟ್ ಲೀಸ್ಟ್ 1% ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಸೊ ಆ ಒಂದು ಪ್ಲಾನ್ ಅಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರೋದು. ಸೊ ನೀವು ಆಗಲೇ ಡಿಸ್ಕಷನ್ ಮಾಡೋ ಹೊತ್ನಾಗ ಮೆಟಾವರ್ಸ್ ಅಂತ ಹೇಳಿ ಏನೋ ಟರ್ಮ್ ತೊಗೊಂಬಂದ್ರಿ. ಏನಿದು ಮೆಟಾವರ್ಸ್ ಅನ್ನೋದು? ಮೆಟಾವರ್ಸ್ ಅನ್ನೋದು ಏನಂದ್ರೆ ಆಲ್ ಟುಗೆದರ್ AR/VR ಅಂಡ್ MR ಆಲ್ ಟುಗೆದರ್ ಒಂದು ಟರ್ಮ್ ಅದು. ಈಗ ಸ್ಟಾರ್ಟ್ಅಪ್ ಅಂತ ಹೇಳಿದಾಗ ಡಿಫ್ರೆಂಟ್ ಡೊಮೇನ್ಸ್ ಬರ್ತವೆ. ಸೊ ಹಂಗೆ ಬಿಸ್ನೆಸ್ ಅಂದ್ರೆ ಡಿಫ್ರೆಂಟ್ ಡೊಮೇನ್. ಏನ್ ಮಾಡತ್ತಾನ ಬಂದ್ರೆ ಒಂದು ಬಿಸ್ನೆಸ್ ಮಾಡತ್ತಾನ ಅಂತ ಹೇಳ್ತೀವಲ್ಲ, ಪರ್ಟಿಕ್ಯುಲರ್ಲಿ ಏನ್ ಬಿಸ್ನೆಸ್ ಮಾಡಂದ್ರೆ ಒಂದು ಬಿಸ್ನೆಸ್ ಮಾಡತ್ತಾನ. ಸೇಮ್ ಹಂಗೆ ಮೆಟಾವರ್ಸ್ ಅನ್ನೋದು ಒಂದು ಟರ್ಮ್ ಅದು. ಸೊ ಆಲ್ ಟುಗೆದರ್ AR/VR ಅಂಡ್ MR ಟೆಕ್ನಾಲಜಿ ಸೇರಿಸಿ ಅದಕ್ಕೆ ಮೆಟಾವರ್ಸ್ ಅಂತ ಕರೀತಾರೆ. ಗ್ರೇಟ್ ಸರ್. ನಾನು ಈ ಮೆಟಾವರ್ಸ್ ಅಂತ ಬಂದಾಗ ನಾನು ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗಿದ್ದೆ. ಅಲ್ಲಿ ಒಂದು ಹಾಲ್ ಐತೆ, ಅದರಲ್ಲಿ ಒಂದು 20 to 15 ಮೆಂಬರ್ಸ್ ಕುಂದಿರ್ತಾರ. ಅಲ್ಲಿ ಒಂದು ವಿಜುವಲ್ ತೋರಿಸ್ತಾರ. ಅದ್ರೊಳಗ ಏರ್ ಎಫೆಕ್ಟ್, ಆಮೇಲೆ ಎಲ್ಲ ತರ ಎಫೆಕ್ಟ್ ಫಿಸಿಕಲಿನೂ ಬರ್ತದ, ಆಮೇಲೆ ವಿಜುವಲಿನೂ ನಾವು ನೋಡ್ತೇವಿ. ಅದು ಅನಿಮೇಷನ್ ಹೆಂಗ್ ಮಾಡ್ಯಾರ ಅಂದ್ರೆ ನಾವು ಯಾವ್ದೋ ದೊಡ್ಡ ಬಿಲ್ಡಿಂಗ್ ಇಂದ ಬೀಳಾಕತ್ತೀವಿ, ಅವಾಗ ಸೀಟ್ ಒಳಗೆ ಆಡ್ತಾವ, ಅದ್ರ ಫೀಲಿಂಗೇ ನೆಕ್ಸ್ಟ್ ಲೆವೆಲ್ ಇರ್ತದ. ಸೊ ಇಂಥದನ್ನ ನಾವು ಹುಡುಗರಿಗೆ, ಸ್ಪೆಷಲಿ ಯಂಗ್ ಕಿಡ್ಸ್ಗೆ ಏನಾದ್ರು ಈ ತರ ಟೆಕ್ನಾಲಜಿನ ಟೀಚಿಂಗ್ ಫೀಲ್ಡಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ಅದು ಎಫೆಕ್ಟಿವ್ ಆಗಿರ್ತದ. ಬಟ್ ನಮ್ಮ ಗೌರ್ಮೆಂಟ್ದವರು ಸ್ವಲ್ಪ ಇದ್ರ ಮೇಲೆ ಗಮನ ಕೊಡಾಕತ್ತಿಲ್ಲ ಅನ್ಸಾಕತ್ತದ ನಾನು. ಅದೆಲ್ಲ ಬಹಳ ಎಕ್ಸ್ಪೆನ್ಸಿವ್ ನೀವು ಹೇಳೋದಲ್ಲ. 12D ಎಕ್ಸ್ಪೀರಿಯನ್ಸ್ ನೀವು ಹೇಳಾಗ್ತದ. ಈಗ ಗಾಳಿ ಬರುತ್ತೆ, ಸ್ಪ್ರಿಂಕಲ್ ಆಗ್ತದೆ ವಾಟರ್ ಎಲ್ಲ. ಸೊ ಇಟ್ಸ್ ಟೂ ಮಚ್ ಎಕ್ಸ್ಪೆನ್ಸಿವ್. ಯಾರು ಅಫೋರ್ಡ್ ಮಾಡ್ತಾರೆ ಅಷ್ಟೆಲ್ಲ ಹಾರ್ಡ್ವೇರ್ ಇನ್ವೆಸ್ಟ್ಮೆಂಟ್ ಅದೆಲ್ಲ. ಅಂಡ್
ವೆನ್ ಇಟ್ ಕಮ್ಸ್ ಟು ಎಜುಕೇಷನ್, ಟೀಚರ್ ಈಸ್ ದ ಮೇನ್. ಗ್ರೇಟ್. And let me be honest with that. AR VR technology, smart board, and nothing is required in real time. ಹೇಳ್ಬೇಕಂದ್ರೆ ಒಬ್ಬ ಒಳ್ಳೆ ಟೀಚರ್ ಇದ್ರೆ, ಇಫ್ ಹಿ ಇಸ್ ಅ ಗುಡ್ ಸ್ಟೋರಿ ಟೆಲ್ಲರ್, ಇಫ್ ಹಿ ಇಸ್ ಅ ಗುಡ್ ರಿಸರ್ಚರ್, ಯಾವ ಗೆಜೆಟು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅಗ್ರೀಡ್. ಹೌದಾ? ಎಸ್. ಹಂಗಿದ್ದಾಗ ಸೊ ಇಲ್ಲಿ ಮೇಜರ್ ಚಾಲೆಂಜ್ ಏನಪ್ಪ ಅಂತಂದ್ರೆ, ಒಂದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಎನಿ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಅಸೆಟ್ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ ಜಾಸ್ತಿ. ಸ್ಮಾರ್ಟ್ ಬೋರ್ಡು ಯಾಕೆ ಹಾಕಿದಾರಪ್ಪ ಅಂತಂದ್ರೆ, NCERT ಬೋರ್ಡು ಕಂಪಲ್ಸರಿ ಮಾಡಿದೆ. ಅದಕ್ಕೋಸ್ಕರ 1.5-2 ಲಕ್ಷ ರೂಪಾಯಿ ಕೊಟ್ಟು ಸ್ಮಾರ್ಟ್ ಬೋರ್ಡ್ ಹಾಕಿದ್ದಾರೆ. ಇಲ್ಲಾಂದ್ರೆ ನಾವೆಲ್ಲ ಕಲ್ತಿದ್ದೆಲ್ಲ ಚಾಕ್ ಪೀಸ್, ಬ್ಲಾಕ್ ಕಲರ್ ಬೋರ್ಡ್ ಎಲ್ಲ. ಈಗ ಶುರುವಾಗಿದೆ ಅದು ಮತ್ತೆ ಸ್ಮಾರ್ಟ್ ಬೋರ್ಡ್ ಅಲ್ಲಿನೂ ಕೂಡ ಈ ವೈಟ್ ಬೋರ್ಡ್ ಕೊಟ್ಬಿಟ್ಟಿದ್ದಾರೆ. ವೈಟ್ ಬೋರ್ಡ್, ಬ್ಲಾಕ್ ಬೋರ್ಡ್, ಗ್ರೀನ್ ಬೋರ್ಡ್ ಕೊಟ್ಬಿಟ್ಟಿದ್ದಾರೆ. ಅದೇ ತಗೊಂಡು ಯೂಸ್ ಮಾಡ್ತಾರೆ. ಬಟ್ ನೋಡಿ ಆ ಫೀಲಿಂಗ್ ನೋಡಿ, ನ್ಯಾಸ್ಟಾಲಜಿ ಫೀಲಿಂಗ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವಾಗ ನಾವೆಲ್ಲ ಏನಾರ ಗಲಾಟೆ ಮಾಡಾಕತ್ತಾರೆ, ಟೀಚರ್ ಅದೇ ಚಾಕ್ ಪೀಸ್ ತಗೊಂಡು ಹೊಡಿತಿದ್ರು. ನೆನಪಿರುವ ನಾರ್ಮಲಿ ಕ್ಲಾಸ್ ಟೀಚರ್ ಇದ್ನಂತಂದ್ರೆ ಅವನ ಕೆಲಸನೇ ಅದು. ನೆಕ್ಸ್ಟ್ ಯಾರು ಟೀಚರ್ ಬೆಳಿಗ್ಗೆ ಬಂದ ತಕ್ಷಣ ಫಸ್ಟ್ ಕೆಲಸ ಏನೊಂದು ಚಾಕ್ ಪೀಸ್ ಅದಾವ ಎಲ್ಲ ನೋಡೋದು, ಬೋರ್ಡ್ ಒರೆಸೋದು. ಅಕಸ್ಮಾತ್ ಯಾರು ಟೀಚರ್ ಬರ್ಲಿಲ್ಲ ಅಂತಂದ್ರೆ ಅವನು ಕ್ಲಾಸ್ ಟೀಚರ್ ಕೆಲಸ ಏನಪ್ಪ ಅಂದ್ರೆ ಯಾರು ಮಾತಾಡ್ತಾರೋ ಹೆಸರು ಬರೆಯೋದು. ಹೌದಾ? ಸೊ ಬರ್ತಾ ಬರ್ತಾ ಎವಾಲ್ವಿಂಗ್ ಆಯ್ತು, ಸ್ಮಾರ್ಟ್ ಬೋರ್ಡ್ ಬಂತು. ಸ್ಮಾರ್ಟ್ ಮಾಡ್ಯಾಕೆ ಕಂಪಲ್ಸರಿ ಹಾಕಿದ್ದಕ್ಕೆ. ಹೌದಾ? ಸೊ ಇದು ಅಲ್ಲದೆ ಭಾಳ ಇಂಪಾರ್ಟೆಂಟ್, ನಾವೆಲ್ಲ ಬರೀ ಅದರಲ್ಲಿ ಓದ್ದವ್ರು, ನಾವು ಹುಷಾರಿದ್ದೀವಿ. ಯಾಕಪ್ಪ ಅಂದ್ರೆ ಟೀಚರ್ ಇದ್ದ, ಅವಾಗ ಯಾವ ವಿಜುವಲ್ಸ್ ನೋಡ್ತಿರಲಿಲ್ಲ, ಏನು ನೋಡ್ತಿರಲಿಲ್ಲ. ಒಂದು ಸೈನ್ಸ್ ಸೆಂಟರ್ ಕರ್ಕೊಂಡು ಹೋಗೋದು, ಅದು ಬಿಟ್ರೆ ಉಳಿದದ್ದು ಇಷ್ಟೇ ಇರ್ತಿತ್ತು. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಜಗತ್ತೆಲ್ಲ ಮುಂದೆ ಹೊಂಟದ, ಬಟ್ ನಾವಿನ್ನ ಅದೇ ಮೆಥಡ್ನ ಯೂಸ್ ಮಾಡ್ಕೊಂಡು ಹೋದ್ರ ಅದ್ರಲ್ಲೆಲ್ಲೋ ಹಿಂದೆ ಉಳಿತೇವೆ ಅನ್ನೋದು. ಹಿಂದೆ ಉಳಿದ ಅನ್ನೋದಕ್ಕಿಂತ ವಿ ಆರ್ ಆಲ್ರೆಡಿ ಆನ್ ದ ಟ್ರ್ಯಾಕ್. ಅದ್ರನ್ನೆಲ್ಲ ಸ್ವಲ್ಪ ಫಾಸ್ಟ್ ಮಾಡ್ಬೇಕು ಅಷ್ಟೇ ಪ್ರೊಸೆಸ್. ಆಲ್ರೆಡಿ ಟ್ರ್ಯಾಕ್ ಅಲ್ಲಿ ಇದೀವಿ. ಇನ್ನೂ ಸ್ವಲ್ಪ ಇಂಜಿನ್ ಆಯಿಲ್ ಹಾಕಿ ಮೋಟಾರ್ ಚೇಂಜ್ ಮಾಡ್ಬೇಕು ಅನ್ಸುತ್ತೆ, ಇನ್ನೂ ಸ್ವಲ್ಪ ಸ್ಪೀಡ್ ಆಗಕ್ಕೆ. ಬಟ್ ನನಗೆ ಗೌರ್ಮೆಂಟ್ ಇಂದ ಪ್ರಾಬ್ಲಮ್ ಅನಿಸ್ತದೆ. ಯಾಕಂದ್ರೆ ಗೌರ್ಮೆಂಟ್ ಯಾರಾದ್ರೂ ಇಂಪೋಸ್ ಮಾಡುವವರೆಗೂ ಅವ್ರು ಏನೂ ಮಾಡೋದಿಲ್ಲ. ಎನಿ ಡೆವಲಪ್ಮೆಂಟ್ ಫಾರ್ ದಟ್ ಮ್ಯಾಟರ್, ಅದು ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಅಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ ಇರುತ್ತೆ. ಅದನ್ನ ಬೇರೆದವರು ಎನ್ಕ್ಯಾಶ್ ಮಾಡ್ಕೊಂಡು ಅದನ್ನ ಸ್ವಂತ ಬಳಕೆ ಮಾಡ್ಕೋತಾರ. ಬಟ್ ಅದು ವಿ ಕ್ಯಾನ್ ಸ್ಟಾಪ್. ನಾವು ಅದನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ನಾವು ಎಲ್ಲೆಲ್ಲಿ ಸ್ಟಾಪ್ ಮಾಡೋಕ್ಕಾಗುತ್ತೆ ಅಲ್ಲಿ ಮಾಡ್ಬೋದು ಅಷ್ಟೇ. ಎಲ್ಲ ಕಡೆನೂ ಇರೋಕ್ಕಾಗಿಲ್ಲ, ಎಲ್ಲಾನು ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆಸ್ ಯು ಸೆಡ್ ದಟ್ಸ್ ರೈಟ್. ಬಟ್ ಏನಂದ್ರೆ ಗೌರ್ಮೆಂಟ್ ಅಂತ ಬಂದಾಗ ನಾವು ಭಾಳ ಗೌರ್ಮೆಂಟ್ ಅನ್ನೋದಿರ್ತೀವಿ, ಬಟ್ ಪಾಲಿಸಿ ಅಂತ ಅನ್ನೋದು ಇರ್ತವೆ, ಅದನ್ನೆಲ್ಲರೂ ಫಾಲೋ ಮಾಡಬೇಕು. ಅಂಡ್ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಸ್ವೀಟ್ ಟೈಮ್. ಎಸ್, ಸ್ವೀಟ್ ಟೈಮ್ ಭಾಳ ತಗೊಳಗತ್ತದ, ಭಾಳ ಟೈಮ್ ತಗೊಳದು. ನೀವು ಸ್ಟಾರ್ಟ್ಅಪ್ ಮಾಡಿದ್ರೆ, ಬಟ್ ಗೌರ್ಮೆಂಟ್ ಇಂದ ಯಾವ ತರ ಸಹಾಯ ಸಿಗಾಗತ್ತದ್ರಿ ನಿಮ್ಗೆ? ಯಸ್, ಸ್ಟಾರ್ಟ್ಅಪ್ ಸ್ಪೆಷಲಿ ಕರ್ನಾಟಕ ಈಸ್ ವೆರಿ ಫಸ್ಟ್ ಸ್ಪೆಷಲಿ ಇನ್ ಕ್ರಿಯೇಟಿಂಗ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್. ಹೌದಾ? ಸ್ಟಾರ್ಟ್ಅಪ್ ಪಾಲಿಸಿ ಮಾಡಿದ್ದು ಕರ್ನಾಟಕನೇ ಫಸ್ಟ್ ಆ ಎಂಟೈರ್ ಇಂಡಿಯಾದಲ್ಲಿ. ಕರೆಕ್ಟ್. ಸೊ ನಾವು 2017 ಪ್ರಿಯಾಂಕ್ ಖರ್ಗೆ ಸರ್ ಅವರು IT/BT ಮಿನಿಸ್ಟರ್ ಆಗಿದ್ರು. ಅವ್ರು ಏನಪ್ಪ ಅಂದ್ರೆ ಒಂದು ಐಡಿಯಾ ಟು POC ಅಂತ ಒಂದು ಸ್ಕೀಮ್ ಇತ್ತು. ಅದನ್ನ ಎಲಿವೇಟ್ ಅಂತ ಓಪನ್ ಮಾಡಿದ್ರು. ಎಲಿವೇಟ್ ಅಂತಂದ್ರೆ ಏನಂದ್ರೆ, ಎಂಟೈರ್ ಕರ್ನಾಟಕ ಕಂಪನಿ ಶುಡ್ ಬಿ ರಿಜಿಸ್ಟರ್ಡ್ ಹಿಯರ್ ಇನ್ ಕರ್ನಾಟಕ. ಯಾರು ಕಂಪನಿ ಒಂದು ಒಳ್ಳೆ ಐಡಿಯಾ ಇದೆ ಅವ್ರಿಗೇನಂದ್ರೆ ಒಂದು ಅಪ್ಲಿಕೇಶನ್ ಕರೆದ್ರು. ಸೊ ದಟ್ ನಾವು ನಮ್ಮ ಐಡಿಯಾನ ಪ್ರಾಪರ್ ಪ್ರೆಸೆಂಟೇಷನ್ ರೆಡಿ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕಬೇಕು. ಸೊ ದೇರ್ ವಿಲ್ ಬಿ ಅರೌಂಡ್ 3 to 4 ರೌಂಡ್ಸ್. ಫಸ್ಟ್ ಏನಂದರೆ ನಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಪ್ರೆಸೆಂಟೇಷನ್ ನೋಡ್ತಾರೆ. ಅದಾದ್ಮೇಲೆ ನಾವು ಜೂರಿ ಮುಂದೆ ಪಿಚ್ ಮಾಡ್ಬೇಕು ನಮ್ಮ ಐಡಿಯಾ. ನೀವೆಲ್ಲ ಶಾರ್ಕ್ ಟ್ಯಾಂಕಲ್ಲೆಲ್ಲ ನೋಡ್ತಿರಲ್ಲ, ಸೇಮ್ ಅದೇ ರೀತಿ ಜೂರಿ ಮೆಂಬರ್ಸ್ ಮುಂದೆ ಪಿಚ್ ಮಾಡಬೇಕು. ಅಲ್ಲಿ ಪಿಚ್ ಮಾಡಿದ್ಮೇಲೆ ಬೇಸ್ಡ್ ಆನ್ ಯುವರ್ ಐಡಿಯಾ, ಬಿಸ್ನೆಸ್ ಮಾಡಲು, ಅದನ್ನ ಟೀಮ್ ಸ್ಟ್ರೆಂತ್, ಸೋಷಿಯಲ್ ಇಂಪ್ಯಾಕ್ಟ್ ಹೆಂಗಿದೆ, ಅದ್ರ ಮೇಲೆ ಒಂದು 100 ಮಾರ್ಕ್ಸ್ ಇರುತ್ತೆ. ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ನೀವು ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗ್ತೀರಾ. ಸೊ ಗ್ರ್ಯಾಂಡ್ ಫಿನಾಲಲ್ಲಿ ಕೂಡ ಒಳ್ಳೆ ಸ್ಕೋರ್ ಮಾಡಿದಾರೆ ಅಂದರೆ ದ ಗ್ರ್ಯಾಂಟ್ ವಿಲ್ ಬಿ ಅರೌಂಡ್ ಅಪ್ ಟು 50 lakhs. 50 ಲಕ್ಷದವರೆಗೆ ನಿಮಗೆ ಗ್ರ್ಯಾಂಡ್ ಫಂಡ್ ಸಿಗುತ್ತೆ. ನಾಟ್ ಅ ಲೋನ್, ಇಟ್ಸ್ ಅ ಗ್ರ್ಯಾಂಡ್ ಫಂಡ್. ಇನ್ ಸಿಂಪಲ್ ವರ್ಡ್ಸ್, ಇಟ್ಸ್ ಅ ಸ್ಕಾಲರ್ಶಿಪ್ ಫಾರ್ ಅ ಕಂಪನಿ. ಸೊ ನಾವು ಕಂಪನಿ ರಿಜಿಸ್ಟರ್ ಮಾಡಿದಾಗ ನಾವು ಅಪ್ಲೈ ಮಾಡಿದ್ವಿ. ಫಸ್ಟ್ ಟೈಮ್ ರಿಜೆಕ್ಟ್ ಆಗ್ಬಿಟ್ವಿ, ಸೆಕೆಂಡ್ ಟೈಮು ಆಗಲಿಲ್ಲ. ಬಟ್ ಥರ್ಡ್ ಟೈಮ್ ವಿ ಮೇಡ್ ಇಟ್. ವಿ ಗಾಟ್ 8 lakhs ಗ್ರ್ಯಾಂಡ್ ಫಂಡ್ ಫ್ರಮ್ ಕರ್ನಾಟಕ ಗೌರ್ಮೆಂಟ್ IT/BT ಡಿಪಾರ್ಟ್ಮೆಂಟ್. ಸೊ ನಾವೇನಂದ್ರೆ ವರ್ಚುವಲ್ ಕೆಡೆವರ್ ಪ್ಲಾಟ್ಫಾರ್ಮ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ನಾವು, ಯೂಸಿಂಗ್ ವರ್ಚುವಲ್ ರಿಯಾಲಿಟಿ ಟೆಕ್ನಾಲಜಿ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ.
ಕಂಪ್ಲೀಟ್ ಹ್ಯೂಮನ್ ಅನಾಟಮಿ ರೆಡಿ ಮಾಡಿದ್ವಿ. ಸೊ ಅದನ್ನು ಪಿಚ್ ಮಾಡಿದ್ವಿ. ಅದಕ್ಕೆ ನಮಗೆ 8 ಲಕ್ಷ ರೂಪಾಯಿ ಸಿಕ್ಕಿತ್ತು ನಮಗೆ ಪ್ರಾಡಕ್ಟ್ ಡೆವಲಪ್ ಮಾಡೋ ಸಲುವಾಗಿ. ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಡೀತಾನೆ ಇದೆ. ಎವ್ರಿ ಇಯರ್ ಕರೀತಾರೆ ಎಲಿವೇಟು. ಎವ್ರಿ ಇಯರ್ ದೇ ವಿಲ್ ಸೆಲೆಕ್ಟ್ 100 ಸ್ಟಾರ್ಟಪ್ಸ್. ಆ ಎಂಟೈರ್ ಕರ್ನಾಟಕದಿಂದ ಅರೌಂಡ್ 1500+ ಅಪ್ಲಿಕೇಶನ್ಸ್ ಬರ್ತವೆ. ಔಟ್ ಆಫ್ 1500 ಅಪ್ಲಿಕೇಶನ್ ಓನ್ಲಿ 100 ವಿಲ್ ಮೇಕ್ ಇಟ್ ಟು ಅ ಗ್ರ್ಯಾಂಡ್ ಫಂಡ್ ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್. You may get 8 lakhs, 10 lakhs, 15 lakhs, 20 lakhs, even 50 lakhs also. 50 ಲಕ್ಷ ತಗೊಂಡವರು ಜನ ಇದ್ದಾರೆ. ಡಿಪೆಂಡಿಂಗ್ ಆನ್ ಯುವರ್ ಮಾರ್ಕ್ಸ್ ಆ್ಯಂಡ್ ಹೌ ಬೆಸ್ಟ್ ಯು ಪ್ರೆಸೆಂಟ್, ಹೌ ವ್ಯಾಲಿಡ್ ಐಡಿಯಾ ಇಸ್, ಈ ಥರ ಇದೆ. ಗೌರ್ಮೆಂಟ್ ಕಡೆಯಿಂದ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ, ಸ್ಪೆಷಲಿ ಸ್ಟಾರ್ಟ್ಅಪ್ಗಳಿಗೆ ಕರ್ನಾಟಕದಲ್ಲಿ. ಎಸ್ ಎಸ್. ಓಕೆ, ಸೊ ನೀವು ಹ್ಯೂಮನ್ ಅನಾಟಮಿ ಕ್ರಿಯೇಟ್ ಮಾಡ್ರಿ ಅಂತ ಅಂದ್ರೆ, ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಯಾವ ಥರ ಮಾಡಿದ್ವಿ? ನಾವೇನು ಮಾಡಿದ್ವಿ ಅಂತಂದ್ರೆ, ಈಗ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹ್ಯೂಮನ್ ಅನಾಟಮಿ, ಮಸಲ್ ಸಿಸ್ಟಮ್, ಸ್ಕೆಲಿಟನ್ ಸಿಸ್ಟಮ್ ಈಗ ನಾವು ಓದಿದ್ದೀವಿ ಹೈಸ್ಕೂಲಲ್ಲಿ ಆ್ಯಂಡ್ ಇವನ್ ಕಾಲೇಜ್ PUC ಅಲ್ಲಿ. ಬಟ್ ಏನಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಡೆಪ್ತ್ ಇರುತ್ತೆ. ಇಂಟರ್ಸೆಕ್ಷನ್ ಯಾವ ರೀತಿ ಮಾಡಬೇಕು, ಆರ್ಟರೀಸ್ ಅಂದ್ರೆ ಏನು, ಇನ್ ಡೆಪ್ತ್ ವಿಜುವಲೈಸೇಷನ್ ಬೇಕಲ್ಲ, ಅದನ್ನ ವರ್ಚುವಲ್ ರಿಯಾಲಿಟಿ VR ಹೆಡ್ಸೆಟ್ ಹಾಕೊಂಡು ಹೋಗಿ ಅದ್ರಲ್ಲಿ ಏನಂದ್ರೆ ರಿಯಲ್ ಟೈಮಲ್ಲಿ ಜಾಯ್ಸ್ಟಿಕ್ ಇರುತ್ತಲ್ಲ, ಅದರಿಂದ ಆ ಒಂದು ಪರ್ಟಿಕ್ಯುಲರ್ ಹ್ಯೂಮನ್ ಬಾಡಿ ಏನಿರುತ್ತಲ್ಲ ಅದನ್ನ ಡಿಸೆಕ್ಟ್ ಮಾಡಿ ನೋಡ್ಬೋದು. ದಟ್ಸ್ ವಾಟ್ ದ ಹೋಲ್ ಐಡಿಯಾ. ಅದನ್ನ ನಾವು ಮಾಡಿದ್ದು. ಓಕೆ, ನೀವು ಹೇಳೋಣ ಒಂದು ನೆನಪಾಯ್ತು. ಇಸ್ರೇಲಲ್ಲಿ ಒಂದು ಕಂಪ್ನಿ ಇದೆ ಸರ್. ಆ ಕಂಪ್ನಿ ಏನು ಮಾಡ್ತದಂದ್ರೆ ಈ AR/VR ದಿಂತ್ರ ಸ್ಪೈನಲ್ ಕಾರ್ಡ್ ಸರ್ಜರಿ ಮಾಡ್ತಾರ ವಿತ್ ಹೆಲ್ಪ್ ಆಫ್ ದಟ್ AR/VR. ಇಲ್ಲಿವರೆಗೂ 10,000 ಪೇಷಂಟ್ಸ್ನ ಡಿಸೀಸಿಂದ ಅಂದರೆ ಟ್ರೀಟ್ಮೆಂಟ್ ಕೊಟ್ಟಾರ. ಸೊ ಅಷ್ಟು ಇಂಪ್ಯಾಕ್ಟ್ಫುಲ್ ಅದ. ಬೇರೆ ಬೇರೆ ಫೀಲ್ಡಲ್ಲಿ ಬೇರೆ ಬೇರೆ ಥರ ಯೂಸ್ ಮಾಡ್ಕೊಂಡ್ರ. ಬಟ್ ನಾವು ಇನ್ನೂ ಆ ಲೆವೆಲಿಗೆ ಹೋಗಿಲ್ಲ ಅನ್ಸಾಕತ್ತದ ನನಗೆ. ಇಲ್ಲ, ಮಾಡ್ತಾ ಇದಾರೆ. ಮೇ ಬಿ ವಿ ಆರ್ ನಾಟ್ ಅವೇರ್ ಆಫ್ ಇಟ್. ಓನ್ಲಿ ಏನಾಗುತ್ತೆ ಗೊತ್ತಾರೆ, ಸ್ಪೆಷಲಿ ಇಂಥವೆಲ್ಲ ಬಿಗ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಡೀತಾ ಇರ್ತದೆ. ಯಾಕಂದ್ರೆ ಇಟ್ ನೀಡ್ಸ್ ಲಾಟ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಲ್ಲ, ಎಲ್ಲ ಕಡೆ ಮಾಡಕ್ ಆಗಂಗಿಲ್ಲ. ಸೊ ಅದಕ್ಕೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳೇ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ ಇದೆ, ಅಲ್ಲಿ ಯೂಸ್ ಮಾಡ್ತಿದ್ದಾರೆ, ಅಲ್ಲಿ ಜಾಸ್ತಿ ಇರೋದು ಅಷ್ಟೇ. ಅಂಡ್ ನಮ್ ಕಣ್ಣಿಗೆ ಯಾವಾಗ ಕಾಣಿಸ್ತಾವ ಅಂದ್ರೆ ನಮ್ಮ ಊರಾಗ ಬಂತಂದ್ರೆ ಅದೇ ನಮಗೆ ಕಾಣ್ತಾವ. ಹಂಗಾಗಿ ಮೇ ಬಿ ವಿ ಆರ್ ನಾಟ್ ಅವೇರ್. ದಟ್ಸ್ ಇಟ್. ಬಟ್ ಈ ಪಾಯಿಂಟ್ ಯಾಕೆ ತೊಗೊಂಬಂದೆ ಅಂದ್ರೆ, ಯಾರಾದರೂ ಹೊಸ ಹುಡುಗರು ಅಂದರೆ ಈಗ ಪಾಸ್ಔಟ್ ಆಗಿರೋರು ಇದ್ರ ಮೇಲೆ ಇಂಟ್ರೆಸ್ಟ್ ತಗೊಂಡು ಅವರೇ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ರೆ, ಬಟ್ ಅವ್ರು ಅಲ್ಲಿವರೆಗೂ ಹೋಗ್ತಾ ಇಲ್ಲ ಇದು ಮೆಸೇಜ್. ಅದು ಪ್ರಾಬ್ಲಮ್ ಆಗಿರೋದು. ಈಗ ಏನಾಗಿದೆ ಗೊತ್ತೇ, ಎಲ್ಲರೂ ವಿ ಆರ್ ಫಾಂಡ್ ಆಫ್ ಎಂಟರ್ಟೈನ್ಮೆಂಟ್. We love to watch dance videos, music videos, comedy videos. Nobody wanted to see educational videos, research and development videos, unfortunately. There are 3 categories here in India. ಒಂದು ಏನಪ್ಪ ಅಂತಂದರೆ ಅಲ್ಟ್ರಾ ಪ್ರೀಮಿಯಮ್, ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸ್. ಅಲ್ಟ್ರಾ ಪ್ರೀಮಿಯಮ್ ಎಂಥ ಜನಪ್ಪ ಅಂತಂದರೆ ದೇ ವಿಲ್ ಸಬ್ಸ್ಕ್ರೈಬ್ ಟು ಆಲ್ ಅದರ್ ಅಪ್ಲಿಕೇಶನ್ಸ್ ಲೈಕ್ ನೆಟ್ಫ್ಲಿಕ್ಸ್, ಲೈಫ್ ಸ್ಟೈಲ್, ಅದ್ರ ಮೇಲೆ ಫೋಕಸ್ ಇದ್ದಾರೆ. ಮಿಡಲ್ ಕ್ಲಾಸ್ ಏನಪ್ಪ ಅಂತಂದರೆ ವಿ ಎಂಡ್ ಅಪ್ ಇನ್ ಬ್ಲಿಂಕಿಟ್, ಇ-ಕಾಮರ್ಸ್, ಕ್ವಿಕ್ ಕಾಮರ್ಸ್. ಸೊ ಟಿಪಿಕಲಿ OTT ಪ್ಲಾಟ್ಫಾರ್ಮಲ್ಲಿ ನಾವಿದ್ದೀವಿ. ಅದಕ್ಕಿಂತ ಕಡಿಮೆ ಕೆಳಗೆ ಏನದಲ್ಲ, ಒಂದು ಹ್ಯೂಜ್ ಸೆಕ್ಟರ್ ಇದೆ. ಅಲ್ಲಿ ಏನಪ್ಪ ಅಂತಾರೆ, ದೇ ಎಂಡ್ ಅಪ್ ಇನ್ ಯೂಟ್ಯೂಬ್ ಶಾರ್ಟ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಇದೇ ಕನ್ಸ್ಯೂಮರ್ ಮಾರ್ಕೆಟ್ ನಮ್ಮ ಇಂಡಿಯಾದಲ್ಲಿ. ವಿ ಆರ್ ಅ ಗುಡ್ ಕನ್ಸ್ಯೂಮರ್. ವಿ ಆರ್ ನಾಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ಇಲ್ಲ ನಾವೆಲ್ಲ. ವಿ ಲವ್ ಟು ಟೈಮ್ ಪಾಸ್. ಹೌದಾ? ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫೋಕಸ್ ಮಾಡಂಗಿಲ್ಲ. ಹಾಗಾಗಿ ಇದು ಪ್ರಾಬ್ಲಮ್ ಆಗಿರುತ್ತೆ. ಆಸ್ ಪರ್ ಮೈ ಅಬ್ಸರ್ವೇಷನ್, ನಾಟ್ ಹೋಲ್ಸಮ್, ನನ್ನ ಒಂದು ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಎಲ್ಲರೂ ಟೆಕ್ನಾಲಜಿ ಬಂದರೆ ಈಗ AI ಅನ್ನಕತ್ತಾರೆ. ಸೊ ಈ AR/VR ದಿಂದ ಏನಾದರೂ ಮಾಡ್ಬೋದಾ ವಿತ್ ಹೆಲ್ಪ್ ಆಫ್ AI? ಈಗ AR/VR ಟೆಕ್ನಾಲಜಿ ಇಟ್ಸ್ ಲಿಮಿಟೆಡ್ ಅನ್ನೋದಕ್ಕಿಂತ ಈಗ ಸದ್ಯಕ್ಕೆ ಅದು ಯಾರಿಗೆ ಕೇಟರ್ ಮಾಡಿದ್ರೆ ಗೇಮಿಫೈಡ್ ಲರ್ನಿಂಗ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಂತೂ ಆಲ್ರೆಡಿ ಅದೇ ಇದೆ. ಅದು ಯಾಕಂದರೆ ಗೇಮಿಂಗ್ಸ್, ವರ್ಚುವಲ್ ರಿಯಾಲಿಟಿಯಲ್ಲಿ ನೀವು ಗೇಮ್ಸ್ ಎಲ್ಲ ಆಡ್ಬೋದು, ಇದೆಲ್ಲ ಮಾಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಹೋಲ್ ಡಿಫರೆಂಟ್ ಸಬ್ಜೆಕ್ಟ್. ಓಕೆ, ಕಮಿಂಗ್ ಟು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಪ್ರೊಫೆಷ್ನಲ್ಸು, ಸ್ಟೂಡೆಂಟ್ಸು ಆ್ಯಂಡ್ ಈವನ್ ಟೀಚರ್ಸ್ಗೂ ನಾನು ಸಜೆಸ್ಟ್ ಮಾಡ್ತೀನಿ ಏನಪ್ಪ ಅಂತಂದರೆ ಅವರು ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕೆ ಅಂತಂದರೆ ಈಗ ನನಗೆ ಸ್ಪೇಸ್ ರಿಲೇಟೆಡ್ ಭಾಳ ಇಂಟ್ರೆಸ್ಟ್ ಇದ್ದದಕ್ಕೆ ನಾನು ಸ್ಪೇಸ್ದೇ ಮಾತಾಡ್ತೀನಿ. ಈಗೇನಪ್ಪ ಅಂದರೆ ಬ್ಲ್ಯಾಕ್ ಹೋಲ್ ಆ್ಯಂಡ್ ವಾರ್ಮ್ ಹೋಲ್ ಆ್ಯಂಡ್ ಟೈಮ್ ಟ್ರಾವೆಲ್, ದಟ್ ವಾಸ್ ಮೈ ಕ್ರೇಜಿ ಸಬ್ಜೆಕ್ಟ್. ಟೈಮ್ ಟ್ರಾವೆಲ್ ಅನ್ನೋದು ಭಾಳ ಇಂಟ್ರೆಸ್ಟ್ ನನಗೆ. ನಾನು ಮಕ್ಕಳಿಗೆ ಟೈಮ್ ಟ್ರಾವೆಲ್ ಬಗ್ಗೆ ಆಗಿರ್ಬೋದು, ಇಲ್ಲ ಬ್ಲ್ಯಾಕ್ ಹೋಲ್ ಅಂದ್ರೇನು, ವಾರ್ಮ್ ಹೋಲ್ ಅಂದ್ರೇನು. ಬ್ಲ್ಯಾಕ್ ಹೋಲ್ ಅಂದ್ರೆ ಏನು, ಒಂದು ಸ್ಟಾರ್, ಇಟ್ಸ್ ದ ಲಾಸ್ಟ್ ಸ್ಟೇಜ್ ಆಫ್ ಅ ಸ್ಟಾರ್.
ಬ್ಲ್ಯಾಕ್ ಹೋಲ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದು ಹೆಂಗೆ ಕನ್ವರ್ಟ್ ಆಗುತ್ತೆ ಏನಿಲ್ಲ ಅನ್ನೋದು ಅವ್ನು ರಿಯಲ್ ಟೈಮಲ್ಲಿ ಹುಡುಕ್ಬೇಕಂದ್ರೆ ಯೂಟ್ಯೂಬಲ್ಲಿ ಸಾಕಷ್ಟು ಹುಡುಕ್ತಾ. ಬಟ್ ಅವನ್ ತನ್ನ ಕ್ರಿಯೇಟಿವಿಟಿ ಯೂಸ್ ಮಾಡ್ಬೇಕಂದ್ರೆ ಹಿ ಕ್ಯಾನ್ ಯೂಸ್ ChatGPT ಟು ಜನರೇಟ್ ಇಮೇಜಸ್. ಹೌದಾ, ಗೂಗಲ್ದು ನಿಯೋ ಇಂದ ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ರೈಟ್ ಪ್ರಾಂಪ್ಟಿಂಗ್ ಮಾಡಿ ಒಂದು ಒಳ್ಳೆ ವಿಡಿಯೋ. ಎಲ್ಲರ ಹತ್ರ ಗೆಜೆಟ್ಸ್ ಇದೆ, ಎಲ್ಲರ ಹತ್ರ ಮೊಬೈಲ್ ಇದೆ, ಟ್ಯಾಬ್ಸ್ ಇದಾವೆ ಭಾಳಷ್ಟು ಟೀಚರ್ಸ್ ಹತ್ರ. ದೇ ಕ್ಯಾನ್ ಯೂಸ್ ದ ChatGPT ಟು ಸಿಂಪ್ಲಿಫೈ ದ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಟೈಮ್ ಟ್ರಾವೆಲ್ದು ಒಂದು 4-5 ಸ್ಟೆಪ್ಪಲ್ಲಿ ಸಿಂಪಲ್ ವೇ ಅಲ್ಲಿ ಹೌ ಕ್ಯಾನ್ ಐ ಎಕ್ಸ್ಪ್ಲೇನ್ ದ ಸ್ಟೂಡೆಂಟ್ಸ್ ಅಂತ ಹೇಳಿ ಪ್ರಾಂಪ್ಟ್ ಮಾಡಿದ್ರೆ ಇಟ್ ವಿಲ್ ಗಿವ್ ಅ ಪ್ರಾಪರ್ ಆನ್ಸರ್. ಹೌದಾ, ಅದನ್ನು ನೋಡ್ಬಿಟ್ಟು ಅವ್ನು ಪ್ರಾಪರಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಡೇ ಕ್ಲಾಸಿಗೆ ಹೇಳ್ಬೋದಲ್ಲ. ಹೌದಾ, ಅದ್ರ ರಿಲೇಟೆಡ್ ಒಂದಿಷ್ಟು ಇಮೇಜಸ್ ಜೆಮಿನೈಯಲ್ಲಿ ಇಮೇಜಸ್ ಎಲ್ಲ ಜನರೇಟ್ ಮಾಡಿ, ಇಲ್ಲ ಮೈಕ್ರೋಸಾಫ್ಟ್ ಕೋಪೈಲಟಲ್ಲಿ ಇಮೇಜಸ್ ಜನರೇಟ್ ಮಾಡಿ, ಜಸ್ಟ್ ಅ ಪ್ರಿಂಟ್ಔಟ್ ವಿತ್ ಅ ಪ್ರಾಪರ್ ಸ್ಟೋರಿ ಲೈನ್. ಇದು ಟೀಚರ್ಸ್ಗೆ ಯೂಸ್ ಆಗುತ್ತೆ. ಹೌದಾ, ಆಮೇಲೆ ಕಾಲೇಜ್ ಲೆವೆಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಎನಿ ಡಿಗ್ರಿ ಕಾಲೇಜಲ್ಲಿ ಪ್ರೊಫೆಸರ್ಸು ಕೂಡ ದೇ ಕ್ಯಾನ್ ಯೂಸ್ ದೀಸ್ ಟೆಕ್ನಾಲಜೀಸ್ ಟು ಸಿಂಪ್ಲಿಫೈ ದೇರ್ ಎಕ್ಸ್ಪ್ಲನೇಷನ್, ಟು ವಿಜುವಲೈಸ್ ವಾಟ್ ಎಕ್ಸಾಕ್ಟ್ಲಿ ವಿ ವಾಂಟ್. ಈಗೇನಾಗ್ಬಿಟ್ಟದೆ AI ಅನ್ನೋದು ಪ್ರೊಫೆಷನಲ್ಸ್ ಕಲಿಬೇಕು, ಸ್ಟೂಡೆಂಟ್ಸ್ ಕಲಿಬೇಕು, ಎರಡೇ ಹೇಳಾಗತ್ತಾರ. ಬಟ್ ಐ ಪ್ರಿಫರ್ ಈವನ್ ಟೀಚರ್ಸ್, ಪ್ರೊಫೆಸರ್ಸ್ ಆರ್ ಲೆಕ್ಚರರ್ಸ್ ಅವರು ಯೂಸ್ ಮಾಡೋದ್ರಿಂದ ಅವ್ರ ಲೈಫ್ ಈಸಿ ಆಗುತ್ತೆ ರಿಯಲ್ ಟೈಮಲ್ಲಿ ಹೇಳ್ಬೇಕಂದ್ರೆ. ನಾಳೆ ದಿವಸದ ಪ್ರಿಪ್ರೇಷನ್ಗೆ ಈಗ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನನ್ನ ಪ್ರಕಾರ ಏನಂದ್ರೆ ಒಬ್ಬ ಭಾಳ ಶಾಣೆ ಇದ್ದಾವ ನಮ್ ಕೂಡ ಅದನವ, ನಮ್ಗಿಂತ ಹುಷಾರ್ ಅದನ. ಅಷ್ಟೇ ನಾವು ಎಷ್ಟು ಹುಷಾರ್ ಇರ್ಬೇಕಾದ್ರೆ ಅವ್ನ ಕೈಲಿ ಕೆಲಸ ಹೆಂಗ್ ತಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಅದ. ಎಲ್ಲ ಗೊತ್ತದ, ಎಲ್ಲ ಗೊತ್ತಿದ್ದವ ಎದ್ರಿ ಕುಂತಾನ, ಅವನಿಗೆ ಹೇಳಿ ಕೆಲಸ ಮಾಡಿಸ್ಕೋರಿ. ಹಾ, ಎಸ್, ಈಸ್ ಅ ಅಸಿಸ್ಟೆಂಟ್, ಈಸ್ ಅ ಅಸಿಸ್ಟಿವ್ ಟೆಕ್ನಾಲಜಿ. AI is nothing but an assistive technology which made from us only. ಕರೆಕ್ಟ್. ಈಗ ನಾವು ಅದನ್ನ ಟ್ರೈನ್ ಮಾಡ್ತಾ ಇದೀವಿ. AI ನಥಿಂಗ್. ಈಗ ನೋಡಿ, ನಾವು ಸಣ್ಣವರಿಂದ ಇಲ್ಲಿ ತನಕ ನಾವು ಬೆಳೆದಿದ್ದೀವಿ ಅಂತಂದ್ರೆ ಈ ಕಲ್ತದ್ದು ಯಾವಾಗ ನಾವು 5-6 ವರ್ಷ ಇದ್ದಾಗ ಇನ್ನೂ ತಲೆಗದಲ್ಲ. ಸೊ ಫೀಡ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ. ಈಗ ನಮ್ಮ ತಲೆಯಲ್ಲಿ ಇದ್ದುದು ಇಂಟೆಲಿಜೆನ್ಸ್, ಇಟ್ಸ್ ನಾಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ, ವಿಚ್ ವಿ ಫೆಡ್ ಫ್ರಮ್ 5 to 6 years ಅನ್ಕೊಂಡು ಇಲ್ಲಿ ತನಕ ಫೀಡ್ ಮಾಡಿದೀವಿ. ಹಾಗಾಗಿ ಎಲ್ಲ ತಲೆಯಲ್ಲಿದೆ. ಸೇಮ್ ಥಿಂಗ್ ವಿತ್ AI ಕೂಡ ಅದನ್ನೇ ಮಾಡ್ತಾ ಇದೀವಿ, ನಾವು ಫೀಡ್ ಮಾಡ್ತಾ ಇದೀವಿ, ಪ್ರತಿಯೊಂದನ್ನು ಫೀಡ್ ಮಾಡ್ತಾ ಇದ್ವಿ. ಈಗ ChatGPT ಆಗಿರ್ಬೋದು, ಎನಿಥಿಂಗ್, ವೈ ಇಟ್ ಈಸ್ ಏಬಲ್ ಟು ಜನರೇಟ್ ದ ಇಮೇಜಸ್ ಬಿಕಾಸ್ ವಿ ಆಲ್ರೆಡಿ ಫೆಡ್ ಅ ಲಾಟ್. ಆ ಚಿಬಿಲಿ ಇಮೇಜಸ್ ಶುರು ಆಗಿತ್ತಲ್ಲ, ಯಾವುದೋ ಹೊಸದಾಗಿ ಶುರು ಆಗಿತ್ತಲ್ಲ, ಎಲ್ಲರೂ ಇಮೇಜಸ್ ನಾವು ಅಪ್ಲೋಡ್ ಮಾಡದೇ ಮಾಡಿದ್ವಿ. ವಿಚ್ ಎವರ್ ಈಸ್ ಫ್ರೀ, ಇಟ್ಸ್ ನಾಟ್ ಎಟ್ ಆಲ್ ಫ್ರೀ ಆಕ್ಚುಲಿ. ವಿ ಆರ್ ಗಿವಿಂಗ್ ಅಟ್ ಸಫಿಷಿಯಂಟ್ ಡೇಟಾ. ಪ್ರತಿಯೊಬ್ಬರದ್ದು ಫೇಸ್ ಇಮೇಜಸ್ ಕ್ಯಾಪ್ಚರ್ ಆಯ್ತು. ಈಸ್ ಏಬಲ್ ಟು ಅನಲೈಸ್ ಮೋರ್. ಓಕೆ, ಇಂಡಿಯನ್ ಫೇಸ್ ಕಟ್ ಈ ರೀತಿ ಬರ್ತದ. ಈಗ ನೋಡಿ, ನೀವು ಪ್ರಾಂಪ್ಟಲ್ಲಿ ಕೊಟ್ಟಾಗ ಜನರೇಟ್ ಇಂಡಿಯನ್ ಸ್ಟೂಡೆಂಟ್ ಇಮೇಜಸ್ ಅಂತ ಹೊಡೆದ್ರೆ ಇಂಡಿಯನ್ ರಿಲೇಟೆಡ್ ಬರುತ್ತಲ್ಲ. ವೈ? ಬಿಕಾಸ್ ಆಲ್ರೆಡಿ ವಿ ಫೆಡ್ ಅ ಲಾಟ್ ಆಫ್ ಇಮೇಜಸ್. ಹೌದಾ? ಸೊ ಹಿಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದು ಹೆಂಗಪ್ಪ ಅಂತಾರೆ, ಒಂದು ಒಳ್ಳೆ ಇಂಟೆಲಿಜೆಂಟ್ ಅಸಿಸ್ಟೆನ್ಸ್ ಇದೆ ನಮಗೆ. ಅವ್ನ ಕಡೆಯಿಂದ ಕೆಲಸ ಮಾಡಿಸೋದು ಆ ಇಂಟೆಲಿಜೆನ್ಸ್ ನಾವು ಬೆಳೆಸ್ಕೋಬೇಕು ಅಷ್ಟೇ. ಈ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಲೆಕ್ಚರರ್ ಆಗಿರ್ಬೋದು, ಈವನ್ ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ನೀವು ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ತೀರ ಅನ್ನೋದು ಮಾಡ. There is one saying, AI will not replace you. Those who don't know AI, they will get replaced. But those who know AI, how to use the AI, they won't get replaced. Correct. ನನಗೆ AI ಹೆಂಗೆ ಯೂಸ್ ಮಾಡ್ಬೇಕನ್ನೋದು ಗೊತ್ತಿದ್ರೆ ನನಗೆ ಯಾರು ರಿಪ್ಲೇಸ್ ಮಾಡೋಕೆ ಆಗಿಲ್ಲ. ಸೊ ಈಗ ಪಾಸ್ಔಟ್ ಆಗಿ ಬರ್ತಾರ ಸ್ಟೂಡೆಂಟ್ಸ್. ಸೊ ಅವರು ಈ ಫೀಲ್ಡ್ಗೆ ಬರ್ಬೇಕಂದ್ರೆ ಏನು ಸಜೆಷನ್ ಮಾಡಬೇಕು? ಯಾವ ಫೀಲ್ಡಲ್ಲಿ ಪರ್ಟಿಕ್ಯುಲರ್ಲಿ? AR VR ಆರ್ 3D ಅನಿಮೇಷನ್ಸ್ ಆರ್ ಸಮಥಿಂಗ್. ನಾನು AR VR 3D ಅನಿಮೇಷನ್ ಅನ್ನೋದಕ್ಕಿಂತ ಬೆಟರ್ ಇನ್ ಜನರಲ್ ಆಗಿ ಹೇಳ್ತೀನಿ. ಏನಪ್ಪ ಅಂತಂದ್ರೆ, ನಿಮ್ಮ ಮನಸ್ಸು ಏನು ಹೇಳ್ತದೆ ಅದನ್ನು ಮಾಡ್ರಿ ಅಂತ ಎಲ್ಲರೂ ಹೇಳ್ತಾರ. ಬಟ್ ಎಂಡ್ ಆಫ್ ದ ಡೇ ಮಾನಿಟೈಸ್ ಆಗೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹೌದಾ? ಏನು ಟ್ರೆಂಡ್ ನಡೀತದೆ, ನಾನು ಏನು ಮಾಡಿದ್ರೆ, ನೀವು ಮತ್ತೆ ಕರಿಯರ್ ಪಾತ್ನ ಚೂಸ್ ಮಾಡ್ಕೊಂಡ್ಬಿಡ್ಬೇಕು ಕರೆಕ್ಟಾಗಿ. ಎಲ್ಲನೂ ಮಾಡ್ತೇನೆ ಅನ್ನೋಕ್ಕೂ ಆಗಂಗಿಲ್ಲ, ನಾನು ಇದನ್ನೇ ಮಾಡ್ತೇನೆ. ಬಟ್ ನಿಮ್ಮ ಒಂದು ಲಿಮಿಟೇಷನ್ನು, ನಿಮ್ಮ ಸ್ಕಿಲ್ ಸೆಟ್ಟು ಯಾವುದಕ್ಕೆ ಸೆಟ್ ಆಗ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾವುದರಲ್ಲಿ ಪ್ಯಾಷನೇಟ್ ಇದ್ದೀರಾ ಅದನ್ನು ಮಾಡೋದು ಭಾಳ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಬರೀ ಪ್ಯಾಷನೇಟ್ ಇದ್ರೂ ನಡೆಯಂಗಿಲ್ಲ, ವರ್ಕಿಂಗ್ ಟುವರ್ಡ್ಸ್ ಇಟ್ಟು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನನಗೆ AR VR ಬಗ್ಗೆ ಇಂಟ್ರೆಸ್ಟೆಡ್, 3D ಅನಿಮೇಷನ್ ಬಗ್ಗೆ ಇಂಟ್ರೆಸ್ಟೆಡ್ ಅದ ಅಂತೇಳಿ ನಾನು ಏನು ಮಾಡಲಿದೆ ಸುಮ್ಮನೆ ನಾನು ಅದನ್ನು ಮಾಡ್ತೀನಿ ಅಂದ್ರೂ ಅಲ್ಲ. ಅದಕ್ಕೆ ರಿಕ್ವೈರ್ಡ್ ಸ್ಕಿಲ್ ಸೆಟ್ ಡೆವಲಪ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಎವ್ರಿ ಫೀಲ್ಡ್ ನಾವು AI ಇಸ್ ಬಿಕಮ್ ಮ್ಯಾಂಡೇಟರಿ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಓನ್ಲಿ ಇಂಜಿನಿಯರಿಂಗು, ಟೆಕ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಬೇಕಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈವನ್ ಫಾರ್ ಆರ್ಟ್ಸ್ ಸ್ಟೂಡೆಂಟ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್ ಆಲ್ಸೋ ಇಟ್ಸ್ ರಿಕ್ವೈರ್ಡ್ ನಾವು. 100%. ಸೊ ಹಾಗಾಗಿ ಎನಿ ಫೀಲ್ಡ್ AI is mandatory now. Do research on the same.
ನಿಮ್ಗೆ ಏನು ಬೇಕು ಅನ್ನೋದು ಕರೆಕ್ಟಾಗಿ ರೈಟ್ ಚೂಸ್ ಮಾಡಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಕರಿಯರ್, ಸ್ಕಿಲ್ಸ್ ಮ್ಯಾಟರ್ಸ್ ಅ ಲಾಟ್. ಆ ಒಂದು ಕರಿಯರ್ಗೆ, ಆ ಒಂದು ಫೀಲ್ಡ್ಗೆ ಎಂಟ್ರಿ ಕೊಡ್ಬೇಕಂದ್ರೆ ಅದಕ್ಕೆ ರಿಕ್ವೈರ್ಡ್ ಸ್ಕಿಲ್ಸ್ ನೀವು ಇನ್ಹೆರಿಟ್ ಮಾಡ್ಕೊಳ್ಳೇಬೇಕು. ದೇರ್ ಈಸ್ ನೋ ಅದರ್ ವೇ. ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್, ಎಸ್ ಇಟ್ ಮ್ಯಾಟರ್ಸ್ ಅ ಲಾಟ್, ಎಜುಕೇಶನ್ ಇಸ್ ಮ್ಯಾಟರ್ಸ್ ಅ ಲಾಟ್, ನೋ ಡೌಟ್. ಬಟ್ ಎಟ್ ದ ಸೇಮ್ ಟೈಮ್ ಸ್ಕಿಲ್ಸ್ ಈಸ್ ಗೋಯಿಂಗ್ ಟು ರೋಲ್. ನಿಮ್ಮ ಹತ್ರ ಸ್ಕಿಲ್ಸ್ ಇದ್ರೆ ಯು ವಿಲ್ ಡೂ ಅ ಲಾಟ್ ಆಫ್ ಥಿಂಗ್ಸ್. ಅದರ್ವೈಸ್ I am also a PUC student, that's it. But you have tremendous skills, sir. Multi-talented. Yeah, because of skills I am surviving, I am doing this. Yes. ಇವತ್ತು ನಾನು ಇಲ್ಲಿ ನಿಮ್ಮ ಜೊತೆ ಕುಂತಿರೋದು ಒಂದೇ ನನ್ನ ಸ್ಕಿಲ್ಸ್ ಇಂದ. ನಾನು ಏನೋ ಒಂದು ಕಂಪನಿ ಮಾಡಿದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ, ಓನ್ಲಿ ಬಿಕಾಸ್ ಆಫ್ ಮೈ ಸ್ಕಿಲ್ಸ್. ಎಸ್, ಎಜುಕೇಶನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಎನಿಥಿಂಗ್ ದಟ್ ಓದಲಿಲ್ಲ ಅಂದ್ರೆ ನಡೆಯೋದು. ನೋ, ಓದ್ಬೇಕು, ಕಂಪಲ್ಸರಿ ಓದಲೇಬೇಕು. ಎಜುಕೇಶನ್ ಈಸ್ ಇಂಪಾರ್ಟೆಂಟ್. ನೀವು ಸುಮ್ಮನೆ ನಾನು ಡ್ರಾಪ್ ಔಟ್ ಮಾಡಿ ಕಂಪನಿ ಓಪನ್ ಮಾಡ್ತೀನಿ, ಸ್ಟಾರ್ಟ್ಅಪ್ ಮಾಡ್ತೀನಿ, ಅವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಓದ್ರಿ, ಕಂಟಿನ್ಯೂಸ್ ಆಗಿ ಓದಿ. ಯಾಕಂದ್ರೆ ಚೆನ್ನಾಗಿ ಓದೋದು ಬಹಳ ಇಂಪಾರ್ಟೆಂಟ್. ದಟ್ ವಿಲ್ ಗಿವ್ ಅ ಲಾಟ್ ಆಫ್ ನಾಲೆಜ್ ಅಂಡ್ ಮೆಚುರಿಟಿ ಅಟ್ ದ ಸೇಮ್ ಟೈಮ್. ಗ್ರೇಟ್. ಸೊ ಈಗ ನೀವು ಸಿನ್ಸ್ ಸ್ಟಾರ್ಟಪ್ ಕಲ್ಚರಿಂದ ಬಂದಿರೋದ್ರಿಂದ, ಗೌರ್ಮೆಂಟಿಂದ ಫಂಡ್ಸ್ ರೇಸ್ ಮಾಡಿರೋದ್ರಿಂದ ಅವ್ರಿಗೆ ಯಾವ ಥರ ಅಪ್ರೋಚ್ ಆಗ್ರಿ ಅಂತ ಹೇಳ್ತೀರಿ? ಯಾವ ಥರ ಅವರು ಪಾತ್ನ ಸೆಟ್ ಮಾಡ್ಕೋಬೇಕು? ಓಕೆ, ಈಗ ಏನಂದ್ರೆ ಎನಿ ಕಂಪನಿ ಶುರು ಮಾಡ್ಬೇಕಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದೆ, ಏನು ಮಾಡ್ಬೇಕಂತ ಮಾಡಿದ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ದ ಐಡಿಯಾ, ನೀವೇನು ವರ್ಕ್ ಮಾಡ್ಬೇಕಂತ ಮಾಡಿದ್ರೆ ಅದ್ರ ಮೇಲೆ ರಿಸರ್ಚ್ ಮಾಡಿ. ಫಸ್ಟ್ ಕಂಪನಿ ಓಪನ್ ಮಾಡ್ಬೇಕಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ರೆ ಒಂದು ಕಂಪನಿ ರಿಜಿಸ್ಟರ್ ಮಾಡಿದ್ರೆ ಸ್ಟಾರ್ಟ್ಅಪ್ ಆಗ್ಬಿಡುತ್ತೆ. ನೋ, ಹಂಗಲ್ಲ. ಅದು ಬಿಸ್ನೆಸ್ ಮಾಡೋದಾಗಿತ್ತು. ಬಟ್ ರಿಯಲಿ ನೀವು ವಾಂಟೆಡ್ ಟು ಡೂ ಸಮಥಿಂಗ್, ಏನಾರ ಒಂದು ಚೇಂಜಸ್ ಮಾಡ್ಬೇಕನ್ನೋದಿದ್ರೆ ಡೂ ರಿಸರ್ಚ್. ನೀವು ಕಾಲೇಜ್ ಲೆವೆಲಲ್ಲೇ ನೀವು ಅದು ರಿಸರ್ಚ್ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ರೆ ದಟ್ ವಿಲ್ ವರ್ಕ್ ಲೈಕ್ ಎನಿಥಿಂಗ್. ಅದಾದಮೇಲೆ ನೀವು ಒಬ್ಬರೇ ಸ್ಟಾರ್ಟ್ ಮಾಡ್ತಿರೋ, ನಿಮ್ಮ ಫ್ರೆಂಡ್ಸ್ ಜೊತೆ ಸ್ಟಾರ್ಟ್ ಮಾಡ್ಕೊತಿರೋ, ಅದೂ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಫ್ರೆಂಡ್ಸ್ ಅಂತಂದರೆ ಕ್ಲೋಸ್ ಫ್ರೆಂಡ್ಸ್ ಇದ್ರೆ ನಡೀತಾ ಅಂತ ಏನಿಲ್ಲ. ಅವ್ರು ಏನಂದರೆ ಅವರು ನಿಮ್ಮ ಜೊತೆ ಕಾಂಪ್ಲಿಮೆಂಟರಿ ಸ್ಕಿಲ್ಸ್ ಇರಬೇಕು. ನಿಂಬಲ್ಲಿ ಇರಲಾರ್ದಂಥ ಸ್ಕಿಲ್ ಅವ್ರ ಹತ್ರ ಇರಬೇಕು. ಆವಾಗ ಒಂದು ಬಿಸ್ನೆಸ್ ರನ್ ಆಗುತ್ತೆ ಈಸಿಯಾಗಿ. ಆ್ಯಂಡ್ ಯು ಹ್ಯಾವ್ ಟು ಚೂಸ್ ರೈಟ್ ಅಡ್ವೈಸರ್ಸ್ ಆ್ಯಂಡ್ ಮೆಂಟರ್ಸ್ ಇನ್ ಯುವರ್ ಕಂಪನಿ. ನಿಮ್ಗೆ ಗೈಡ್ ಮಾಡೋರು ಭಾಳ ಇಂಪಾರ್ಟೆಂಟು. ಇಲ್ಲಾಂದ್ರೆ ಏನಾಗ್ಬಿಡ್ತದ, ಅದು ಏನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತ ಫೈಂಡ್ ಔಟ್ ಮಾಡಿದಾಗ ಒಂದು 3-4 ವರ್ಷ ಹೋಗ್ಬಿಟ್ಟಿರ್ತದ. ಲಾಸ್ಟಿಗೆ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ. 100%. ಯಾಕಂದ್ರೆ ಎಲ್ಲ ಐಡಿಯಾನೂ ಗ್ರೇಟ್ ಐಡಿಯಾಸ್ ಆಗಂಗಿಲ್ಲ. ರೀಸೆಂಟ್ಲಿ ಯಾವುದೋ ಒಬ್ಬ ಬಿಗ್ ಫೌಂಡರ್, ಫುಡ್ ಪಾಂಡಾದು ಯಾರೋ ಒಂದು ಕಂಪನಿ ಫೌಂಡರ್ ಏನು ಹೇಳಿದಂದ್ರೆ, ಐಡಿಯಾಸ್ ವರ್ತ್ 20 rupees kg. ಓಕೆ, ಐಡಿಯಾಸ್ ವರ್ತ್ 20 rupees kg. What it matters is the execution. ಓಕೆ, ಎಲ್ಲರ ಹತ್ರ 100 ಐಡಿಯಾಸ್ ಅದಾವ. ಆಸ್ ಐ ಟೋಲ್ಡ್, no idea is new. Some or the other way inspired by something. ಹೌದಾ? How best you execute, that's what it matters. ಅಷ್ಟೇ ಇರೋದು. ಹಾಗಾಗಿ ನನ್ನ ಹತ್ರ ಗ್ರೇಟ್ ಐಡಿಯಾ ಅದು. ನೋ, ದೆರ್ ಇಸ್ ನಥಿಂಗ್ ಲೈಕ್ ಗ್ರೇಟ್ ಐಡಿಯಾ. ವೆನ್ ಇಟ್ ಕಮ್ಸ್ ಟು ಎಕ್ಸಿಕ್ಯೂಷನ್, ದೆನ್ ಇಟ್ ಬಿಕಮ್ ಎನ್ ಗ್ರೇಟ್ ಐಡಿಯಾ. ಈಗ ನಾನು AR/VR ಮಾಡ್ತಾ ಇದ್ದೀನಿ. ಎಸ್, ಇನ್ನ ಇನಿಷಿಯಲ್ ಸ್ಟೇಜ್. ದೋ ಇಟ್ ಸಿಮ್ಸ್ ಲೈಕ್ ಅ ಗ್ರೇಟ್ ಐಡಿಯಾ. ಯಾವಾಗ ಗ್ರೇಟ್ ಆಗ್ತೀನಿ? ಇಫ್ ಐ ಆಮ್ ಏಬಲ್ ಟು ಮೇಕ್ ಇಟ್ ಅ ಬಿಗ್ ಇಂಪ್ಯಾಕ್ಟ್. ದ ಎಕ್ಸಿಕ್ಯೂಷನ್ ಮ್ಯಾಟರ್ಸ್. ಸೊ ಹಂಗಾಗಿ ಕೋರ್ ಸ್ಟ್ರೆಂತ್ ಮೇಲೆ ವರ್ಕ್ ಆಗಬೇಕು ಆ್ಯಂಡ್ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ಎನಿಥಿಂಗ್ ಯು ವಾಂಟೆಡ್ ಟು ಬಿಲ್ಡ್, ಟೆಕ್ ಸ್ಟ್ಯಾಕ್ ಆಗಿರ್ಬೋದು, ಎನಿಥಿಂಗ್ ಭಾಳ ಸ್ಟ್ರಾಂಗ್ ಇರಬೇಕು. ಅದ್ರ ಮೇಲೆ ಸರ್ವೈವ್ ಆಗೋಕ್ಕಾಗೋದು. ಹಾಗಾಗಿ ಸುಮ್ಮನೆ ಏನೋ ಒಂದು ಸ್ಟಾರ್ಟಪ್ ಬಬಲ್ ಇದ್ದಂಗೆ ಇದೆ. ಜನರಿಗೆ ಏನಂದರೆ ಐ ಆಮ್ ಅ ಸ್ಟಾರ್ಟಪ್ ಎಂಟರ್ಪ್ರನರ್ ಅನ್ನೋದು ಒಂದು ಪ್ಯಾಷನ್ ಆಗಿಬಿಟ್ಟಿದೆ. ಓಕೆ, ಸೊ ಅದರಿಂದ ಅದು ಆ ಬಬಲಿಂದ ಯಾವಾಗ ಹೊರಗೆ ಬರ್ತೀವಿ ಅಂತಂದರೆ, ನಮ್ಮ ಹತ್ರ ಒಳ್ಳೆ ಅಡ್ವೈಸರು, ಮೆಂಟರ್ಸು, ಗೈಡ್ ಇದ್ದಾಗ, ಪ್ರಾಪರ್ ಟೀಮ್ ಇದ್ದಾಗ ಇಟ್ ವಿಲ್ ವರ್ಕ್ ಲೈಕ್ ಎನಿಥಿಂಗ್. ಆ್ಯಂಡ್ ಗೌರ್ಮೆಂಟ್ ಈಸ್ ಸಪೋರ್ಟಿಂಗ್ ಅ ಲಾಟ್, ಸ್ಪೆಷಲಿ ಫಾರ್ ದ ಸ್ಟಾರ್ಟಪ್ಸ್. ಗ್ರೇಟ್ ಸರ್. ನೀವು ನೋಡಿದರೆ ನಿಮ್ಮನ್ನು ನೋಡೇ ಇನ್ಸ್ಪಿರೇಷನ್ ತೊಗೊಂಡು ಭಾಳಷ್ಟು ಜನ ಬರೋರು ಅದಾರ. ಸೊ ಅಂಥವ್ರಿಗೆ ಏನಾದರೂ ಮೆಸೇಜ್ ಕೊಡೋದಿತ್ತಂದ್ರೆ? ಫಸ್ಟ್ ಏನಿಲ್ಲ, ಒಬ್ಬ ರೈಟ್ ಮೆಂಟರ್ಸ್ ಆ್ಯಂಡ್ ಎನಿ ಸ್ಟಾರ್ಟಪ್ ಮಾಡೋಕ್ಕಿಂತ ಬಿಫೋರು ಭಾಳಷ್ಟು ಇವೆಂಟ್ಸ್ ನಡೀತಾವೆ, ಸ್ಟಾರ್ಟಪ್ ಇವೆಂಟ್ ನಡೀತಾವೆ. ಹೋಗಿ ಕುಂದ್ರಿ, ಹೋಗಿ ಅಟೆಂಡ್ ಮಾಡಿರಿ. ಏನೋ ಒಂದು 500,000 ರೂಪಾಯಿ ಇರ್ತದೆ ಅಷ್ಟೇ. ಆ ಇವೆಂಟ್ ಅಟೆಂಡ್ ಮಾಡಿದ್ರೆ ಗೊತ್ತಾಗ್ಬಿಡ್ತದ. ದೊಡ್ಡ ಕಂಪನಿ ಓನರ್ಸ್ ಬಂದಿರ್ತಾರೆ, ಸ್ಟಾರ್ಟಪ್ ಫೌಂಡರ್ಸ್ ಬಂದಿರ್ತಾರೆ, ನಮ್ಮಂಥವ್ರು ಸಿಗ್ತಾರೆ ನಿಮ್ಗೆ. ಅವ್ರಿಗೆ ಹೋಗಿ ಕೇಳ್ರಿ, ಸರ್ ನೀವು ಏನು ಪ್ರಾಬ್ಲಮ್ ಫೇಸ್ ಮಾಡಿದಿರಿ ಸರ್, ನಮ್ಮಲ್ಲಿ ಇದೊಂದು. ಆಮೇಲೆ ಇನ್ನೊಂದು ಇಂಡಿಯಾದಾಗ ಮೈಂಡ್ ಸೆಟ್ ನಾನು ನೋಡೀನಿ. ನಾ ಏನಾರ ಒಂದು ಐಡಿಯಾ ಇತ್ತು ಅಂದರೆ ನಾನು ಯಾವನಿಗಾನ ಎದುರಿನವ್ರಿಗೆ ಹೇಳಿದ್ರೆ ಅವಾಗ ಕಾಪಿ ಮಾಡಿಬಿಡ್ತಾನೆ ನಂದು. ಇದು ಭಾಳ ವಿಚಿತ್ರ ಮೈಂಡ್ ಸೆಟ್ ಇದೆ. ಇದರಿಂದ ಹೊರಗೆ ಬರಬೇಕು. ಯಾಕೆ ಕಾಪಿ ಮಾಡ್ತಾನವ? ಒಂದು ವರ್ಡ್ ಇತ್ತು, ನಾವೆಲ್ಲ ಪ್ರೈಮರಿ ಹೈಸ್ಕೂಲ್, ನಕಲ್ ಕರ್ನೆವಾಲಂಕೋ ಬಿ ಅಕ್ಕಲ್ ಚಾಯಿ ಅಂತ. ಹೌದಾ? ಹಂಗೆ ಎದುರಿನವ ನಮ್ಮ ಐಡಿಯಾ ಕಾಪಿ ಮಾಡ್ಬೇಕಂತಾರೆ ಅವ ನಿಮ್ಗಿಂತ ಶಾಣೆ ಇರಬೇಕು. ಹೌದಾ? ಹಂಗಿದ್ದಾಗ ನೋಡಿ, ಫಾರಿನ್ ಕಂಟ್ರೀಸ್ನಾಗೆಲ್ಲ ಏನಂದ್ರೆ ದೇ ಡೆವಲಪ್ ದೇರ್ ಪ್ರಾಡಕ್ಟ್ ಇನ್ ಪಬ್ಲಿಕ್.
ನೋಡ್ರಿ ನಾ ಇದನ್ನು ಕೆಲಸ ಈ ಥರದ್ದು ಒಂದು ಪ್ರಾಡಕ್ಟ್ ರೆಡಿ ಮಾಡತ್ತೀನಿ, ಐ ನೀಡ್ ಸಮ್ ಸಜೆಷನ್ಸ್, ಐ ನೀಡ್ ಸಮ್ ಹೆಲ್ಪ್, ಐ ಆಮ್ ಲುಕಿಂಗ್ ಫಾರ್ ಸಮ್ ಕೊಲಾಬ್ರೇಷನ್ ಅಂತ ಹೇಳ್ತಾರೆ. ನಾವು ಇನ್ನೂ ಪೆಕ್ಯುಲರ್ ಮೈಂಡ್ ಸೆಟ್ನಾಗ ಇದೀವಿ. ನಾವು ಏನು ದೊಡ್ಡ ಐಡಿಯಾ ಅದ, ನಾನು ಯಾರಿಗೂ ಹೇಳಂಗಿಲ್ಲ ಅಂತೇಳಿ ನಮ್ಮ ಪಾಡಿಗೆ ನಾವು. ಬಟ್ ಯು ಶುಡ್ ಡಿಸ್ಕಸ್ ವಿತ್ ಅದರ್ಸ್. ಕೇಳ್ಬೇಕು ಬಾಜುದವನಿಗೆ, ಅಣ್ಣ ನಾ ಹಿಂಗೆ ಮಾಡತ್ತೀನಿ, ಕರೆಕ್ಟ್ ಅದ ಇಲ್ಲ ಐಡಿಯಾ, ಅವ ಹೇಳ್ತಾನವ. ಯಾಕಂದ್ರೆ ಹೆತ್ತೋರಿಗೆ ಹೆಗ್ಣನ ಮುದ್ದಂತ. ಹಂಗಾಗಿ ನಾವು ಏನು ಮಾಡೋದು ನಮಗೆ ಭಾರಿ ಅನಿಸ್ತದ, ನಮ್ಮ ಜೊತೆ ಇರೋರಿಗೂ ಭಾರಿ ಅನಿಸುತ್ತಾ. ಸ್ಟ್ರೇಂಜ್ ಪರ್ಸನ್ ಕೇಳ್ಬೇಕು, ಅವ ಸೀದಾ ಹೇಳ್ತಾನೆ ಫೀಡ್ಬ್ಯಾಕ್ ಏನಿದೆ ಅಂತ. ಏಮ್ಮ ನಿನ್ನ ಸರಿಯಾಗಿಲ್ಲ ಮರ ಪ್ರಾಜೆಕ್ಟ್, ಟ್ವೀಕ್ ಮಾಡು, ಯಾಕೋ ಇದು ವರ್ಕೌಟ್ ಆಗಂಗೆ ಕಾಣಿಸಂಗಿಲ್ಲ. ಸೊ ಈ ಥರ ಡಿಸ್ಕಷನ್ ಮಾಡ್ಬೇಕು, ಬೇರೆ ಬೇರೆ ಈವೆಂಟ್ಸ್ ಅಟೆಂಡ್ ಮಾಡ್ಬೇಕು, ಫೌಂಡರ್ಸ್ ಭೇಟಿ ಆಗ್ಬೇಕು, ಬೇರೆಯವ್ರ ಜೊತೆ ಡಿಸ್ಕಷನ್ ಮಾಡ್ಬೇಕು. ಅವಾಗ ಗೊತ್ತಾಗ್ತದ ನಂದು ಐಡಿಯಾ ವರ್ಕೌಟ್ ಆಗ್ತದೆ ಇಲ್ಲ. ಸುಮ್ಮನೆ ಯಾರಿಗೂ ಕೇಳಲಾರ್ದೆ ಪ್ರೈವೇಟ್ಲಿ ಯಾವಾಗ ಬಿಲ್ಡ್ ಮಾಡ್ತಾರೆ, ಇಫ್ ಯು ಆರ್ ಕ್ರಿಯೇಟಿಂಗ್ ಅನ್ ಪೇಟೆಂಟ್, ಏನೋ ಒಂದು ರಿಸರ್ಚ್ ಮಾಡತ್ತೇನೆ ಅಂದ್ರೆ ಎಸ್ ಡೆಫಿನೆಟ್. ನೀನು ಪಬ್ಲಿಕ್ ಸಲುವಾಗಿ ಒಂದು ದೊಡ್ಡ ಪ್ರಾಡಕ್ಟ್ ರೆಡಿ ಮಾಡೋಕಂದ್ರೆ ಎಸ್ ಯು ಶುಡ್ ಇಂಟ್ರಾಕ್ಟ್ ವಿತ್ ಪಬ್ಲಿಕ್, ಅದರ್ವೈಸ್ ಇಟ್ ವೋಂಟ್ ವರ್ಕ್. ಒಂದೇ ಒಂದು ಸಜೆಷನ್ನು, ಅಟೆಂಡ್ ಮಲ್ಟಿಪಲ್ ಇವೆಂಟ್ಸ್, ದಟ್ ವಿಲ್ ಗಿವ್ ಅ ಲಾಡ್ ಆಫ್ ಐ ಓಪನರ್. ಎಲ್ಲರಿಗೂ ಭೇಟಿಯಾಗ್ರಿ, ನೋಡ್ರಿ, ಕ್ಲೋಸ್ಲಿ ಅಬ್ಸರ್ವ್ ಮಾಡ್ರಿ, ಅವಾಗ ವರ್ಕೌಟ್ ಆಗ್ತದೆ. ನೀವು ಸ್ಟಾರ್ಟ್ಅಪ್ ಸ್ಪೆಷಲಿ ಸ್ಟಾರ್ಟ್ಅಪ್ ಮಾಡ್ಬೇಕನ್ನೋರಿಗೆ ಸೀದಾ ಕಂಪನಿ ರಿಜಿಸ್ಟರ್ ಮಾಡಿ ಸ್ಟಾರ್ಟ್ಅಪ್ ಮಾಡ್ತೇನೆ ಅಂತಂದ್ರೆ ನೋ, ಐ ಡೋಂಟ್ ಸಜೆಸ್ಟ್. ಫಸ್ಟ್ ಪ್ರಾಪರಾಗಿ ರಿಸರ್ಚ್ ಮಾಡಿ ಭೇಟಿಯಾಗ್ರಿ. ನೀವು ಯಾವ ಫೀಲ್ಡ್ನಾಗ ಡೆವಲಪ್ ಮಾಡ್ಬೇಕಂತ ಮಾಡಿದ್ರೆ, ಸ್ಟಾರ್ಟ್ಅಪ್ ಮಾಡ್ಬೇಕಂತ ಮಾಡಿದ್ರಲ್ಲ, ಅದೇ ಫೀಲ್ಡಲ್ಲಿ ಇರ್ತಕ್ಕಂಥ ಸ್ಟಾರ್ಟ್ಅಪ್ ಎಂಟರ್ಪ್ರಿನರ್ಸ್ ಭೇಟಿಯಾಗಿ. ಲಿಂಕ್ಡ್ಇನ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಅಲ್ಲಿಂದ ಕನೆಕ್ಟ್ ಆಗಿರಿ. ಆ್ಯಂಡ್ ಎಂಟರ್ಪ್ರಿನರ್ಸ್ ಒಂದು ಮೈಂಡ್ ಸೆಟ್ ಇದೆ, ದೇ ಲವ್ ಟು ಹೆಲ್ಪ್ ಅದರ್ಸ್. ಯಾಕಂದ್ರೆ ಅವ್ರೇನು ಫೇಸ್ ಮಾಡಿದಾರಲ್ಲ, ಸೊ ಸಮ್ ಆರ್ ದಿ ಅದರ್ ವೇ ಅವರಿಗೂ ಕೂಡ ಬೇರೆಯವ್ರು ಹೆಲ್ಪ್ ಮಾಡಿರ್ತಲ್ಲ, ಆ ಒಂದು ಹೆಲ್ಪಿಂಗ್ ನೇಚರ್ ಸ್ಟಾರ್ಟ್ಅಪ್ ಎಂಟರ್ಪ್ರಿನರ್ಶಿಪ್ನಾಗ ಇದೆ, ಆ ಒಂದು ಇಕೋ ಸಿಸ್ಟಮಲ್ಲಿ ಇದೆ. ಸೊ ಹಾಗಾಗಿ ಎಲ್ಲರಿಗೆ ಭೇಟಿಯಾಗಿ ಕನೆಕ್ಟ್ ಆಗಿ ಟ್ರೈ ಮಾಡಿ, ಸರ್ ನಾನು ಹಿಂಗೆ ಮಾಡ್ಬೇಕಂತ ಮಾಡಿದ್ದೀನಿ, ವೆದರ್ ಐ ಆಮ್ ಗೋಯಿಂಗ್ ರೈಟ್ ಆರ್ ನಾಟ್. ಫಸ್ಟ್ ಅದನ್ನೆಲ್ಲ ಡಿಸೈಡ್ ಮಾಡ್ಕೊಂಡು ಆಮೇಲೆ ಯು ಕ್ಯಾನ್ ಜಂಪ್ ಇನ್ ಟು ಅ ಸ್ಟಾರ್ಟ್ಅಪ್. ಅದರ್ವೈಸ್ ಡೋಂಟ್ ಗೆಟ್ ಇನ್ ಟು ದಿಸ್. ಐ ಆಮ್ ರೈಟ್ ನೌ ಐ ಆಮ್ ಟೆಲಿಂಗ್ ಯು ವಿಲ್ ಲೂಸ್ ಅ ಗುಡ್ ಅಮೌಂಟ್ ಆಫ್ ಟೈಮ್ ಆ್ಯಂಡ್ ಯಂಗ್ ಏಜ್ ಆಫ್ ಯುವರ್ ಲೈಫ್. ದೇರ್ ಇಸ್ ನೋ ಡೌಟ್ 3-4 years ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ವಿತೌಟ್ ಎನಿ ಐಡಿಯಾ. ಬ್ಲೈಂಡ್ ರನ್ನಿಗೆ ಇಳಿಬೇಡಿ. ಆ್ಯಂಡ್ ಸ್ಟಾರ್ಟ್ಅಪ್ ಜರ್ನಿ ಇಸ್ ಅ ಮ್ಯಾರಥಾನ್, ನಾಟ್ ಅ ಸ್ಪ್ರಿಂಟ್. ಗ್ರೇಟ್ ಸರ್. ಎಕ್ಸ್ಪ್ಲೋರ್ ಮಾಡ್ರಿ, ಎಸ್, ಇಂಟ್ರಾಕ್ಟ್ ಮಾಡ್ರಿ, ಇಂಟ್ರಾಕ್ಷನ್, ರಿವ್ಯೂ ತಗೋರಿ. ನೆವರ್ ಶೈ ಟು ಆಸ್ಕ್ ಎನಿವನ್. ಥ್ಯಾಂಕ್ ಯು ಸರ್. ನೀವು ಬಂದಿದ್ದು ಭಾಳ ಹೆಲ್ಪ್ ಆಯ್ತು. ಈವನ್ ನೀವು ಸಿಕ್ಕಿದ್ದು ಸರ್ ಎಕ್ಸ್ಪ್ಲೋರಿಂದಾನೇ, ಕಮ್ಯುನಿಕೇಟ್ ಬೇರೆದವ್ರನ್ನ ಕೊಲಾಬ್ರೇಟ್ದಿಂದಾನೇ ನೀವು ಸಿಕ್ಕಿದ್ದು. ಸೊ ಅದು ಭಾಳ ಇಂಪಾರ್ಟೆಂಟ್ ಆಕ್ಕದ. ಸೊ ಸರ್ ಹೇಳಿದ್ದು ನೀವು ಎಲ್ಲ ಒಂದು ನೋಟಾಗಿ ಬರ್ಕೋಬಹುದು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಕ್ಷಯ್. ಥ್ಯಾಂಕ್ ಯು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈ ಥರನೇ ಮಾಡ್ತಾರೆ. ಆ್ಯಂಡ್ ಸ್ಪೆಷಲಿ ಕನ್ನಡ ಏನು ಪಾಡ್ಕಾಸ್ಟ್ ಮಾಡ್ತಿರಲ್ಲ, ದಟ್ಸ್ ಅ ಗ್ರೇಟ್ ಜರ್ನಿ. ಕನ್ನಡ ಪಾಡ್ಕಾಸ್ಟಲ್ಲಿ ಒಂದು ಒಳ್ಳೆ ಹೆಸರು ತಗೊಳ್ಳಿ ಅಕ್ಷಯ್. ನೀವು ಹೆಡ್ ಮಾಸ್ಟರ್, ಐ ವಿಶ್ ಹೋಲ್ ಹಾರ್ಟೆಡ್ಲಿ ಹೆಡ್ ಮಾಸ್ಟರ್ will be a big next thing in the YouTube world. Yes, definitely sir. One day that will, I'll come and meet you. Sure sir. Thank you. Thank you.